ಪ್ರೈಮಸ್ ಸಿವಿಲ್ ಸರ್ವಿಸಸ್ ಅಕಾಡೆಮಿಗೆ ಸ್ವಾಗತ. ನಾನು ಸಚಿನ್ ಗೋಪನಾಳ್, ನಿಮ್ಮ CSAT ಫ್ಯಾಕಲ್ಟಿ. ಈ ವಿಡಿಯೋದ ಟಾಪಿಕ್ ಬಂದ್ಬಿಟ್ಟೇನು, CSAT 2026 ಸ್ಟ್ರಾಟಜಿ ವಿಡಿಯೋ ಇದು. ನೀವು 2026 2026ದು UPSC ಪ್ರಿಲಿಮ್ಸ್ ಬರೀತಾ ಇದ್ದೀರಾ ಅಂತಂದರೆ ನಿಮಗೆ ಅದರಲ್ಲಿ CSAT ಅಂತ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಅದಕ್ಕೆ ನೀವು ಪ್ರಿಪ್ರೇಷನ್ ಏನೇನು ಬೇಕೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದರೆ, CSAT ಅಂದರೆ ಏನು, ಅದರದ್ದು ಸಿಲೆಬಸ್ ಏನು, ಸಿಲೆಬಸ್ಸಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ ಸೆಕ್ಷನ್ ವೈಸು, ಯಾವ ಸೆಕ್ಷನ್ನಲ್ಲಿ ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಬರುತ್ತೆ, ಯಾವ್ಯಾವ ಟಾಪಿಕ್ ಮೇಲ್ಗಡೆ ಪ್ರಶ್ನೆಗಳು ಬರುತ್ತೆ, ಯಾವುದು ಈಸಿ ಇರುತ್ತೆ, ಯಾವುದು ಡಿಫಿಕಲ್ಟ್ ಇರುತ್ತೆ, ಟೈಪ್ಸ್ ಆಫ್ ಕ್ವೆಶನ್ಸ್, ಯಾವ್ಯಾವ ರೀತಿಯ ಕ್ವೆಶನನ್ನು ಕೇಳ್ತಾರೆ ಅದನ್ನು ಉತ್ತರಿಸೋದೆಗೆ ಜೊತೆಗೆ ನೀವು ಪ್ರಿಪ್ರೇಷನಿಗೆ ಯಾವ ಬುಕ್ಸನ್ನು ರೆಫರ್ ಮಾಡ್ಬೋದು, ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಕ್ವೆಶನನ್ನು ಆನ್ಸರ್ ಮಾಡಬೇಕು, ಈ ರೀತಿ ನಿಮಗೆ ಏನೇನು ಪ್ರಶ್ನೆಗಳಿದೆ, ಏನೇನು ಡೌಟ್ಸ್ ಇದೆ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸೊ ವೆಲ್ಕಮ್ ಒನ್ಸ್ ಅಗೇನ್ CSAT 2026 ಸ್ಟ್ರಾಟಜಿ ವಿಡಿಯೋಗೆ. ಸರಿ, ಮೊದಲನೇದಾಗಿ CSAT ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮದು UPSC ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಎಷ್ಟು ಸ್ಟೇಜ್ನಲ್ಲಿದೆ ಎಕ್ಸಾಮ್? ಇದು 3 ಸ್ಟೇಜ್ ಎಕ್ಸಾಮ್. ಇದು ಮೊದಲನೇದು ಪ್ರಿಲಿಮ್ಸ್, ಎರಡನೇದು ಮೈನ್ಸ್, ಕೊನೆಗೆ ಇಂಟರ್ವ್ಯೂ. CSAT ಬಂದ್ಬಿಟ್ಟು ಕೇವಲ ಪ್ರಿಲಿಮ್ಸ್ ಸ್ಟೇಜ್ನಲ್ಲಿ ಮಾತ್ರ ಇರುತ್ತೆ. ಮೈನ್ಸ್ನಲ್ಲಿ CSAT ಬಗ್ಗೆ ಒಂದು ಕ್ವೆಶ್ಚನ್ ಕೂಡ ನಿಮಗಿರೋದಿಲ್ಲ. ಆಯಿತು, CSAT ನಿಮಗೆ ಪ್ರಿಲಿಮ್ಸ್ನಲ್ಲಿ ಇರುತ್ತೆ. ಎಷ್ಟು ಮಾರ್ಕ್ಸಿಗಿರುತ್ತೆ ಅದಕ್ಕೆ ಫಸ್ಟ್ ನಾವು ಪ್ರಿಲಿಮ್ಸ್ ಸ್ಟೇಜನ್ನು ಅರ್ಥ ಮಾಡ್ಕೊಳ್ಳೋಣ. ನಿಮ್ಮದು ಮೈನ್ಸ್ ಸ್ಟೇಜು ಮಲ್ಟಿಪಲ್ ಡೇಸಲ್ಲಿ ಎಕ್ಸಾಮ್ ನಡೆಯುತ್ತೆ. ಪ್ರಿಲಿಮ್ಸ್ ಇದೆಯಲ್ಲ, ಇದು ಒಂದು ದಿನ ಮಾತ್ರ ಎಕ್ಸಾಮ್ ಇರುತ್ತೆ. ಇದು ಆ ಒಂದು ದಿನ ಎಕ್ಸಾಮ್ನಲ್ಲಿ 2 ಪೇಪರ್ ಬರೀತೀರ ನೀವು, ಪೇಪರ್ 1 ಮತ್ತು ಪೇಪರ್ 2 ಅಂತ. ಜನರಲ್ ಸ್ಟಡೀಸ್ ಪೇಪರ್ 1, ಜನರಲ್ ಸ್ಟಡೀಸ್ ಪೇಪರ್ 2. ಬೆಳಿಗ್ಗೆ ಯಾವುದಿರುತ್ತೆ, ಪೇಪರ್ 1 ಇರುತ್ತೆ, ಮಧ್ಯಾಹ್ನ ಪೇಪರ್ 2 ಇರುತ್ತೆ. ಈ ಜನರಲ್ ಸ್ಟಡೀಸ್ ಪೇಪರ್ 2 ಇದೆಯಲ್ಲ, ಇದಕ್ಕೆ ನಾವು ಆಡು ಭಾಷೆಯಲ್ಲಿ CSAT ಅಂತ ಹೆಸರಿಟ್ಟಿದ್ದೀವಿ. CSAT ಇದು UPSC ಅವರು ಕೊಟ್ಟಿರೋ ಹೆಸರಲ್ಲ, ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ನವರು ಮತ್ತು ನೀವು ಪ್ರಿಪೇರ್ ಆಗ್ತಿರೋಂಥ ಸ್ಟೂಡೆಂಟ್ಸು ನಾವು ಸೇರ್ಕೊಂಡ್ಬಿಟ್ಟು ಅದಕ್ಕೆ CSAT ಅಂತ ಹೆಸರು ಕೊಟ್ಟಿದ್ದೀವಿ. CSAT ಅಂದರೆ ಫುಲ್ ಫಾರ್ಮ್ ಏನದಕ್ಕೆ, ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್. ಆದರೆ ಈ ಹೆಸರನ್ನು ನಾವು ಕೊಟ್ಕೊಂಡಿದ್ದೀವಿ ಅಷ್ಟೇ. ನಿಮ್ಮ UPSC ಅವರು ಇವಾಗಲೂ ಕೂಡ ಅದನ್ನು ಜನರಲ್ ಸ್ಟಡೀಸ್ ಪೇಪರ್ 2 ಅಂತಲೇ ಕರೀತಾರೆ. ಆಯಿತು, ಪೇಪರ್ 1 ನಿಮ್ಗೆ ಗೊತ್ತು, ಇದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸು ಮತ್ತು ನಿಮ್ಮ ಜನರಲ್ ಸ್ಟಡೀಸ್ ಸ್ಟಾಟಿಕ್ ಕ್ವೆಶನ್ಸ್ ಎಲ್ಲ ಇರುತ್ತೆ. ಇದು ಎಷ್ಟು ಮಾರ್ಕ್ಸಿಗಿರುತ್ತೆ? ಇದು 200 ಮಾರ್ಕ್ಸಿಗೆ ಇರುತ್ತೆ. CSAT ಎಷ್ಟು ಮಾರ್ಕ್ಸ್ ಇರುತ್ತೆ? ಅದು ಕೂಡ 200 ಮಾರ್ಕ್ಸಿಗೆ ಇರುತ್ತೆ. ಆಯಿತು, ಪೇಪರ್ 1ನಲ್ಲಿ ನಿಮಗೆ ಎಷ್ಟು ಕ್ವೆಶನ್ಸ್ ಇರುತ್ತೆ? ನಿಮಗೆ ಪೇಪರ್ 1ನಲ್ಲಿ ಏನಾಗುತ್ತೆ, 100 ಕ್ವೆಶನ್ಸ್ ಇರುತ್ತೆ, 100 ಕ್ವೆಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವೆಶನ್ಗೂ ಕೂಡ 2 ಮಾರ್ಕ್ಸು. ಸೊ ಅಲ್ಲಿಗೆ ನಿಮಗೆ ಟೋಟಲ್ 200 ಮಾರ್ಕ್ಸ್ ಆಗೋಯಿತು. ಆಯಿತು, CSATನಲ್ಲಿ ಏನಾಗುತ್ತೆ ಜನರಲ್ ಸ್ಟಡೀಸ್ ಪೇಪರ್ 2ಅಲ್ಲಿ, ಇಲ್ಲಿ 100 ಇರೋದಿಲ್ಲ, ಬರೀ 80 ಕ್ವೆಶನ್ಸ್ ಮಾತ್ರ ಇರುತ್ತೆ. ಪ್ರತಿ ಪ್ರಶ್ನೆಗೆ 2.5 ಮಾರ್ಕ್ಸ್, 2.5 ಮಾರ್ಕ್ಸು. ಸೊ 80 ಕ್ವೆಶನ್ಸ್ ಇಂಟು 2.5 ಮಾರ್ಕ್ಸ್ ಮಾಡಿದರೆ ಅದು ಕೂಡ ನಿಮಗೆ ಟೋಟಲ್ 200 ಮಾರ್ಕ್ಸಿಗೆ ಆಗುತ್ತೆ. ಆಯಿತು, ಇಲ್ಲಿ ಒಂದು ಅರ್ಥ ಮಾಡಿಕೊಂಡು ನೆಕ್ಸ್ಟು, ನೀವು ಹಿಂದಿನ ವರ್ಷ ಪ್ರಿಲಿಮ್ಸ್ ಪಾಸ್ ಆದವರು ಅಥವಾ ಫೇಲ್ ಆದವ್ರ ಬಗ್ಗೆ ಒಂದು ಮಾತು ಕೇಳಿರ್ತಾರೆ. ಏನು, ಇಷ್ಟು ಕಟ್ ಆಫ್ ಇತ್ತು, 84 ಇತ್ತು ಕಟ್ ಆಫ್, 87 ಇತ್ತು, 85 ಇತ್ತು ಕಟ್ ಆಫ್ ಅಂತ ಹೇಳ್ತಾರೆ. ಇಲ್ಲ ಮುಂಚೆ 90 ಇತ್ತು ಹಂಗೆಲ್ಲ ಹೇಳಿದ್ದಾರೆ. ಏನದು ಕಟ್ ಆಫು? ಕಟ್ ಆಫು ಇದಕ್ಕೆ ಅಪ್ಲೈ ಆಗುತ್ತೆ, GS ಪೇಪರ್ 1ಗೆ ಅಪ್ಲೈ ಆಗುತ್ತೆ. ಅಂದರೆ ಈ 200 ಮಾರ್ಕ್ಸಲ್ಲಿ ಕೆಟಗರಿ ವೈಸು ಒಂದು ಕಟ್ ಆಫ್ ಫಿಕ್ಸ್ ಮಾಡ್ತಾರೆ. ಅವರಿಗೆ ಎಷ್ಟು ಮೇನ್ಸಿಗೆ ಆಸ್ಪಿರೆಂಟ್ಸ್ ಬೇಕಲ್ಲ ಅಷ್ಟಕ್ಕೆ UPSC ಅವರು ವ್ಯಾಲ್ಯೂಷನ್ ಆದ ನಂತರ, ಪ್ರಿಲಿಮ್ಸ್ ವ್ಯಾಲ್ಯೂಷನ್ ಆದ ನಂತರ ಒಂದು ಕಟ್ ಆಫ್ ಫಿಕ್ಸ್ ಮಾಡ್ತಾರೆ. ಆ ಕಟ್ ಆಫು ಜನರಲ್ ಸ್ಟಡೀಸ್ ಪೇಪರ್ 1ಗೆ ಮಾತ್ರ ಅಪ್ಲೈ ಆಗುತ್ತೆ, 2ಗೆ ಅಪ್ಲೈ ಆಗೋದಿಲ್ಲ. ಸೊ ಮೈನ್ಸಿಗೆ ಹೋಗೋರೆಲ್ಲ ಇಲ್ಲಿ ಇಷ್ಟು ಆ ಕಟ್ ಆಫಿಗಿಂತ ಜಾಸ್ತಿ ತೊಗೊಂಡ್ರೆ ಮಾತ್ರ ಮೈನ್ಸಿಗೆ ಹೋಗ್ತಾರೆ. ಆಯಿತು, ಹಾಗಿದ್ರೆ ಮತ್ತು ಪೇಪರ್ 2ದು CSATದು ಏನು ಕತೆ? ಅದಕ್ಕೆ ಕಟ್ ಆಫ್ ಇಲ್ವಾ? ಅದಕ್ಕೆ ಕ್ವಾಲಿಫೈಯಿಂಗ್ ಕಟ್ ಆಫ್ ಇದೆ. ಏನಿದು ಕ್ವಾಲಿಫೈಯಿಂಗ್ ಕಟ್ ಆಫು? ಟೋಟಲ್ 200 ಮಾರ್ಕ್ಸ್ ಇದೆಯಲ್ಲ, ಈ 200 ಮಾರ್ಕ್ಸದು 33% ಮಾತ್ರ ತೆಗೆದ್ರೆ ಸಾಕು. ನೀವು ಈ 200 ಮಾರ್ಕ್ಸ್ದು 33% ಅಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಸಾಕು, CSAT ಪಾಸ್ ಆಗುತ್ತೆ. 200 ಮಾರ್ಕ್ಸ್ಗೆ 33 ಅಂತಂದರೆ ಎಷ್ಟು? 66 ಮಾರ್ಕ್ಸ್. ಇಷ್ಟನ್ನು ತೆಗೆದುಕೊಂಡ್ರೆ ಸಾಕು. ಇವಾಗ ನೀವು 66 ಮಾರ್ಕ್ಸ್ ತೊಗೊಂಡ್ರೆ ಸಾಕು. 67 ತೊಗೊಂಡ್ರು ಓಕೆ, 68 ತೊಗೊಂಡ್ರು ಓಕೆ, 200 ಔಟ್ ಆಫ್ 200 ತೊಗೊಂಡ್ರು ಓಕೆ. ಆದರೆ ನೀವು 65.9 ತೊಗೊಂಡ್ರೆ ನೀವು ಪಾಸ್ ಆಗೋದಿಲ್ಲ.
ಸೊ ಇದನ್ನ ಈ ಪೇಪರ್ನಲ್ಲಿ CSATನಲ್ಲಿ ಏನು ಮಾಡಬೇಕು ನೀವು ಜಸ್ಟ್ 66 ತೊಗೋಬೇಕು. ಬಟ್ ಇಲ್ಲಿ ಪೇಪರ್ 2ದಲ್ಲಿ ಅದಾಯಿತು. ಪೇಪರ್ 1ನಲ್ಲಿ ಏನಾಗುತ್ತೆ, ಪೇಪರ್ 1ನಲ್ಲಿ ಇಲ್ಲಿ ನಿಮಗೆ ಕಾಂಪಿಟೇಷನ್ ಇದೆ. ಇಲ್ಲಿ ಇದು ನಿಮಗೆ ಕಟ್ ಆಫ್ ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಇದ್ರದ್ದು ಕಟ್ ಆಫ್ ಚೇಂಜ್ ಆಗುತ್ತೆ, ಇದ್ರದ್ದು ಕಟ್ ಆಫ್ ಚೇಂಜ್ ಆಗೋದಿಲ್ಲ. ಇದು ಫಿಕ್ಸಡ್ ಇದೆ 66. ನೀವು ಇಲ್ಲಿ ಕಟ್ ಆಫ್ಗಿಂತ ಜಾಸ್ತಿ ತೊಗೊಂಡು ಅಲ್ಲಿ ಅಕಸ್ಮಾತ್ 65 ತೊಗೊಂಡಿದ್ದೀರಿ ಅಂದ್ಕೊಳ್ಳೋಣ. ಈ ವರ್ಷದ ಕಟ್ ಆಫ್ ನಿಮಗೆ 85 ಇತ್ತು ಅಂದ್ಕೊಳ್ರಿ, ನೀವು 90 ತೊಗೊಂಡಿದ್ದೀರಾ. ಆದರೆ ಇಲ್ಲಿ ಬರೀ 65 ಮಾರ್ಕ್ಸ್ ಬಂತು ಅಂದ್ಕೊಳ್ರಿ, ಅವಾಗಲೂ ನೀವು ಪಾಸ್ ಆಗೋಲ್ಲ, ನೀವು ಮೈನ್ಸಿಗೆ ಹೋಗೋದಿಲ್ಲ ಅವಾಗ. ಅಥವಾ ಇಲ್ಲಿ ನೀವು 67 ಮಾರ್ಕ್ಸ್ ತೊಗೊಂಡು ಇಲ್ಲಿ ಕಟ್ ಆಫ್ 85 ಇದೆ, ನೀವು 84 ತೊಗೊಂಡಿದ್ದೀರಾ ಅಂದ್ಕೊಳ್ರಿ, ಅಲ್ಲಿ ಜಾಸ್ತಿ ತೊಗೊಂಡಿದ್ದೀರಾ. 66 ಕಟ್ ಆಫ್ ಇದೆ, ಕ್ವಾಲಿಫೈಯಿಂಗ್ ಕಟ್ ಆಫು 67 ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಪೇಪರ್ 1ನಲ್ಲಿ ಈ ಸರಿ ಕಟ್ ಆಫ್ 85 ಇದೆ, ನೀವು 84 ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಅವಾಗಲೂ ನೀವು ಮೈನ್ಸಿಗೆ ಹೋಗೋದಿಲ್ಲ. ಸೊ ಮೈನ್ಸಿಗೆ ಹೋಗ್ಬೇಕಂತಂದರೆ ಪೇಪರ್ 2 CSATನಲ್ಲಿ 66ಗಿಂತ ಜಾಸ್ತಿ ಇರಬೇಕು. ಪೇಪರ್ 1ನಲ್ಲಿ ಆ ವರ್ಷದ ಕಟ್ ಆಫ್ ನಿಮ್ಮ ಕೆಟಗರಿ, ಪ್ರತಿ ಬೇರೆ ಬೇರೆ ಕೆಟಗರಿ ಬೇರೆ ಬರುತ್ತೆ. ಜನರಲ್ಗಾಯಿತು, OBC ಆಯಿತು, ರಿಸರ್ವ್ಡ್ಗಾಯಿತು. ಸೊ ನಿಮ್ಮ ಕೆಟಗರಿಯಲ್ಲಿ ಎಷ್ಟು ಕಟ್ ಆಫ್ ಇದೆ ಆ ವರ್ಷ, ಅದಕ್ಕಿಂತ ಜಾಸ್ತಿ ಪೇಪರ್ 1ನಲ್ಲಿ ಬರಬೇಕು. ಸೊ ಇದು ನಿಮಗೆ ಎರಡರದ್ದು ಡಿಫ್ರೆನ್ಸು, ಪೇಪರ್ 1 ಮತ್ತು ಪೇಪರ್ 2. ಈ ಪೇಪರ್ 2ಗೆ ನಾವೇನಂತ ಕರಿತೀವಿ, CSAT ಅಂತ ಕರಿತೀವಿ. ಸೊ ಇಲ್ಲಿಗೆ ನಾವೇನು ಅರ್ಥ ಮಾಡ್ಕೊಂಡ್ವಿ, CSAT ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಮುಂದಕ್ಕೆ ಹೋಗೋಣ. ಸೊ CSAT ಅರ್ಥ ಮಾಡ್ಕೊಂಡಿದ್ದಾಯಿತು. ಅದರದ್ದು ಸಿಲೆಬಸ್ ಏನು? ಸೊ CSAT ಪೇಪರ್ ಇದೆಯಲ್ಲ, ಅದರಲ್ಲಿ ಮೇನ್ಲಿ 3 ಸೆಕ್ಷನ್ ಬರುತ್ತೆ, ಮ್ಯಾಥ್ಸ್, ರೀಸ್ನಿಂಗ್ ಮತ್ತು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ. ಓಕೆ, ಸೊ ಟೋಟಲ್ 80 ಕ್ವೆಶನ್ಸ್ ಬೇಕು ನಮಗೆ. ಇದರಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ನೀವು 35ಇಂದ 36ವರೆಗೂ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ರೀಸನಿಂಗ್ನಲ್ಲಿ 15ರಿಂದ 20 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ರೀಡಿಂಗ್ ಕಾಂಪ್ರಹೆನ್ಷನ್ನಲ್ಲಿ ಸುಮಾರು 27ರಿಂದ 29 ಇಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಇದು ಒಂಥರ 3 ಸಬ್ ಸೆಕ್ಷನ್ ಇದ್ದಂಗೆ ಅಷ್ಟೇ. ಇದು ಮೇನ್ ಪೇಪರ್ CSAT, ಅದರೊಳಗಡೆ 3 ಸಬ್ಜೆಕ್ಟ್ ಇದ್ದಾವೆ ಅಂತ ಅಂದ್ಕೊಂಡಿರ್ಬೇಕಾದ್ರೆ, ಒಂದು ಮ್ಯಾಥ್ಸು, ಇನ್ನೊಂದು ರೀಸ್ನಿಂಗು, ಇನ್ನೊಂದು ರೀಡಿಂಗ್ ಕಾಂಪ್ರಹೆನ್ಷನ್. ಇದಕ್ಕೆ ನಿಮಗೆ ಸ್ವಲ್ಪ ಮ್ಯಾಥ್ಸಿನ ಅವಶ್ಯಕತೆ ಇದೆ, ಇದಕ್ಕೆ ಸ್ವಲ್ಪ ರೀಡಿಂಗ್ ಕಾಂಪ್ರಹೆನ್ಷನ್ಗೆ ಸ್ವಲ್ಪ ಇಂಗ್ಲೀಷಿನ ಅವಶ್ಯಕತೆ ಇದೆ. ಇದು ಮಧ್ಯದಲ್ಲಿ ಏನು ರೀಸ್ನಿಂಗ್ ಅಂತ ಇದೆಯಲ್ಲ, ಈ ರೀಸ್ನಿಂಗ್ ಪೇಪರ್ ಬಂದ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮ್ಯಾಥ್ಸಿಗೆ ಕೆಲವು ಸರ್ತಿ ಲಿಂಕ್ ಆಗುತ್ತೆ, ಸ್ವಲ್ಪ ಲಿಂಕ್ ಆಗ್ತಾ ಇರುತ್ತೆ ಅವಾಗವಾಗ. ಈ 15ರಿಂದ 20 ಕ್ವಶನಲ್ಲಿ ಒಂದು 10 ಕ್ವಶನಿಗಾದರೂ ಸ್ವಲ್ಪ ಮ್ಯಾಥ್ಸ್ ಲಿಂಕ್ ಇರುತ್ತೆ. ಆದರೆ ತುಂಬ ಡೀಪಾಗಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಮೇಲ್ಮೇಲೆ ಕ್ಯಾಲ್ಕುಲೇಷನ್ ಮಾಡುವ ಅವಶ್ಯಕತೆ ಬೀಳುತ್ತೆ ಇದರಲ್ಲಿ. ಆಯಿತು, ಬಟ್ ಈ 3 ಸೇರಿಸಿದ್ರೆ ನಿಮಗೆ 80 ಕ್ವೆಶನ್ಸ್ ಆಗುತ್ತೆ. ಆಯಿತು, ಇನ್ನೊಂದೇನು, ನಾವು ಆಗಲೇ ಏನು ಕಲ್ತ್ಕೊಂಡ್ವಿ, CSAT ಪೇಪರ್ನಲ್ಲಿ ಒಂದು ಕ್ವೆಶನ್ನಿಗೆ 2.5 ಮಾರ್ಕ್ಸ್ ಅಂತ ಕಲ್ತ್ಕೊಂಡ್ವಿ. ಇದು ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ, ನೀವು ಏನು ಆನ್ಸರ್ ಮಾಡಿಲ್ಲ ಅಂದರೆ ಮಾರ್ಕ್ಸು ಆ್ಯಡು ಆಗೋಲ್ಲ, ಸಬ್ಟ್ರಾಕ್ಟು ಆಗೋಲ್ಲ. ಆಯಿತು, ಇಲ್ಲಿ ನೆಗೆಟಿವ್ ಮಾರ್ಕಿಂಗು ಇದೆ ನಿಮಗೆ. GS 1ಗೂ ನೆಗೆಟಿವ್ ಮಾರ್ಕಿಂಗ್ ಇದೆ, ಇಲ್ಲಿ GS 2ಗೂ ಇದೆ, CSATಗೂ ಇದೆ. CSATಗೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟು? 0.83 ಮಾರ್ಕ್ಸ್. 0.833 ಮಾರ್ಕ್ಸ್ ನಿಮಗೆ ನೆಗೆಟಿವ್ ಮಾರ್ಕ್ಸ್. ಅಕಸ್ಮಾತ್ ನಿಮ್ಮದು ಆನ್ಸರ್ ರಾಂಗ್ ಆಗಿತ್ತಂದರೆ ಇಷ್ಟು ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ನಿಮಗೆ. ಸೊ ಈ ರೀತಿಯಲ್ಲಿ ನೀವು ಕ್ವಾಲಿಫೈಯಿಂಗ್ ಟೋಟಲ್ 66 ತೊಗೋಬೇಕು. ಅಂದರೆ ನೀವು ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ಒಂದು 31 ಕ್ವೆಶನ್ ಆನ್ಸರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಔಟ್ ಆಫ್ 80 ಕ್ವೆಶನ್ಸ್, ಟೋಟಲ್ 80 ಕ್ವೆಶನ್ ಇದೆ, ನೀವು ಬರೀ 31 ಕ್ವೆಶನ್ ಆನ್ಸರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ನಾವು ಕನ್ಸಿಡ್ರೇಷನ್ ಅಷ್ಟೇ, 31 ಆನ್ಸರ್ ಮಾಡಿದ್ದೀರಾ. ಈ 31ರಲ್ಲಿ 3 ಕ್ವೆಶನ್ ರಾಂಗ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ 3 ಕ್ವೆಶನ್ನು ರಾಂಗ್ ಆಯಿತು. 3 ಕ್ವೆಶನ್ ರಾಂಗ್ ಆದರೆ ಎಷ್ಟು ಕರೆಕ್ಟ್ ಆಯಿತು? ಸಾರಿ 28 ಅಲ್ವಾ? 28 ಕರೆಕ್ಟ್ ಆಯಿತು. 3 ಕ್ವೆಶನ್ ರಾಂಗು, 28 ರೈಟ್ ಆಯಿತು. ಸೊ ಇವಾಗ ನಿಮ್ಮದು ಸ್ಕೋರ್ ಎಷ್ಟಾಗುತ್ತೆ ಗೊತ್ತಾ? 28 ಕರೆಕ್ಟ್ ಇದೆಯಲ್ಲ, ಇದಕ್ಕೆ ಇಂಟು 2.5. ಇಲ್ಲಿ 3 ರಾಂಗ್ ಆಗಿದೆಯಲ್ಲ, ಆ 3ಕ್ಕೆ 0.833 ಎಷ್ಟು ಡಿಡಕ್ಟ್ ಮಾಡ್ತಾರೆ. ಈ 28ಕ್ಕೆ 2.5 ಇಷ್ಟು ನಿಮಗೆ ಮಾರ್ಕ್ಸ್ ಬರುತ್ತೆ. ಈ 3ಕ್ಕೆ 0.833 ಮಾರ್ಕ್ಸು ಕಡಿಮೆ ಆಗುತ್ತೆ. 28 ಇಂಟು 2.5 ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ? 28 ಇಂಟು 2.5 ಮಾಡಿದ್ರೆ 28 ಇಂಟು 2.5 ಮಾಡಿದ್ರೆ ನಿಮಗೆ ಇಲ್ಲಿ 70 ಬರುತ್ತೆ. 3 ಇಂಟು 0.833 ಮಾಡಿದ್ರೆ 2.5 ಬರುತ್ತೆ. ನೀವು 70ಯಲ್ಲಿ 2.5 ಕಳೆದ್ರೆ 67.5 ಬರುತ್ತೆ. ಸೊ ಇವಾಗ ನೀವು ಪಾಸಾ? ಹೌದು. ಯಾಕೆ? ಕ್ವಾಲಿಫೈ ಮಾರ್ಕ್ಸ್ 66 ಇದೆ, ನೀವು 67.5 ತೊಗೊಂಡಿದ್ದೀರಾ, ಪಾಸ್. ಸೊ ನಿಮ್ಮದು CSATಲ್ಲಿ ಕ್ಯಾಲ್ಕುಲೇಷನ್ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಈ ರೀತಿಯಲ್ಲಿ.
ಆ್ಯಂಡ್ ನಾ ಹೇಳ್ದಂಗೆ ಅದರಲ್ಲಿ 3 ಸೆಕ್ಷನ್ ಇರುತ್ತೆ, ಮ್ಯಾಥಮೆಟಿಕ್ಸ್, ರೀಸನಿಂಗ್, ರೀಡಿಂಗ್ ಕಾಂಪ್ರೆನ್ಷನ್. ಈ 3 ಸೆಕ್ಷನ್ ಮೇಲ್ಗಡೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಮತ್ತು ಅದು ಅದೇ ಆರ್ಡರ್ನಲ್ಲಿ ಇರೋದಿಲ್ಲ. ನಾನಿಲ್ಲಿ ಈ ರೀತಿ ಬರ್ದಿದ್ದೀನಿ ಅಂದ್ಬಿಟ್ಟು ಮ್ಯಾಥ್ಸ್, ರೀಸನಿಂಗ್, ರೀಡಿಂಗ್ ಕಾಂಪ್ರೆನ್ಷನ್ ಬರ್ದಿನಿ ಅಂದ್ಬಿಟ್ಟು ಮೊದಲೇ 30 ಕ್ವಶನ್ ಮ್ಯಾಥ್ಸ್ ಇರುತ್ತೆ, ನೆಕ್ಸ್ಟು ಅದರ ನಂತರ ಒಂದು 20 ಕ್ವಶನ್ ರೀಸನಿಂಗ್ ಇರುತ್ತೆ, ಅದರ ನಂತರ ಒಂದು 20 ಕ್ವಶನ್ನು ರೀಡಿಂಗ್ ಕಾಂಪ್ರೆನ್ಷನ್ ಇರುತ್ತೆ ಅಂತಾರೆ. ಎಲ್ಲ ಮಿಕ್ಸ್ ಆಗಿರುತ್ತೆ. ನಿಮಗೆ ಫಸ್ಟ್ಗೆ ರೀಸನಿಂಗ್ ಬರ್ಬೋದು, ಸೆಕೆಂಡ್ ಕ್ವಶನ್ ರೀಡಿಂಗ್ ಕಾಂಪ್ರೆನ್ಷನ್ ಬರ್ಬೋದು, ಮತ್ತು ಥರ್ಡ್ ಕ್ವಶನ್ ಮ್ಯಾಥ್ಸ್ ಬರ್ಬೋದು, ಮತ್ತು ಫೋರ್ತ್ ಕ್ವಶನ್ ರೀಡಿಂಗ್ ಕಾಂಪ್ರೆನ್ಷನ್ ಬರ್ಬೋದು. ಈ ರೀತಿ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ನಿಮಗೆ ಇದು ನಿಮ್ಮ GS1 ಕೂಡ ಹಂಗೆ ಅಲ್ವಾ, ಎಲ್ಲ ಟಾಪಿಕ್ಸು ಮಿಕ್ಸ್ ಆಗಿರುತ್ತೆ. ಅದೇ ರೀತಿಲಿ ಇದರಲ್ಲೂ ಕೂಡ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಬಟ್ ಈ 3 ಸೆಕ್ಷನ್ ಏನು ಅಂತ ಅರ್ಥ ಮಾಡಿಸ್ತೀನಿ ನಾನು ನಿಮಗೆ, ಅದೇನು ಅಂತ ಹೇಳ್ತೀನಿ. ಬಟ್ ಈ 3 ಸೆಕ್ಷನಲ್ಲಿ ಇಷ್ಟಿಷ್ಟು ಕ್ವೆಶ್ಚನ್ ಬರುತ್ತೆ, ಒಂದು ಅಂದಾಜು ಪ್ರತಿ ವರ್ಷದ ಮಟ್ಟಿಗೆ. ಅದು ಫಿಕ್ಸೆಡ್ ಇರೋದಿಲ್ಲ, ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈ ರೇಂಜಲ್ಲಿ ಬರ್ತಾ ಇರುತ್ತೆ ಯಾವಾಗಲೂ ಕೂಡ. ಒಂದು ಸುಮಾರು 35ರಿಂದ 36, ಇದರ ಒಂದು 15ರಿಂದ 20, ಇದರಲ್ಲಿ ಒಂದು 27ರಿಂದ 29, ಆ ರೇಂಜಿನಲ್ಲಿ ಕ್ವೆಶನ್ಸು ಪ್ರತಿ ವರ್ಷ ಬರ್ತಾ ಇರುತ್ತೆ. ಆಯಿತು. ನೆಕ್ಸ್ಟು ಇವಾಗ ನಾವು ಆ ಸೆಕ್ಷನನ್ನು ಅರ್ಥ ಮಾಡ್ಕೊಂಡು, 3 ಸೆಕ್ಷನ್ ಇದಾವಂತ, ಮ್ಯಾಥ್ಸು, ರೀಸನಿಂಗು ಮತ್ತು ರೀಡಿಂಗ್ ಕಾಂಪ್ರೆನ್ಷನ್ ಅಂತ. ಅದ್ರ ಒಳಗಡೆ ಡೆಪ್ತಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಟಾಪಿಕ್ಸ್ ಇದೆ, ಭಾಳಷ್ಟು ಟಾಪಿಕ್ಸ್ ಇದೆ. ಬಟ್ ಲಾಸ್ಟ್ 5 ಇಯರ್ಸ್ ಅನಲೈಸ್ ಮಾಡಿದಾಗ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವ್ಯಾವುದು? ಮ್ಯಾಥ್ಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನಂಬರ್ ಸಿಸ್ಟಮ್. ಇದು ಬರೀ ಮ್ಯಾಥ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ, ನಿಮ್ಮ ಇಡೀ CSAT ಪೇಪರ್ನಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಂಬರ್ ಸಿಸ್ಟಮ್. ಇದೊಂದೇ ಟಾಪಿಕ್ ಮೇಲ್ಗಡೆ 20 to 25 ಕ್ವೆಶನ್ಸ್ ಬರುತ್ತೆ. ನೀವು ಇರೋದೇ ಟೋಟಲ್ 80 ಕ್ವೆಶನ್ನು. ಆ 80 ಕ್ವೆಶನ್ಸಲ್ಲಿ 20 to 25 ಬರೀ ಇದೊಂದೇ ಟಾಪಿಕ್ನಲ್ಲಿ ಬರುತ್ತೆ, ನಂಬರ್ ಸಿಸ್ಟಮ್. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು. ಮತ್ತು ಇದು ಈ ಒಂದು ಟಾಪಿಕ್ ಒಳಗಡೆ ಮತ್ತೊಂದು 6-7 ಸಬ್ ಟಾಪಿಕ್ಸ್ ಇದೆ. ಡಿವಿಸಿಬಿಲಿಟಿ ರೂಲ್ ಅಂತ, ಯೂನಿಟ್ಸ್ ಡಿಜಿಟ್ ಅಂತ, ಮಲ್ಟಿಪ್ಲಿಕೇಶನ್ ಸೈಕಲ್ ಅಂತ, ಅದರೊಳಗೆ ಮತ್ತೆ ಒಂದಿಷ್ಟು ಸಬ್ ಟಾಪಿಕ್ಸ್ ಬರುತ್ತೆ. ಬಟ್ ಅದೆಲ್ಲನೂ ನೀವು ಒಂದು ಸಿಂಗಲ್ ಟಾಪಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ CSAT ಪೇಪರ್. ಅದರ ನಂತರ ಪರ್ಸೆಂಟೇಜ್ ಬರುತ್ತೆ. ಇದರಲ್ಲಿ ಒಂದು 2ರಿಂದ 4 ಕ್ವೆಶನ್ ಬರ್ತಾ ಇರುತ್ತೆ ಪ್ರತಿ ವರ್ಷ. ರೇಷಿಯೋ ಮೇಲ್ಗಡೆ ಡೈರೆಕ್ಟ್ ಕ್ವೆಶನ್ ಬರೋದಿಲ್ಲ, ಬಟ್ ಅದರ ಅಪ್ಲಿಕೇಶನ್ ಬೇಸ್ಡ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಸ್ಪೀಡ್, ಆವ್ರೇಜ್, ಯೂನಿಟ್ಸ್, ಪರ್ಮುಟೇಷನ್ ಕಾಂಬಿನೇಷನ್, HCF, LCM, ಪ್ರಾಫಿಟ್ ಆ್ಯಂಡ್ ಲಾಸ್, ಏಜಸ್, ಇವೆಲ್ಲ ಟಾಪಿಕ್ಸು. ಸರಿ, ಈ ಟಾಪಿಕ್ಸ್ ನೋಡಿ ಹೆದರ್ಕೋಬೇಡ್ರಿ, ಇದೇನು ಕಂಪ್ಲೀಟ್ಲಿ ಹೊಸದಾಗಿದೆ ಅಂತ. ನಾನು ಇದನ್ನು ಎಲ್ಲಿ ಓದೋದು ಮತ್ತು ಎಷ್ಟು ಡೆಪ್ತಲ್ಲಿ ಓದೋದು ಅದನ್ನು ಹೇಳ್ತೀನಿ ನಾನು. ಬಟ್ ಈ ಟಾಪಿಕ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ ಸಾಕು ನೀವು. ಈ ಸೆಕ್ಷನಲ್ಲಿ ಈ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ. ಅದೇ ರೀಸನಿಂಗಿಗೆ ಬಂದರೆ ಕ್ಲಾಕ್, ಕ್ಯಾಲೆಂಡರ್, ಸೀರೀಸ್, ಇಲ್ಲಿ 2 ಥರ ಸೀರೀಸ್ ಬರುತ್ತೆ, ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್ ಅಂತ. ಎರಡು ಇಂಪಾರ್ಟೆಂಟೇ ನಮಗೆ CSATಗೆ. ನೆಕ್ಸ್ಟು ಬ್ಲಡ್ ರಿಲೇಷನ್ ಬರುತ್ತೆ, ಕೋಡಿಂಗ್, ಇನ್ಇಕ್ವಾಲಿಟೀಸ್, ಮ್ಯಾಥ್ಸ್ ಬೇಸ್ಡ್ ರೀಸನಿಂಗ್. ನಾನು ನಿಮ್ಗೇನು ಹೇಳಿದೆ, 20 ಕ್ವಶನ್ ರೀಸನಿಂಗಲ್ಲಿ ಬಂತಂದರೆ ಸುಮಾರು 10 ಕ್ವಶನ್ಗೆ ಸ್ವಲ್ಪ ಮ್ಯಾಥ್ಸ್ ಲಿಂಕ್ ಇರುತ್ತೆ ಅಂದಲ್ಲ. ಸೊ ಹಾಗಾಗಿ ಅದಕ್ಕೆ ಮ್ಯಾಥ್ಸ್ ಬೇಸ್ಡ್ ರೀಸನಿಂಗ್ ಅಂತೀವಿ. ನೆಕ್ಸ್ಟು ಕ್ಯೂಬ್ಸ್ ಆ್ಯಂಡ್ ಕ್ಯೂಬಾಯ್ಡ್ಸ್, ಡೈರೆಕ್ಷನ್ಸ್, ಇನ್ಇಕ್ವಾಲಿಟಿ, ಸಿಲೋಜಿಸಮ್, ಪಜಲ್, ಮಿಸಲೇನಿಯಸ್, ಸೆಟ್ ಥಿಯರಿ, ಇವೆಲ್ಲ ಟಾಪಿಕ್ಸ್ ಬರುತ್ತೆ. ಇದು ಮ್ಯಾಥ್ಸ್ ಆಯಿತು, ರೀಸನಿಂಗ್ ಆಯಿತು. ನೆಕ್ಸ್ಟ್ ರೀಡಿಂಗ್ ಕಾಂಪ್ರೆನ್ಷನ್ನಲ್ಲಿ. ರೀಡಿಂಗ್ ಕಾಂಪ್ರೆನ್ಷನ್ ಅಂದರೆ ಏನು ಹೇಳ್ರಿ, ನಮಗೆ ಸ್ಕೂಲಲ್ಲಿದ್ದಾಗ ಈ ರೀತಿ ನಾವು ಆನ್ಸರ್ ಮಾಡಿದ್ದೀವಿ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಆ ಪ್ಯಾರಾಗ್ರಾಫ್ ಬೇಸಿಸ್ ಮೇಲೆ ಕ್ವೆಶನ್ ಕೊಟ್ಟಿರ್ತಾರೆ. ಈ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ನಾವು ಆನ್ಸರ್ ಮಾಡಬೇಕಲ್ಲ, ಅದೇ ರೀಡಿಂಗ್ ಕಾಂಪ್ರೆನ್ಷನು. ಅದರಲ್ಲಿ ಅದು ಎಲ್ಲದಕ್ಕೂ ಒಂದು ಪ್ಯಾಸೇಜೇ ಕೊಟ್ಟಿರ್ತಾರೆ. ಬಟ್ ಏನು ಮಾಡ್ತಾರೆ ನಿಮಗೆ, ಆ ಪ್ಯಾಸೇಜ್ನಲ್ಲಿ ಈ ಪ್ಯಾಸೇಜ್ನಲ್ಲಿ ಅಸಂಪ್ಷನ್ ಏನಿದೆ ಹೇಳಿ, ಸೆಂಟ್ರಲ್ ಐಡಿಯಾ ಏನಿದೆ, ಇಂಪ್ಲಿಕೇಶನ್ ಏನಿದೆ, ಕೊರೋಲರಿ, ಎಕ್ಸ್ಪ್ಲನೇಷನ್, ಇನ್ಫರೆನ್ಸ್, ಮೆಸೇಜ್, ಅದರ್ಸ್, ಈ ರೀತಿ ಏನೇನೋ ಕೇಳ್ತಾ ಇರ್ತಾರೆ. ಈ ಮೇಲ್ಗಡೆ ಪ್ಯಾಸೇಜಿನ ಅಸಂಪ್ಷನ್ ಏನು, ಮೇಲ್ಗಡೆ ಪ್ಯಾಸೇಜಿನ ಎಕ್ಸ್ಪ್ಲನೇಷನ್ ಏನು, ಅದರ ಇನ್ಫರೆನ್ಸ್ ಏನು, ಈ ರೀತಿ ಕೇಳ್ತಾ ಇರ್ತಾರೆ. ಬಟ್ ಓಕೆ, ಅವರು ಈ ರೀತಿ ಎಲ್ಲ ಕೇಳಿದರೂ ಕೂಡ ಅದನ್ನು ಆನ್ಸರ್ ಮಾಡೋದಕ್ಕೂ ಕೂಡ ಒಂದು ಮೆಥಡ್ ಇದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲಾದರೂ ಹೇಳ್ತೀನಿ ನಾನು. ಬಟ್ ಇಷ್ಟು ಟಾಪಿಕ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ ಸಾಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಮಗೆ. ಆಯಿತು. ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ, CSAT ಅಂದರೆ ಏನಂತ ಅರ್ಥ ಮಾಡ್ಕೊಂಡ್ವಿ, ಅದರದ್ದು ಸಿಲೆಬಸ್ ಏನು, ನಾವು ಈ ವರ್ಷಕ್ಕೆ 2026ಗೆ ಪ್ರಿಪೇರ್ ಆಗ್ತಾ ಇರೋರು ಯಾವ ಸಿಲೆಬಸ್ ಫಾಲೋ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಿಮಗೆ 2025 ಪೇಪರ್ದು ನಾನು ಡೀಟೇಲ್ಡ್ ಅನಾಲಿಸಿಸ್ ಕೊಡ್ತಾ ಇದ್ದೀನಿ ನಿಮಗೆ. 2025 ಪೇಪರ್ನಲ್ಲಿ ಯಾವ ಸೆಕ್ಷನ್ಗೆ ಎಷ್ಟು ಎಕ್ಸಾಕ್ಟ್ ಮಾರ್ಕ್ಸ್ ಬಂದಿತ್ತು, ನಾನು ನಿಮಗೆ ಒಂದು ರೇಂಜ್ ಕೊಟ್ಟಿದ್ದೆ, ಈ ರೇಂಜ್ನಲ್ಲಿ ಬರ್ತಾ ಇರುತ್ತೆ ಅಂತ. ಬಟ್ ಈ ಇಯರ್ನಲ್ಲಿ ಎಷ್ಟು ಎಕ್ಸಾಕ್ಟ್ ಅವರು ಯಾವ ಸೆಕ್ಷನ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಮ್ಯಾಥಮೆಟಿಕ್ಸಿಗೆ 33 ಕ್ವೆಶನ್ಸ್ ಬಂದಿತ್ತು ಔಟ್ ಆಫ್ 80 ಕ್ವೆಶನ್ಸ್. ರೀಡಿಂಗ್ ಕಾಂಪ್ರೆನ್ಷನಿಂದ 29 ಬಂದಿತ್ತು, ರೀಸನಿಂಗಿಂದ 18 ಬಂದಿತ್ತು. ಸೊ ಇದು ರೇಂಜು. ಆಮೇಲೆ ನಿಮಗೆ ಈಸಿ ಯಾವಾಗಲೂ ಕೂಡ ಇದು ಈಸಿ ಇರುತ್ತೆ. ರೀಸನಿಂಗ್ ಕ್ವೆಶನ್ಸ್ ಇರುತ್ತಲ್ಲ, ಅದು ಯಾವಾಗಲೂ ಸ್ವಲ್ಪ ಈಸಿ ಇರುತ್ತೆ.
ನಿಮ್ಮದು ಮ್ಯಾಥ್ಸ್ ಇರುತ್ತಲ್ಲ, ಮ್ಯಾಥ್ಸ್ ಬಂದ್ಬಿಟ್ಟು ಮಾಡ್ರೇಟ್ ಟು ಡಿಫಿಕಲ್ಟ್ ಇರುತ್ತೆ. ಇದು ಕೂಡ ಅಷ್ಟೇ, ಯಾವುದು ರೀಡಿಂಗ್ ಕಾಂಪ್ರೆಷನ್, ಅದು ಕೂಡ ಮಾಡ್ರೇಟ್ ಟು ಡಿಫಿಕಲ್ಟ್ ಇರುತ್ತೆ. ನಿಮಗೆ ಇದು ಬಂದ್ಬಿಟ್ಟು ಈಸಿ ಟು ಮಾಡ್ರೇಟ್ ಇರುತ್ತೆ, ಯಾವುದು ರೀಸನಿಂಗು. ಈ 3 ಸೆಕ್ಷನಲ್ಲಿ ನಿಮಗೆ ಯೂಶ್ವಲಿ ಸ್ವಲ್ಪ ಪ್ರಶ್ನೆಗಳು ಸ್ವಲ್ಪ ಸುಲಭ ಅಂತ ಅನ್ಸೋದಂದರೆ ರೀಸನಿಂಗ್. ಇವೆರಡು ಕೂಡ ಸ್ವಲ್ಪ ಮಾಡ್ರೇಟ್ ಇರುತ್ತೆ, ಸ್ವಲ್ಪ ಡಿಫಿಕಲ್ಟು ಇರುತ್ತೆ. ಬಟ್ ರೀಸನಿಂಗ್ ಪ್ರಶ್ನೆಗಳು ಮುಂಚೆಲ್ಲ ಅದು ಕೂಡ ಕಷ್ಟ ಬರ್ತಾಯಿತ್ತು ಒಂದು 5-10 ವರ್ಷಗಳ ಹಿಂದೆ. ಬಟ್ ಲಾಸ್ಟ್ 5 ಇಯರ್ಸಿಂದ ಈ ಕಡೆಗೆ ಇದನ್ನು ಈಸಿ ಮಾಡಿದ್ದಾರೆ, ಇವೆರಡನ್ನ ಸ್ವಲ್ಪ ಟಫ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ನಡೀತಾ ಇರೋ ಟ್ರೆಂಡು ಇದು ಆಯಿತು. ನಾನು ನಿಮಗೆ ಇವಾಗ ಸೆಕ್ಷನ್ ವೈಸ್ ಅನಾಲಿಸಿಸ್ ಕೊಟ್ಟೆ, ಟಾಪಿಕ್ ವೈಸ್ ಅನಾಲಿಸಿಸ್ ಕೂಡ ಕೊಡ್ತೀನಿ ನೋಡಿ ಈಗ. ಸೊ ಈ 2025 ಇಯರ್ನಲ್ಲಿ ಯಾವ ಟಾಪಿಕ್ ಮೇಲ್ಗಡೆ ಎಷ್ಟು ಕ್ವೆಶ್ಚನ್ಸ್ ಬಂದಿತ್ತು ಅಂತ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಅದು ಕಾಣಿಸ್ದೇ ಇರ್ಬೋದು. ಬಟ್ ಡಿಸ್ಕ್ರಿಪ್ಷನಲ್ಲಿ ಇದು PDF ಅಪ್ಲೋಡ್ ಮಾಡಿದ್ದೀವಿ ನಾವು, ಈ ಯೂಟ್ಯೂಬ್ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಇವತ್ತನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈ ವರ್ಷ ಅತಿ ಹೆಚ್ಚು ಪ್ರಶ್ನೆ ಬಂದಿದ್ದು ನಾನು ಹೇಳ್ದಂಗೆ ನಂಬರ್ ಸಿಸ್ಟಮ್. ಎಷ್ಟು ಪ್ರಶ್ನೆ ಬಂದಿತ್ತು? 23 ಕ್ವೆಶನ್ಸ್ ಬಂದಿತ್ತು ನಂಬರ್ ಸಿಸ್ಟಮ್ ಮೇಲ್ಗಡೆ. ನೆಕ್ಸ್ಟು ಅಸಂಪ್ಷನ್ಸ್, ರೀಡಿಂಗ್ ಕಾಂಪ್ರೆನ್ಷನ್ನಲ್ಲಿ ಅಸಂಪ್ಷನ್ಸ್, ಇದ್ರ ಮೇಲ್ಗಡೆ ಸುಮಾರು 13 ಕ್ವೆಶನ್ಸ್ ಬಂದಿತ್ತು. ನೆಕ್ಸ್ಟು ಮೆಸೇಜ್, ರೀಡಿಂಗ್ ಕಾಂಪ್ರೆನ್ಷನಲ್ಲಿ ವಾಟ್ ಈಸ್ ದ ಕ್ರಿಟಿಕಲ್ ಮೆಸೇಜ್, ವಾಟ್ ಈಸ್ ದ ಪ್ರಾಕ್ಟಿಕಲ್ ಮೆಸೇಜ್, ಈ ರೀತಿ ಕೇಳ್ತಾ ಇರ್ತಾರೆ. ಅದರಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿತ್ತು? 8 ಕ್ವೆಶನ್ಸ್ ಬಂದಿತ್ತು. ನೆಕ್ಸ್ಟು ಸೆಂಟ್ರಲ್ ಐಡಿಯಾ ಆಫ್ ದ ಪ್ಯಾಸೇಜ್, ಇದು ರೀಡಿಂಗ್ ಕಾಂಪ್ರೆನ್ಷನ್ಗೆ ಸಂಬಂಧಪಟ್ಟಿದ್ದು, ಇದ್ರ ಮೇಲ್ಗಡೆ 6 ಕ್ವೆಶನ್ಸ್ ಬಂದಿತ್ತು. ಈ ರೀತಿ ಟೋಟಲ್ ಸುಮಾರು ಒಂದು 23 ಕ್ವೆಶನ್ ಏನೋ ಇದೆ, 23 ಬೇರೆ ಬೇರೆ ಟಾಪಿಕ್ಸಿಂದ ಈ ಸರಿ ಕ್ವೆಶನ್ ಕೇಳಿದರು. ಆಯ್ತು, ಇಷ್ಟು 23ರಲ್ಲಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಿಮಗೆ ಇನ್ನೊಂದು ನೋಡಿ ಆಶ್ಚರ್ಯ ಆಗ್ಬೋದು, ಏನಂದರೆ ನಾನು ಆಗಲೇ ತೋರಿಸಿದ 23 ಟಾಪಿಕ್ ಇದಾವಲ್ಲ, ಇದರಲ್ಲಿ ಟಾಪ್ 10 ಟಾಪಿಕ್ಸ್ ಇದು. ಇದರಲ್ಲಿ ಟಾಪ್ 10 ಟಾಪಿಕ್ಸು. ಈ 10 ಟಾಪಿಕ್ಸಲ್ಲಿ ನಿಮ್ಗೆ ಆ್ಯಕ್ಚುಲಿ 67 ಕ್ವೆಶನ್ಸ್ ಬಂದಿತ್ತು. ನಮಗಿರೋ ಟಾಪಿಕ್ಸು ಭಾಳ ಇದಾವೆ, ಸುಮಾರು 30 ಟಾಪಿಕ್ಸ್ ಆಗ್ತವೆ ಎಲ್ಲ ಸೇರಿದರೆ. ಯಾವ್ಯಾವುದನ್ನು ನಿಮ್ಮದು ಅದು ಮ್ಯಾಥಮೆಟಿಕ್ಸು ಮತ್ತು ರೀಡಿಂಗ್ ಕಾಂಪ್ರೆನ್ಷನ್ ಸೇರಿಸಿ 30 ಮೇಲ್ಗಡೆ ಟಾಪಿಕ್ಸ್ ಆಗುತ್ತೆ. ರೀಡಿಂಗ್ ಕಾಂಪ್ರೆನ್ಷನ್ ಅದರಲ್ಲಿ ಒಂದು 5ರಿಂದ 10 ಟಾಪಿಕ್ಸ್ ಬರುತ್ತೆ. ಅಸಂಪ್ಷನ್ನು, ಇನ್ಫರೆನ್ಸು, ಇಂಪ್ಲಿಕೇಶನ್ ಅಂತ ಏನೋ ತೋರಿಸಿದ್ನಲ್ಲ ಅದನ್ನೆಲ್ಲ ಸೇರಿಸಿದ್ರೆ. ಬಟ್ ಮೊನ್ನೆ 25 ಪೇಪರ್ನಲ್ಲಿ ಬರೀ 10 ಟಾಪಿಕ್ ಮೇಲ್ಗಡೆ 67 ಕ್ವೆಶನ್ಸ್ ಬಂದಿತ್ತು. ಅಂದರೆ ಇನ್ನು 13 ಕ್ವೆಶನ್ ಮಾತ್ರ ಬೇರೆ ಬೇರೆ ಟಾಪಿಕ್ಕು. 80ರಲ್ಲಿ 67 ಕ್ವೆಶನ್ನು ಬರೀ 10 ಟಾಪಿಕ್ ಬಂದಿತ್ತು. ಆ 10 ಟಾಪಿಕ್ ಯಾವುದಂತ ಇಲ್ಲಿದೆ ನೋಡಿ: ನಂಬರ್ ಸಿಸ್ಟಮ್, ಅಸಂಪ್ಷನ್, ಮೆಸೇಜ್, ಸೆಂಟ್ರಲ್ ಐಡಿಯಾ, ಸೀರೀಸ್, ಕೋಡಿಂಗ್, ಮ್ಯಾಥ್ಸ್ ಬೇಸ್ಡ್ ರೀಸನಿಂಗ್, ಪರ್ಸೆಂಟೇಜ್, ಬ್ಲಡ್ ರಿಲೇಷನ್ ಮತ್ತು ಟೈಮ್ ಆ್ಯಂಡ್ ಸ್ಪೀಡ್. ಓಕೆ ಅಲ್ವಾ? ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಯಿತು. ಓಕೆ, ಸೊ ಇಲ್ಲಿ ನಾನು ನಿಮಗೆ 2025 ಪೇಪರ್ದು ಡೀಟೇಲ್ಡ್ ಅನಾಲಿಸಿಸ್ ಕೊಟ್ಟಿದ್ದಾಯಿತು. ಇದ್ರ ಜೊತೆಗೆ ನಿಮಗೆ ಲಾಸ್ಟ್ 5 ಇಯರ್ಸ್ ಅನಾಲಿಸಿಸ್ ಕೂಡ ಕೊಡ್ತೀನಿ. ಸೊ ಲಾಸ್ಟ್ 5 ವರ್ಷ 2021ರಿಂದ ಹಿಡಿದು 2025ವರೆಗೂ, 2021ಇಂದ 2025ವರೆಗೆ ಯಾವ ಟಾಪಿಕ್ನಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿದೆ. ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಂಬರ್ ಸಿಸ್ಟಮ್. 2025ನಲ್ಲಿ 23 ಕ್ವೆಶನ್ಸ್ ಬಂತು. 2024ರಲ್ಲಿ 16 ಕ್ವೆಶನ್ಸ್ ಬಂತು. 2023ರಲ್ಲಿ 19 ಕ್ವೆಶನ್ಸ್. 2022ಅಲ್ಲಿ 11 ಕ್ವೆಶನ್ಸ್ ಬಂತು. ಒಟ್ಟಿನಲ್ಲಿ ಲಾಸ್ಟ್ 5 ಇಯರ್ಸ್ನಲ್ಲಿ 78 ಟೈಮ್ಸ್ ಪ್ರಶ್ನೆ ಬಂದಿದೆ ನಂಬರ್ ಸಿಸ್ಟಮಿಂದ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಸಂಪ್ಷನ್ಸ್, ರೀಡಿಂಗ್ ಕಾಂಪ್ರೆನ್ಷನ್ನಲ್ಲಿ ಬರುವಂಥ ಅಸಂಪ್ಷನ್ಸ್. ಈ ವರ್ಷ 13 ಕ್ವೆಶನ್ಸ್, ಹಿಂದಿನ ವರ್ಷ 11, ಅದರ ಹಿಂದೆ 7, 5, ಆ ರೀತಿ ಲಾಸ್ಟ್ 5 ಇಯರ್ಸ್ನಲ್ಲಿ ಟೋಟಲ್ 45 ಕ್ವೆಶನ್ಸ್ ಬಂದಿದೆ. ಈ ರೀತಿಯಾಗಿ ಟೋಟಲ್ ಒಂದು 35 ಬೇರೆ ಬೇರೆ ಟಾಪಿಕ್ನಿಂದ ಎಷ್ಟೆಷ್ಟು ಕ್ವೆಶನ್ ಬಂದಿದೆ ಲಾಸ್ಟ್ 5 ಇಯರ್ಸ್ನಲ್ಲಿ ಅಂತ ಇದು ಡೀಟೇಲ್ ಇದೆ. ನಿಮಗೆ ಸ್ಕ್ರೀನಲ್ಲಿ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇದು PDF ಅಪ್ಲೋಡ್ ಆಗಿದೆ, ಅದು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಸೊ ಇಲ್ಲಿ ನಿಮಗೆ ನಾನು ಕಂಪ್ಲೀಟ್ ಪಿಕ್ಚರ್ ಕೊಟ್ಟಿದ್ದೀನಿ ಯಾವುದ್ಯಾವ್ದ್ರದ್ದು ಸಿಲೆಬಸ್ಸು ಮತ್ತು ಯಾವ್ಯಾವ ಟಾಪಿಕ್ಕು, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಿಮಗೆ ಡೀಟೇಲ್ಡ್ ನಾನು ಇನ್ಫಾರ್ಮೇಷನ್ ಕೊಟ್ಟಾಯಿತು. ನಿಮ್ಮ ಪ್ರಿಪ್ರೇಷನ್ ಶುರು ಮಾಡುವ ಅಷ್ಟೊತ್ತಿಗೆ ಅದೇ ಟಾಪಿಕ್ ಮೇಲ್ಗಡೆ ನೀವು ಫೋಕಸ್ ಮಾಡಬೇಕು. ಇಲ್ಲಿ ಅತಿ ಕೊನೆಗೆ ಯಾವುದು ಟಾಪಿಕ್ ಇದೆಯಲ್ಲ, ನೀವು ಇದೆಲ್ಲ ಮುಗಿಸಿದ ನಂತರ ಇಲ್ಲಿಗೆ ಬರಬೇಕು. ನೀವು ಇಲ್ಲಿಂದ ಶುರು ಮಾಡಬಾರ್ದು. ನಿಮ್ಮ ಪ್ರಿಪ್ರೇಷನ್ ಯಾವಾಗಲೂ ಮೇಲ್ಗಡೆಯಿಂದ ಶುರು ಆಗಬೇಕು. ಇದು ನೆನಪಿರಲಿ ನಿಮಗೆ. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಸೊ ನಾನು ನಿಮ್ಗೆ ಇನ್ನೊಂದೇನು ಹೇಳಿದ್ದೆ, ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. 3ಕ್ಕೆ 3 ಕೂಡ 2025 ಪೇಪರಿಂದ ತೊಗೊಂಡಿರೋವಂಥದ್ದು. ಆ 3 ಪ್ರಶ್ನೆ ಯಾಕೆ, ಬರೀ 3 ಪ್ರಶ್ನೆ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಒಂದು ಮ್ಯಾಥ್ಸ್ ಪ್ರಶ್ನೆ, ಒಂದು ರೀಸನಿಂಗ್ ಪ್ರಶ್ನೆ, ಇನ್ನೊಂದು ರೀಡಿಂಗ್ ಕಾಂಪ್ರೆನ್ಷನ್ ಪ್ರಶ್ನೆ. ಸೊ ಯಾವ ಪ್ರಶ್ನೆ ಯಾವ ಟೈಪ್ ಇರುತ್ತೆ ಅದನ್ನು ನೀವು ಅರ್ಥ ಆಗಲಿ ಅಂತ.
ಸೊ ಇಲ್ಲಿ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸುವಂಥ ಕ್ವೆಶನ್ನು ಮ್ಯಾಥಮೆಟಿಕ್ಸ್ ಕ್ವೆಶನ್ ಇದು. ಓಕೆ, ಪ್ರಶ್ನೆ ನೋಡಿ. ಲೆಟ್ ಎಕ್ಸ್ ಬಿ ಅ ರಿಯಲ್ ನಂಬರ್ ಬಿಟ್ವೀನ್ 0 ಆ್ಯಂಡ್ 1. ಸೊ ಎಕ್ಸ್ ಅನ್ನೋದು ಒಂದು ನಂಬರು, ರಿಯಲ್ ನಂಬರು. ಸೊ ರಿಯಲ್ ನಂಬರ್ ಅಂದರೆ ಏನು ನಾವು ಅದನ್ನು ಆಮೇಲೆ ಅರ್ಥ ಮಾಡ್ಕೊಳ್ಳೋಣ, ಬಟ್ ಒಂದು ನಂಬರ್ ಅಂತ ಅಂದ್ಕೊಳ್ಳಿ ಸದ್ಯಕ್ಕೆ. ಬಿಟ್ವೀನ್ 0 ಆ್ಯಂಡ್ 1. ಸೊ ಎಕ್ಸಿನ ವ್ಯಾಲ್ಯೂ 0ಗಿಂತ ಜಾಸ್ತಿ ಇದೆ, 1ಗಿಂತ ಕಡಿಮೆ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್. ಸೊ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಕ್ಸಿನ ವ್ಯಾಲ್ಯೂ 0 ಮತ್ತು 1ನ ಮಧ್ಯದಲ್ಲಿದ್ದರೆ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಮೊದಲನೇದೇನು, ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಎಕ್ಸ್ ಕ್ಯೂಬ್. ಎರಡನೇದು, ಎಕ್ಸ್ ಈಸ್ ಗ್ರೇಟರ್ ದೆನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಇದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇದು. ಓಕೆ, ಸೊ ನಮಗೆ ಇದನ್ನು ನೋಡಿದ ಕೂಡಲೇ ಏನನ್ಸುತ್ತೆ? ಫಸ್ಟ್ ಏನನ್ಸುತ್ತೆ, ಇದು ತಪ್ಪು ಅನಿಸುತ್ತೆ. ಯಾಕೆಂದರೆ ಸ್ಕ್ವೇರ್ ಯಾವಾಗಲೂ ಸಣ್ಣದಿರುತ್ತೆ, ಕ್ಯೂಬ್ ದೊಡ್ಡದಿರುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಕರೆಕ್ಟ್ ಅನಿಸುತ್ತೆ ನಮಗೆ ನೋಡಿದ ಕೂಡಲೇ. ಯಾಕೆಂದರೆ ಯಾವುದೇ ಒಂದು ನಂಬರು ಅದು ತನ್ನ ಸ್ಕ್ವೇರ್ ರೂಟ್ಗಿಂತ ದೊಡ್ಡದೇ ಇರುತ್ತೆ. ಆದರೆ ಈ ರೀತಿ ಯೋಚನೆ ಮಾಡಿದರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಯಾಕೆ ಅಂತ ಹೇಳ್ತೀನಿ. ಸೊ ಎಕ್ಸಿನ ವ್ಯಾಲ್ಯೂ ಏನಂತ ಹೇಳಿದ್ದಾರೆ ಅವರು? 0 ಮತ್ತು 1ನ ಮಧ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಎಕ್ಸಿನ ವ್ಯಾಲ್ಯೂ ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಕ್ಸಿನ ವ್ಯಾಲ್ಯೂ ಬಂದ್ಬಿಟ್ಟು 1/2 ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು 0ಗಿಂತ ಜಾಸ್ತಿ ಇದೆ, 1ಗಿಂತ ಕಡಿಮೆ ಇದೆ, ರೈಟ್? ಸೊ ಎಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ? ಎಕ್ಸ್ ಸ್ಕ್ವೇರ್ ಅಂತಂದರೆ 1/2 ಇಂಟು 1/2 ಅಲ್ವಾ? ಸೊ 1/2 ಇಂಟು 1/2 ಅಂದರೆ 1/4. ಓಕೆ, ಎಕ್ಸ್ ಕ್ಯೂಬ್ ನೋಡಿ. ಎಕ್ಸ್ ಕ್ಯೂಬ್ ಅಂತಂದ್ರೇನು? 1/2 ಇಂಟು 1/2 ಇಂಟು 1/2. ಇದೇನಾಗುತ್ತೆ? 1 ಇಂಟು 1 ಇಂಟು 1 1 ಇರುತ್ತೆ. 2 ಇಂಟು 2 ಇಂಟು 2 8 ಆಗುತ್ತೆ. ಸೊ 1/8 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ 1/4, ಎಕ್ಸ್ ಕ್ಯೂಬ್ ಅಂದರೆ 1/8. ಈ ಎರಡರಲ್ಲಿ ಯಾವುದು ದೊಡ್ಡದು? ಇದು ಹೆಂಗೆ ನೋಡೋದು ಯಾವ್ದು ದೊಡ್ಡದು ಅಂತ? ಏನಿಲ್ಲ, ಇವಾಗ ಇಲ್ಲಿ ಎರಡೂ ನಂಬರ್ಗಳಿಗೂ ಕೂಡ ಮೇಲ್ಗಡೆ 1 ಇದೆ ಅಲ್ವಾ? ಎರಡು ಫ್ರ್ಯಾಕ್ಷನ್ಸ್ ಇದು, ಎರಡಕ್ಕೂ ಇಲ್ಲಿ ಮೇಲ್ಗಡೆ 1 ಇದೆ. ಕೆಳಗಡೆ ನಂಬರು ಅದನ್ನೇ ಡಿವೈಡ್ ಮಾಡುತ್ತಲ್ವ? ಇದು 1/4 ಅಂದರೆ 1 ಡಿವೈಡೆಡ್ ಬೈ 4 ಅಂತ, 1/8 ಅಂದರೆ 1 ಡಿವೈಡೆಡ್ ಬೈ 8 ಅಂತ. ಸೊ ಇಲ್ಲಿ ಕೆಳಗಡೆ ಡಿವೈಡ್ ಮಾಡೋಂಥ ನಂಬರು ದೊಡ್ಡದಾದಂಗೆ ಈ ನಂಬರ್ನ ವ್ಯಾಲ್ಯೂಸ್ ಕಡಿಮೆ ಆಗುತ್ತಲ್ವ? ಅಷ್ಟೇ ಲಾಜಿಕ್. ಸೊ ಇಲ್ಲಿ 1/4, ಇಲ್ಲಿ ಕೆಳಗಿನ ನಂಬರ್ ದೊಡ್ಡದಾದರೆ ಇದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ಎಕ್ಸ್ ಸ್ಕ್ವೇರ್ ಇದೆ ಅಲ್ಲ, ಇಲ್ಲಿ ಸಣ್ಣ ನಂಬರ್, ಇದು ದೊಡ್ಡ ನಂಬರ್ ಆಯಿತು. 8 ದೊಡ್ಡ ನಂಬರ್ ಆಗಿರೋ ಕಾರಣಕ್ಕೆ ಇದು ಬಹಳ ಸಣ್ಣದಾಯಿತು, ಬಟ್ ಇದು ಅದರಷ್ಟು ಸಣ್ಣದಾಗಲಿಲ್ಲ. ಸೊ ಎಕ್ಸ್ ಸ್ಕ್ವೇರ್ ಆ್ಯಕ್ಚುಲಿ ಎಕ್ಸ್ ಕ್ಯೂಬಿಂತ ದೊಡ್ಡದದು. ನೀವು ಎಕ್ಸ್ ಇಸ್ ಕೊಟ್ಟು 1/2 ಅಂತ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಆ್ಯಕ್ಚುಲಿ ಎಕ್ಸ್ ಕ್ಯೂಬಿಂತ ಜಾಸ್ತಿ ಇರುತ್ತೆ. ಇದು ಸ್ಪೆಷಲ್ ಕೇಸ್, 0 ಮತ್ತು 1 ಮಧ್ಯದಲ್ಲಿ ಇದ್ದಾಗ ಮಾತ್ರ ಆಗುತ್ತೆ. ಸೊ ಹೀಗಿದ್ದಾಗ ನಮಗೆ ಮೊದಲನೇ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ಕರೆಕ್ಟ್ ಆಯ್ತಲ್ವ? ಮೊದಲನೇ ಸ್ಟೇಟ್ಮೆಂಟು ಕರೆಕ್ಟು. ನೆಕ್ಸ್ಟು ಎರಡನೇ ಸ್ಟೇಟ್ಮೆಂಟನ್ನು ನೋಡೋಣ. ಎರಡನೇ ಸ್ಟೇಟ್ಮೆಂಟ್ಗೂ ಸೇಮ್ ಲಾಜಿಕ್ಕೆ. ಸೊ ಎಕ್ಸ್ 1/2 ಅಂತ ಅಂದ್ಕೊಳ್ಳಿ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 1/2 ಆಗುತ್ತಲ್ವ? ಸೊ ಸ್ಕ್ವೇರ್ ರೂಟ್ ಆಫ್ 1/2 ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2. ಸೊ ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಇರುತ್ತೆ, ಇದು ಸ್ಕ್ವೇರ್ ರೂಟ್ ಆಫ್ 2 ಇರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1/2, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/√2. ಸೊ ಅಗೇನ್ ಸೇಮ್ ಲಾಜಿಕ್ ಅಪ್ಲೈ ಮಾಡೋಣ. ಇಲ್ಲಿ ಕೆಳಗಡೆ ನಂಬರು ದೊಡ್ಡದಿತ್ತಂದರೆ ಈ ವ್ಯಾಲ್ಯೂ ಸಣ್ಣದಾಗುತ್ತೆ, ಕೆಳಗಡೆ ನಂಬರ್ ಸಣ್ಣದಿತ್ತಂದರೆ ಈ ವ್ಯಾಲ್ಯೂ ದೊಡ್ಡದಾಗುತ್ತೆ. ಸೊ 2 ಮತ್ತು ಸ್ಕ್ವೇರ್ ರೂಟ್ ಆಫ್ 2 ಇದರಲ್ಲಿ ಯಾವುದು ದೊಡ್ಡದು? 2 ದೊಡ್ಡದು, ಸ್ಕ್ವೇರ್ ರೂಟ್ ಆಫ್ 2 ಸಣ್ಣದು. ಸೊ ಹಾಗಿದ್ದರೆ ಇದು ಆ್ಯಕ್ಚುಲಿ ಜಾಸ್ತಿ ಇರುತ್ತೆ, ಈ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇದಕ್ಕಿಂತ. ಸೊ ಸ್ಕ್ವೇರ್ ರೂಟ್ ಆಫ್ 2 ವಿಲ್ ಬಿ ಗ್ರೇಟರ್ ದ್ಯಾನ್ ಎಕ್ಸ್. ಸೊ ಬಟ್ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಅಪೋಸಿಟ್ ಆಯ್ತದೆ, ಹಾಗಾಗಿ ಇದು ತಪ್ಪಾಯಿತು. ಸೊ ನಾವು ಸ್ಟಾರ್ಟಿಂಗ್ ನಮಗೆ ಫಸ್ಟ್ ನಾವು ನೋಡಿದ ತಕ್ಷಣ ಏನಂತ ಅಂದ್ಕೊಂಡ್ವಲ್ಲ, ಇದು ತಪ್ಪು ಇದು ಸರಿ ಅಂತ, ಅದು ಉಲ್ಟಾಯಿತು. ಇದು ಸರಿ ಮತ್ತು ಇದು ತಪ್ಪಾಯಿತು. ಸೊ ಹಾಗಿದ್ದಾಗ ನಮಗೆ ಆನ್ಸರ್ ಯಾವುದಿರುತ್ತೆ? ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. 1 ಓನ್ಲಿ, 2 ಓನ್ಲಿ, ಬೋತ್ 1 ಆ್ಯಂಡ್ 2, ನೈದರ್ 1 nor 2. ಸೊ ಯಾವುದು? 1 ಓನ್ಲಿ. ಆಪ್ಷನ್ ಎ ನಮಗೆ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದು ನಿಮಗೆ ಮ್ಯಾಥ್ಸ್ ಬೇಸ್ಡು ಮ್ಯಾಥ್ಸಿನ ಟಾಪಿಕ್ ಮೇಲ್ಗಡೆ ಬರುವಂಥ ಪ್ರಶ್ನೆ. ಇದು ನಂಬರ್ ಸಿಸ್ಟಮ್ ಪ್ರಶ್ನೆ ಇದು. ಇಲ್ಲಿ ಅಗೇನ್ ಇದು ಒಂದು ಯಾವುದೇ ಒಂದು ಫಿಕ್ಸ್ಡ್ ಮೆಥಡ್ ಏನಿಲ್ಲ ಇದಕ್ಕೆ. ನಿಮಗೆ UPSC ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ, ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಬೇರೆ ಆಪ್ಟಿಟ್ಯೂಡ್ ಬೇಸ್ಡ್ ಏನು ಪ್ರಶ್ನೆಗಳಿದೆಯಲ್ಲ, ನಿಮಗೆ ಬ್ಯಾಂಕಿಂಗ್ ಇರ್ಬೋದು, ರೈಲ್ವೆ ಇರ್ಬೋದು, SSC ಇರ್ಬೋದು, ಎಲ್ಲದಕ್ಕೂ ಒಂದಿಷ್ಟು ಫಿಕ್ಸೆಡ್ ಸಿಲೆಬಸ್ ಇದೆ. ನೀವು ಒಂದಿಷ್ಟು ಫಾರ್ಮುಲಾಸ್ ಇದೆ, ಶಾರ್ಟ್ಕಟ್ಸ್ ಇದೆ, ಕ್ವಿಕ್ ಟ್ರಿಕ್ಸ್ ಇದೆ, ನೀವು ಕೆಲವು ಮೆಥಡಾಲಜಿ ಇದೆ.
ಅಷ್ಟನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಎಕ್ಸಾಮ್ ಹಾಲಲ್ಲಿ ನೀವು ಆನ್ಸರ್ ಮಾಡ್ಬೋದು. ಬಟ್ ಯು ಪಿ ಎಸ್ ಸಿ ಸಿ ಸೆಟ್ ಬಂದುಬಿಟ್ಟು ನೀವು ಎಕ್ಸಾಮ್ ಹಾಲ್ನಲ್ಲಿ ಸ್ವಲ್ಪ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು, ಆ ರೀತಿ ಇರುತ್ತೆ ಅದು. ಓಕೆ, ಸೊ ಈ ರೀತಿ ಸಿಂಪಲ್ ಲಾಜಿಕ್ ಇರುತ್ತೆ. ಕ್ಯಾಲ್ಕುಲೇಷನ್ ತುಂಬ ಕೇಳೋದಿಲ್ಲ ಯು ಪಿ ಎಸ್ ಸಿಲಿ, ಬಟ್ ಸ್ವಲ್ಪ ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಬೇಕಿರುತ್ತೆ. ಓಕೆ, ಸೊ ಇದು ಮ್ಯಾಥ್ಸ್ ಬೇಸ್ಡ್, ಮ್ಯಾಥ್ಸಿನ ಪ್ರಶ್ನೆ ಆಯಿತು. ನೆಕ್ಸ್ಟ್ ರೀಸ್ನಿಂಗ್ ಪ್ರಶ್ನೆ ಹೆಂಗೆ ಬರುತ್ತೆ ನೋಡೋಣ. ಓಕೆ, ಇದು ಒಂದು ರೀಸ್ನಿಂಗ್ ಕ್ವೆಶನ್ನು. ಇದು ಯಾವ ರೀತಿ ಕ್ವೆಶನ್ ತೊಗೊಂಡಿದ್ದೀನಿ ನಾನು ಅಂದರೆ, ಇದು 25 ಇಯರ್ ಪೇಪರ್ನಲ್ಲಿ ಬಂದಿರೋದೆ, ಮ್ಯಾಥ್ಸ್ ಇಲ್ಲದೆ ಇರೋಂಥ ತೊಗೊಂಡಿದ್ದೀನಿ. ಕೆಲವು ರೀಸ್ನಿಂಗ್ ಇದಕ್ಕೆ ಸ್ವಲ್ಪ ಬೇಸಿಕ್ ಮ್ಯಾಥ್ಸ್ ಬೇಕಾಗುತ್ತೆ, ಬಟ್ ಇದಕ್ಕೆ ಮ್ಯಾಥ್ಸ್ ಇಲ್ಲದೆ ಇರೋಂಥದ್ದು, ಕಂಪ್ಲೀಟ್ಲಿ ಮ್ಯಾಥ್ಸ್ ಇಲ್ಲದೆ ಇರೋಂಥ ಪ್ರಶ್ನೆ ಇದು. ಕ್ವೆಶನ್ ನೋಡಿ ಒಂದು ಸರ್ತಿ. ಅ ಮೊಬೈಲ್ ಫೋನ್ ಹ್ಯಾಸ್ ಬಿನ್ ಸ್ಟೋಲನ್. ದೇರ್ ಆರ್ 3 suspects, P, Q and R. They were questioned knowing that only one of them is guilty. Their responses are as follows. ಸೊ ಒಂದು ಮೊಬೈಲ್ ಫೋನ್ ಕಳ್ಳತನ ಆಗಿದೆ, 3 ಜನಗಳ ಮೇಲೆ ಅನುಮಾನ ಇದೆ, P, Q ಮತ್ತು R ಅಂತ. ಅವ್ರು 3 ಜನನೂ ಪ್ರಶ್ನೆಗೆ ಒಳಪಡಿಸಲಾಯಿತು. ಅವರಲ್ಲಿ ಒಬ್ಬ ಮಾತ್ರ ಗಿಲ್ಟಿ, ಅಂದರೆ ಒಬ್ಬ ಮಾತ್ರ ಅಪರಾಧಿ ಇದ್ದಾನೆ. ಅವ್ರ ಹೇಳಿಕೆಗಳೇನಂತ ಕೊಟ್ಟಿದ್ದಾರೆ. P ಹೇಳಿಕೆ ಏನು? ಐ ಡಿಡ್ ನಾಟ್ ಸ್ಟೀಲ್, Q ಸ್ಟೋಲ್ ಇಟ್. Q ಏನು ಹೇಳ್ತಾನೆ? ಆರ್ ಡಿಡ್ ನಾಟ್ ಸ್ಟೀಲ್, ಐ ಡಿಡ್ ನಾಟ್ ಸ್ಟೀಲ್. ಆರ್ ಏನು ಹೇಳ್ತಾನೆ? ಐ ಡಿಡ್ ನಾಟ್ ಸ್ಟೀಲ್, ಐ ಡು ನಾಟ್ ನೋ ಹೂ ಡಿಡ್ ಇಟ್. ಹೂ ಸ್ಟೋಲ್ ದ ಮೊಬೈಲ್ ಫೋನ್? P, R, Q ಕೆನಾಟ್ ಬಿ ಕನ್ಕ್ಲೂಡೆಡ್. ಸೊ ಇವರ ಹೇಳಿಕೆಗಳನ್ನು ನೋಡಿಬಿಟ್ಟು ಈ 3 ಜನದಲ್ಲಿ ಯಾರು ಕಳ್ಳ ಅಂತ ಹುಡುಕ್ಬೇಕು ನಾವು. ಇದು ರೀಸ್ನಿಂಗ್ ಟೈಪ್, ಇದೊಂದು ರೀಸ್ನಿಂಗ್ ಪ್ರಶ್ನೆ ಇದು. ಸೊ ಇದನ್ನು ಯಾವ ರೀತಿ ಆನ್ಸರ್ ಮಾಡೋದು? ಸೊ ಇಲ್ಲಿ ನಮಗೇನು ಲಾಜಿಕ್ ಬೇಕಂತಂದರೆ, ಒಬ್ಬ ಕಳ್ಳ ಅಂತ ಅವ್ರು ಕೊಟ್ಟಿದ್ದಾರೆ, ಓನ್ಲಿ ಒನ್ ಆಫ್ ದಮ್ ಈಸ್ ಗಿಲ್ಟಿ ಅಂತ, ಒಬ್ಬ ಮಾತ್ರ ಕಳ್ಳ. ಸೊ ಕಳ್ಳ ಪ್ರಶ್ನೆ ಕೇಳಿದಾಗ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ? ಸುಳ್ಳು ಹೇಳ್ತಾನೆ. ಕದ್ದಿದೆ ಇರೋರು ಅವರು ಪ್ರಶ್ನೆಗೆ ಒಳಪಡಿಸಿದಾಗ ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ? ಅವ್ರು ನಿಜ ಹೇಳ್ತಾರೆ. ಸೊ ಇದೇ ನಮಗೆ ಲಾಜಿಕ್. ಏನಂದರೆ ಈ 3 ಜನರಲ್ಲಿ ಒಬ್ಬರು ಸುಳ್ಳ ಇದ್ದಾನೆ, ಇನ್ನೂ ಇಬ್ಬರು ಸತ್ಯ ಹೇಳೋರಿದ್ದಾರೆ. ಸೊ ಈ 3 ಹೇಳಿಕೆಗಳಲ್ಲಿ ಒಂದು ತಪ್ಪು ಹೇಳಿಕೆ, ಒಂದು ಸುಳ್ಳು ಹೇಳಿಕೆ, ಇನ್ನೆರಡು ಸರಿಯಾದ ಹೇಳಿಕೆ, ನಿಜವಾದ ಹೇಳಿಕೆಗಳು. ಸೊ ಆ ಬೇಸಿಸ್ ಮೇಲ್ಗಡೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು. ಸೊ ಫಸ್ಟ್ ನಾವೇನು ಮಾಡೋದು ಗೊತ್ತಾ, ಇಲ್ಲಿ P, R, Q 3 ಜನ ಕಳ್ಳರಿರೋ ಸಾಧ್ಯತೆ ಇದೆಯಲ್ಲ, ನಾವು ಸುಮ್ಮನೆ ಒಬ್ಬರನ್ನ ಕಳ್ಳ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಏನಂತ ಅಸ್ಯೂಮ್ ಮಾಡೋಣ, ಇಲ್ಲಿ P ಇಂದನೇ ಶುರು ಮಾಡ್ಬೋದು, P ಕಳ್ಳ ಅಂತ. ಬಟ್ ಬೇಡ, R ಇಂದ ಶುರು ಮಾಡೋಣ. ಯಾಕೆ ಅಂತ ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ, ನಾನು ಯಾಕೆ R ಇಂದನೇ ಶುರು ಮಾಡಿದೆ ಅಂತ. R ಕಳ್ಳ ಇರ್ಬೋದು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ R ಕಳ್ಳ ಇದ್ದಾನಂದರೆ R ಹೇಳ್ತಿರೋದೆಲ್ಲ ಸುಳ್ಳಿರಬೇಕು, P ಮತ್ತು Q ಹೇಳೋದೆಲ್ಲ ನಿಜ ಇರಬೇಕು. ಆಯಿತು. R ಏನು ಹೇಳ್ತಿದ್ದಾನೆ? ಐ ಡಿಡ್ ನಾಟ್ ಸ್ಟೀಲ್ ಅಂತ ಹೇಳ್ತಿದ್ದಾನೆ, ಅದು ಸುಳ್ಳಿರಬೇಕು. ನಾವು ಅವನನ್ನ ಕಳ್ಳ ಅಂತ ನಾವು ಅಂದ್ಕೊಂಡಿದ್ದೀವಿ ಆಲ್ರೆಡಿ. ಅವನು ಕಳ್ಳ ಅಂತ ಅಂದ್ಕೊಂಡು ನಾವು ಅವನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಅವನು ಕಳ್ಳ ಆಗಿದ್ದರೆ ಐ ಡಿಡ್ ನಾಟ್ ಸ್ಟೀಲ್ ಅಂದರೆ ಅದು ಸುಳ್ಳಾಗಿರ್ಬೇಕು. ಅದು ಸುಳ್ಳು, ಅದು ಯಾಕೆಂದರೆ ನಾವು ಅವ್ನು ಕಳ್ಳ ಅಂತ ಅಂದ್ಕೊಂಡಿದ್ದೀವಿ, ಅವ್ನು ಸುಳ್ಳು ಹೇಳ್ತಾನೆ. ಸರಿ. ಐ ಡು ನಾಟ್ ನೋ ಹೂ ಡಿಡ್ ಇಟ್, ನನಗೆ ಯಾರು ಅಂತ ಕದ್ದೋರು ಯಾರು ಅಂತ ಗೊತ್ತಿಲ್ಲ ಅಂತ, ಅದು ಕೂಡ ಸುಳ್ಳು. ಯಾಕೆಂದರೆ ಅವನೇ ಕದ್ದಿದ್ದಾನೆ, ಅವ್ನು ಕದ್ದಿನಂತ ತಾನು ಕದ್ರೆ ತನಗೆ ಗೊತ್ತಿರುತ್ತೆ. ಆದರೆ ಅವ್ನು ಏನು ಹೇಳ್ತೇನೆ? ಐ ಡು ನಾಟ್ ನೋ ಹೂ ಡಿಡ್ ಇಟ್ ಹೇಳ್ತೇನೆ. ಸೊ ಇವನು ಹೇಳ್ತಿರೋದೆಲ್ಲ ಸುಳ್ಳು, ನಮಗಲ್ಲೇನೂ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ Q ಬಗ್ಗೆ ಹೇಳಿ. Q ಹೇಳಿಕೆಯನ್ನು ಗಮನಿಸಿ. Q ಕದ್ದಿಲ್ಲ, ಸೊ ಅವ್ನು ಹೇಳೋದೆಲ್ಲ ನಿಜ ಇರಬೇಕು. ಅವನೇನು ಹೇಳ್ತಿದ್ದಾನೆ? ಆರ್ ಡಿಡ್ ನಾಟ್ ಸ್ಟೀಲ್ ಅಂತ ಹೇಳ್ತಿದ್ದಾನೆ. ಸೊ Q ಆರ್ ಡಿಡ್ ನಾಟ್ ಸ್ಟೀಲ್ ಅಂತ ಹೇಳ್ದ ಅಂದರೆ ಅವ್ನು ಹೇಳೋದೆಲ್ಲ ನಿಜ ಇರಬೇಕಲ್ವ. ಆದರೆ ಅವ್ನು ಹೇಳಿ ಸುಳ್ಳಾಗ್ತಲ್ಲ ನಮಗಿಲ್ಲಿ, ಯಾಕೆಂದ್ರೆ ನಾವು Qನ ಆರ್ನ ಕಳ್ಳ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವನು ಆರ್ ಸುಳ್ಳ, ಆರು ಕಳ್ಳ ಆದರೆ ಆರ್ ಸುಳ್ಳ. ಸೊ ಇವನು ಸುಳ್ಳ ಆದರೆ ಇವನು ನಿಜ ಹೇಳಬೇಕು. ಇವನು ನಿಜ ಬಟ್ ಇವನು ಹೇಳ್ತಿರೋದು ನಮಗೆ ನಿಜ ಆಗ್ತಾ ಇಲ್ಲ. ಆರ್ ಡಿಡ್ ನಾಟ್ ಸ್ಟೀಲ್ ಅದು ನಿಜ ಆಗಿತ್ತಂದರೆ ನಮ್ಮ ಇನಿಷಿಯಲ್ ಅಸಂಪ್ಷನ್ ಆರ್ ಕಳ್ಳ ಅನ್ನೋದು ಸರಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇದು ತಪ್ಪು. ಇದು ನಾವು ಆರ್ ಕಳ್ಳ ಅಂತ ಅಂದ್ಕೊಂಡಿದ್ದೆ, ಅದು ತಪ್ಪು. ಸೊ ಇವಾಗ Q ಬಗ್ಗೆ ಯೋಚನೆ ಮಾಡೋಣ. Q ಕಳ್ಳ ಅಂತ ಅಂದ್ಕೊಳ್ಳೋಣ. Q ಕಳ್ಳ ಆಗಿದ್ದರೆ Q ಸುಳ್ಳು ಹೇಳ್ತಾ ಇರ್ತಾನೆ, P ಮತ್ತು R ನಿಜ ಹೇಳ್ತಾ ಇರ್ತಾರೆ. ಆಯಿತು. ಸೊ Q ಏನು ಹೇಳ್ತಾನೆ? ಆರ್ ಡಿಡ್ ನಾಟ್ ಸ್ಟೀಲ್ ಅಂತ ಹೇಳ್ತಾನೆ. ನಮಗೇನು ಗೊತ್ತು? Q ಕಳ್ಳ ಅಂತ ಗೊತ್ತು. ಸೊ ಕಳ್ಳ ಸುಳ್ಳ, ಯಾರು ಕಳ್ಳನೋ ಅವನೇ ಸುಳ್ಳ. ಸೊ ಅವ್ನು ಹೇಳೋದೆಲ್ಲ ಸುಳ್ಳೇ ಇರಬೇಕು. ಇವನು ಕದ್ದಿದ್ದಾನೆ, ಇವನು ಏನು ಹೇಳಬೇಕು? ನಾನು ಕದ್ದಿಲ್ಲ ಅಂತ ಹೇಳಬೇಕು. ಬಟ್ ಇವನು ಏನು ಹೇಳ್ತಾನೆ? ಆರ್ ಕದ್ದಿಲ್ಲ ಅಂತ ಹೇಳ್ತೇನೆ. ಆರ್ ಕದ್ದಿಲ್ಲ ಅನ್ನೋದು ನಿಜ ಅಲ್ವಾ ನಮಗೆ? ಆರ್ ಕದ್ದಿಲ್ಲ ಅನ್ನೋದು ಆ್ಯಕ್ಚುಲಿ ನಿಜ. ಆದರೆ Qನ ಬಾಯಲ್ಲಿ ನಿಜ ಬರಬಾರ್ದು ನಮಗೆ, ಬಟ್ ಇಲ್ಲಿ ಬರ್ತಾ ಇದೆ. ಹಾಗಾಗಿ Q ಕಳ್ಳ ಅಂತ ಅನ್ನೋದು ಕೂಡ ನಮ್ಮ ತಪ್ಪು ಅಸಂಪ್ಷನ್ ಆಗೋಯಿತು. ಇದು ಕೂಡ ರಾಂಗ್ ಅಸಂಪ್ಷನ್, ಇದು ಕೂಡ ರಾಂಗ್ ಅಸಂಪ್ಷನ್ ಆಗೋಯಿತು. ಈಗ P ಬಗ್ಗೆ ಯೋಚನೆ ಮಾಡಿ. P ಏನು ಹೇಳ್ತಾ ಇದ್ದಾನೆ? P ಐ ಡಿಡ್ ನಾಟ್, ಈಗ Pನ ಕಳ್ಳ ಅಂತ ಅನ್ಕೋಬೇಕು ನಾವು. Pನ ನಾವು ಕಳ್ಳ ಅಂತ ಅಂದ್ಕೊಂಡ್ರೆ P ಸುಳ್ಳನಾಗಿರಬೇಕು,
ಕ್ಯೂ ಮತ್ತು ಆರ್ ಹೇಳೋದೆಲ್ಲ ನಿಜ ಇರಬೇಕು. ಓಕೆ, ಸೊ ಪಿ ಕಳ್ಳ, ಅವನು ಸುಳ್ಳ ಕೂಡ, ಕಳ್ಳನೇ ಸುಳ್ಳ, ಇವರಿಬ್ಬರು ಸತ್ಯ ಹೇಳೋವಂಥವ್ರು. ಸೊ ಅವನೇನು ಹೇಳ್ತಾನೆ, ಐ ಡಿಡ್ ನಾಟ್ ಸ್ಟೀಲ್. ಐ ಡಿಡ್ ನಾಟ್ ಸ್ಟೀಲ್ ಅದು ಸುಳ್ಳದು, ಯಾಕಂದರೆ ಅವ್ನು ಕದ್ದಿನಂತ ನಾವು ಅಂದ್ಕೊಂಡಿದ್ವಿ. ಸೊ ಅವ್ನು ಸುಳ್ಳು ಹೇಳ್ತಾನೆ, ಅವ್ನು ಸುಳ್ಳು ಐ ಡಿಡ್ ನಾಟ್ ಸ್ಟೀಲ್ ಅಂತ ಸುಳ್ಳು ಹೇಳ್ತಾನೆ. ಸರಿ, ಕ್ಯೂ ಸ್ಟೋಲ್ ಇಟ್, ಅಗೇನ್ ಸುಳ್ಳು ಹೇಳ್ತದೆ ಅವನು, ಯಾಕಂದರೆ ಕದ್ದಿರೋನು ಪಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಕ್ಯೂ ಕದ್ದಿನಂತ ಅಂದ್ಕೊಂಡ್ರೆ ಅಂತ ಅವ್ನು ಹೇಳಿದ್ರೆ ಸುಳ್ಳು ಹೇಳ್ತಾನೆ. ಆಯಿತು, ನಮ್ಗೆ ಅಲ್ಲಿಗೆ ಹೊಂದಿಕೆ ಬಂತು, ಇವ್ನು ಹೇಳೋದೆಲ್ಲ ಸುಳ್ಳಾಯಿತು. ನೆಕ್ಸ್ಟು ಕ್ಯೂ ಏನು ಹೇಳ್ತಾನೆ, ಇವ್ನು ನಿಜ ಹೇಳಬೇಕು, ಆರ್ ಡಿಡ್ ನಾಟ್ ಸ್ಟೀಲ್, ಅದು ನಿಜ, ಅದು ನಾವು ನಮ್ಮ ಅಸಂಪ್ಷನ್ ಪ್ರಕಾರ, ನಾವು ನಮ್ಮ ಅಂದ್ಕೊಂಡಿರೋ ಪ್ರಕಾರ ಆರ್ ಕದ್ದಿಲ್ಲ ಅನ್ನೋದು ನಿಜ. ಐ ಡಿಡ್ ನಾಟ್ ಸ್ಟೀಲ್, ಅವನು ಕದ್ದಿಲ್ಲ ಅನ್ನೋದು ನಿಜ. ಸೊ ಕ್ಯೂ ಹೇಳಿದ್ದೆಲ್ಲ ನಿಜ, ಸರಿ ಬಂತು ನಮಗೆ. ನೆಕ್ಸ್ಟ್ ಆರ್ ಏನು ಹೇಳ್ತಾನೆ, ಐ ಡಿಡ್ ನಾಟ್ ಸ್ಟೀಲ್, ಹೌದು ಅವ್ನು ನಿಜ ಹೇಳ್ತೇನೆ, ಅವ್ನು ಕದ್ದಿಲ್ಲ ಅಂತ. ಐ ಡು ನಾಟ್ ನೋ ಹೂ ಡಿಡ್ ಇಟ್, ಇರ್ಬೋದು ಅವನಿಗೆ ಯಾರು ಕದ್ದಿರಂತ ಗೊತ್ತಿಲ್ಲದೆ ಇರ್ಬೋದು. ಸೊ ಇಲ್ಲಿಗೆಲ್ಲ ಸರಿ ಹೋಗ್ತಾ ಇದೆ ನಮಗೆ. ಪಿಯನ್ನು ನಾವು ಕಳ್ಳ ಅಂತ ಅಂದ್ಕೊಂಡ್ರೆ ಅವ್ನು ಹೇಳೋದೆಲ್ಲ ಸುಳ್ಳಾಗಿ ಅದು ನಮಗೆ ಸರಿ ಬರ್ತಾ ಇದೆ. ಕ್ಯೂ ಮತ್ತು ಆರ್ ಅವರು ಇನ್ನೋಸೆಂಟ್ ಪೀಪಲ್, ಅವರು ನಿರಪರಾಧಿಗಳು, ಅವರು ಹೇಳೋದೆಲ್ಲ ನಿಜ ಇದೆ, ಅಲ್ಲಿಗೆ ಸರಿ ಬರ್ತಾ ಇದೆ. ಸೊ ನಮಗೆ ಆನ್ಸರ್ ಏನು, ಹೂ ಸ್ಟೋಲ್ ದ ಮೊಬೈಲ್ ಫೋನ್, ಪಿ ಸ್ಟೋಲ್ ದ ಮೊಬೈಲ್ ಫೋನ್. ನಾನು ನಿಮಗೆ ಈ ಕ್ವೆಶ್ಚನ್ ಆನ್ಸರ್ ಮಾಡುವಾಗ ಸ್ಟಾರ್ಟಿಂಗ್ ಏನು ಹೇಳಿದೆ, ಇಲ್ಲಿಂದ ಶುರು ಮಾಡ್ಬೋದು ಅಸಂಪ್ಷನ್ನ, ಬಟ್ ಇಲ್ಲಿಂದ ಮಾಡೋಣ ಅಂತ ಹೇಳಿದೆ, ಯಾಕಂದರೆ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇ. ಸೊ ಒಂದೊಂದು ಅಸಂಪ್ಷನ್ನು ಉಳುಕಿದೆಲ್ಲ ರಾಂಗ್ ಆಗಿ ಯಾವ ಒಂದು ಅಸಂಪ್ಷನ್ ನಿಮಗೆ ಸರಿ ಬರುತ್ತಲ್ಲ ಅದು ಆನ್ಸರ್ ಇರ್ತದೆ. ಸೊ ಪಿ ಈಸ್ ದ ಥೀಫ್. ಓಕೆ, ಸೊ ಇಲ್ಲಿಗೆ ನಾವು ಮ್ಯಾಥ್ಸ್ ಬೇಸ್ಡ್ ಒಂದು ಕ್ವೆಶ್ಚನ್ ನೋಡಿದ್ವಿ, ರೀಸನಿಂಗ್ ಬೇಸ್ಡ್ ಒಂದು ಕ್ವೆಶ್ಚನ್ ನೋಡಿದ್ವಿ. ನೆಕ್ಸ್ಟು ರೀಡಿಂಗ್ ಕಾಂಪ್ರೆನ್ಷನ್ದು ಒಂದು ಕ್ವೆಶ್ಚನ್ ನೋಡೋಣ. ಬಟ್ ರೀಡಿಂಗ್ ಕಾಂಪ್ರೆನ್ಷನ್ಗೆ ನಾನು ಹೇಳಿದೆ ಇದಕ್ಕೆ ಸ್ವಲ್ಪ ಇಂಗ್ಲೀಷ್ನ ಅವಶ್ಯಕತೆ ಇದೆ ಅಂತ ಹೇಳಿದೆ. ಸೊ ಆ ಪ್ಯಾಸೇಜ್ ಓದೋದಕ್ಕಿಂತ ಮುಂಚೆನೇ ಅದರಲ್ಲಿ ಬರುವಂಥ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಯಾವುದಿದೆ ಅದ್ರ ಮೀನಿಂಗ್ಸ್ ಮುಂಚೆನೇ ನೋಡ್ಕೊಂಬಿಡೋಣ. ಸೊ ಇಷ್ಟು ವರ್ಡ್ಸ್ ನಿಮಗೆ ಅವಶ್ಯಕತೆ ಇದೆ ಈ ಪ್ಯಾಸೇಜ್ ಆನ್ಸರ್ ಮಾಡೋದಕ್ಕೆ. ಫಸ್ಟ್ ವರ್ಡ್ ಏನು, ಟ್ರಸ್ಟ್. ಇದು ನಮ್ಗೆ ಗೊತ್ತು, ಈಸಿ ವರ್ಡ್. ಟ್ರಸ್ಟ್ ಅಂದರೆ ಬಿಲೀಫ್ ಅಥವಾ ಕಾನ್ಫಿಡೆನ್ಸ್. ನನಗೆ ಒಬ್ಬರ ಮೇಲೆ ಟ್ರಸ್ಟ್ ಇದೆ ಅಂದರೆ ಅವ್ರ ಮೇಲೆ ನಂಬಿಕೆ ಇದೆ. ವಲ್ನರಬಲ್ ಅಂದರೆ ಏಬಲ್ ಟು ಬಿ ಈಸಿಲಿ ಹರ್ಟ್, ಅಂದರೆ ಒಬ್ಬರು ಒಂದು ವಲ್ನರಬಲ್ ಪೊಸಿಷನಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ಹಾನಿ ಉಂಟಾಗುವ ಜಾಗದಲ್ಲಿ ಇದ್ದಾರೆ ಅಥವಾ ಹಾನಿ ಉಂಟಾಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಯಾರೊಬ್ಬರು ವಲ್ನರಬಲ್ ಇದ್ದಾರೆ ಅಂದರೆ ಅವರು ಪ್ರೊಟೆಕ್ಟೆಡ್ ಇಲ್ಲ ಅಂತ. ಉದಾಹರಣೆಗೆ, ಸೊ ನೈಟ್ ಟೈಮಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರೆ ಅದೊಂದು ವಲ್ನರಬಲ್ ಸ್ಟೇಟ್ ಅದು, ಯಾಕಂದರೆ ಆ ಟೈಮ್ನಲ್ಲಿ ಕಳ್ಳರು ಕಾಕರು ಅಡ್ಡಾಡುವಂಥ ಟೈಮ್ ಅದು. ಸೊ ಅದು ವಲ್ನರಬಲ್. ಆ ರೀತಿ ವಲ್ನರಬಲ್ ಅಂದರೆ ಒಂದು ಪರಿಸ್ಥಿತಿ ಅಥವಾ ಒಂದು ಜಾಗದಲ್ಲಿದ್ದಾರೆ, ಎಂಥ ಜಾಗದಲ್ಲಿ ಅದು ಹಾನಿಗೆ ಒಳಗಾಗಬಹುದಾದಂಥದ್ದು. ನೆಕ್ಸ್ಟ್ ಆಂಟ್ರಪ್ರನರ್ಶಿಪ್ ಅಂದರೆ ಬಿಸ್ನೆಸ್. ಬಿಸ್ನೆಸ್. ಸೊ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಅಥವಾ ರನ್ ಮಾಡೋದಕ್ಕೆ ಆಂಟ್ರಪ್ರನರ್ಶಿಪ್ ಅಂತಾರೆ. ನೆಕ್ಸ್ಟ್ ಇಂಪ್ಲೈ ಅಂತಂದರೆ ಇಂಡಿಕೇಟ್, ಅಂದರೆ ಒಂದು ತೋರಿಸುವುದು, ಏನೋ ಒಂದು ಯಾವುದೋ ಒಂದು ಇನ್ನೊಂದನ್ನು ಇಂಪ್ಲೈ ಮಾಡ್ತಾ ಇದೆ ಅಂದರೆ ಅದನ್ನು ಇಂಡಿಕೇಟ್ ಮಾಡ್ತಾ ಇದೆ, ತೋರಿಸ್ತಾ ಇದೆ ಅಂತ. ಬಿಟ್ರೇಯಲ್ ಅಂದರೆ ಮೋಸ. ಹರ್ಟಿಂಗ್ ಸಮ್ ಒನ್ ದಟ್ ಹ್ಯಾಸ್ ಟ್ರಸ್ಟೆಡ್ ಒನ್. ಎಕ್ಸ್ಪರ್ಟ್ ಸಿಸ್ಟಮ್ ಅಂತಂದರೆ ಎ ಪ್ರಾಬ್ಲಮ್ ಸಾಲ್ವಿಂಗ್ ಸಿಸ್ಟಮ್ ಡಿಸೈನ್ಡ್ ಬೇಸ್ಡ್ ಆನ್ ದ ನಾಲೆಜ್ ಆ್ಯಂಡ್ ಎಕ್ಸ್ಪರ್ಟೀಸ್ ಆಫ್ ಎಕ್ಸ್ಪರ್ಟ್ಸ್. ಇದೊಂದು ಟೆಕ್ನಿಕಲ್ ಟರ್ಮು, ನನಗೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಕ್ಸ್ಪರ್ಟ್ ಸಿಸ್ಟಮ್ ಅಂದ್ರೇನು, ಅದೊಂದು ಒಂದು ಆಟೋಮೇಟೆಡ್ ಅಥವಾ ಒಂದು ಮೆಕನೈಸ್ಡ್ ಅಥವಾ ಒಂದು ಕಂಪ್ಯೂಟರೈಸ್ಡ್ ಸಿಸ್ಟಮ್. ಅದು ಅಂದರೆ ಒಂದಿಷ್ಟು ಎಕ್ಸ್ಪರ್ಟ್ಗಳ ಅವರ ನಾಲೆಜ್ ಮತ್ತು ಎಕ್ಸ್ಪರ್ಟೀಸ್ ಬೇಸಿಸ್ ಮೇಲ್ಗಡೆ ನೀವೊಂದು ಸಿಸ್ಟಮ್ ಡಿಸೈನ್ ಮಾಡಿದ್ರೆ ಅಂತ ಅದಕ್ಕೆ ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಎಸೆನ್ಸ್ ಅಂತಂದರೆ ತಿರುಳು, ಅದರ ಮೇನ್ ಕ್ವಾಲಿಟಿ. ಈ ಬುಕ್ಕಿನ ಎಸೆನ್ಸ್ ಏನು ಅಂದರೆ ಈ ಬುಕ್ಕಿನ ತಿರುಳು ಏನು ಅಂತ. ಗ್ಲೋಬಲೈಸ್ ಅಂತಂದರೆ ಮೇಕ್ ಸಮಥಿಂಗ್ ಸ್ಪ್ರೆಡ್ ವರ್ಲ್ಡ್ ವೈಡ್. ಏನು ಗ್ಲೋಬಲ್ ಅನ್ನೋ ಪದದ ಮೀನಿಂಗ್ ಗೊತ್ತಲ್ಲ ನಮಗೆ, ಪ್ರಪಂಚ ಅನ್ನೋ ಅರ್ಥ ಬರ್ತದೆ. ಸೊ ಗ್ಲೋಬಲೈಸ್ ಅಂದರೆ ಎಲ್ಲ ಕಡೆ ಹಬ್ಬಿಸೋದು. ಎಮರ್ಜ್ ಅಂತಂದರೆ ಅಪಿಯರ್, ಅಂದರೆ ಹೊರಬರು, ಆ ರೀತಿ. ಕಮೋಡಿಟಿ ಅಂದರೆ ಐಟಮ್, ಆರ್ಟಿಕಲ್. ಸೋಷಿಯಲ್ ಮಾರ್ಕೆಟ್ ಅಂದರೆ ಅದು ಒಂದು ಟೈಪಿನ ಎಕನಾಮಿಕ್ ಸಿಸ್ಟಮ್. ಅದು ನೀವು ಇದನ್ನ ಎಕಾನಮಿ ಓದ್ಬೇಕಾದ್ರೆ ಅರ್ಥ ಮಾಡ್ಕೊತೀರ. ಸೋಷಿಯಲ್ ಮಾರ್ಕೆಟ್, ಫ್ರೀ ಮಾರ್ಕೆಟ್, ನೆಕ್ಸ್ಟು ಕ್ಯಾಪಿಟಲಿಸ್ಟ್ ಮಾರ್ಕೆಟ್, ಈ ರೀತಿಯೆಲ್ಲ ಬರುತ್ತೆ. ಸೋಷಿಯಲ್ ಮಾರ್ಕೆಟ್ ಅನ್ನೋದು ಅದು ಒಂದು ರೀತಿಯ ಎಕನಾಮಿಕ್ ಸಿಸ್ಟಮು. ನೀವು ಎಕನಾಮಿಲಿ ಚೆನ್ನಾಗಿ ಅರ್ಥ ಮಾಡ್ಕೊತೀರ. ಬಟ್ ಇದನ್ನು ಆನ್ಸರ್ ಮಾಡೋದಕ್ಕೆ ಇದು ಒಂದು ಟೈಪ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂತ ಅರ್ಥ ಮಾಡ್ಕೊಟ್ರಿ ಸಾಕು. ನೆಕ್ಸ್ಟು ಕಾಂಡಕ್ಟ್ ಅಂತಂದರೆ ಬಿಹೇವಿಯರ್ ಅಂತಂದ್ರೆ. ಎಸ್ಟೀಮ್ ಅಂದರೆ ರೆಸ್ಪೆಕ್ಟ್, ಗೌರವ. ಆಪ್ಟಿಮಿಸಮ್ ಅಂದರೆ ಆಶಾವಾದ, ಹೋಪ್ಫುಲ್ನೆಸ್. ಕಾಂಪಿಟೆಂಟ್ ಅಂದರೆ ಹ್ಯಾವಿಂಗ್ ದ ನೆಸೆಸರಿ ಎಬಿಲಿಟಿ ಆರ್ ನಾಲೆಜ್ ಆರ್ ಸ್ಕಿಲ್, ಅಂದರೆ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಶಕ್ತನಾಗಿದ್ದರೆ ಅವ್ರು ಕಾಂಪಿಟೆಂಟ್ ಇದ್ದಾರೆ ಅಂತ. ರೆಸ್ಪೆಕ್ಟ್ ಅಂದರೆ ಗೌರವ ಅಂತ ಗೊತ್ತು, ಬಟ್ ಅದಕ್ಕೆ ಇನ್ನೊಂದು ಮೀನಿಂಗ್ ಇದೆ. ಒಂದು ಭಾಗ ಅಥವಾ ಒಂದು ಆಯಾಮ ಅನ್ನೋ ಒಂದು ಅರ್ಥನೂ ಇದೆ, ಒಂದು ಆಸ್ಪೆಕ್ಟ್ ಅಥವಾ ಪಾರ್ಟ್ ಅಥವಾ ಫೀಚರ್ ಅಂತ. ಕೊನೆಗೆ ಎಂಟೇಲ್ ಅಂದರೆ ಅದನ್ನು ಹೊಂದಿರುವಂಥ, ಇನ್ವಾಲ್ವ್. ಇವಾಗ ಸಮಥಿಂಗ್ ಎಂಟೇಲ್ಸ್ ಅನದರ್ ಥಿಂಗ್ ಅಂದರೆ ಅದು ಇದನ್ನು ಹೊಂದಿದೆ ಅಂತ. ಸೊ
ಇಷ್ಟು ವರ್ಡ್ಸ್ ಬೇಕು ನಿಮಗೆ ಈ ಒಂದು ಪ್ಯಾಸೇಜ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಒಂದು ಅರ್ಧಕ್ಕರ್ಧ ವರ್ಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ನೊಂದು ಅರ್ಧ ನೀವು ಕಲ್ತ್ಕೊಂಡಂಗೆ ಆಯ್ತು ಅನ್ಕೊತೀನಿ. ಸೊ ಇವಾಗ ನಾವು ಪ್ಯಾಸೇಜ್ನ ಆನ್ಸರ್ ಮಾಡೋಣ. ಸೊ ಇವಾಗ ಇಷ್ಟು ವರ್ಡ್ಸನ್ನು ಅರ್ಥ ಮಾಡಿಕೊಂಡ ನಂತರ ಇವಾಗ ನಾವು ಪ್ಯಾಸೇಜ್ನ ಆನ್ಸರ್ ಮಾಡೋಣ. ಸೊ ಪ್ಯಾಸೇಜ್ ಆನ್ಸರ್ ಮಾಡೋಕ್ಕಿಂತ ಈ ಪ್ಯಾಸೇಜಲ್ಲಿ ಕ್ವೆಶನ್ಸನ್ನು ಆನ್ಸರ್ ಓದೋಕ್ಕಿಂತ ಮುಂಚೆ ಫಸ್ಟ್ ಪ್ಯಾಸೇಜ್ ಓದೋದು ಇಂಪಾರ್ಟೆಂಟು. ಪ್ಯಾಸೇಜನ್ನು ನೋಡಿ, ಇದು ಅಗೇನ್ 2025 ಕ್ವೆಶನ್ನೇ ಇದು ಕೂಡ. ಟ್ರಸ್ಟ್ ಸ್ಟ್ಯಾಂಡ್ಸ್ ಕಾಮನ್ಲಿ ಡಿಫೈನ್ಡ್ ಆ್ಯಸ್ ಬೀಯಿಂಗ್ ವಲ್ನರಬಲ್ ಟು ಅದರ್ಸ್. ಸೊ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಟ್ರಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟ್ರಸ್ಟ್ ಅಂದರೆ ಏನಂತ ಮಾತಾಡಿದ್ವಿ ನಾವು? ನಂಬಿಕೆ. ಸೊ ಟ್ರಸ್ಟ್ ಅಂದರೆ ಏನೇನಂತ ಹೇಳ್ತಾ ಇದ್ದಾರೆ ಅವರು? ಬೇರೆಯವರಿಗೆ ನಾವು ವಲ್ನರಬಲ್ ಇರುವುದು, ಅಂದರೆ ಬೇರೆಯವರು ನಮಗೆ ಹಾನಿ ಮಾಡುವ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಇರೋದೇ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟಂಗೆ. ಆಂಟ್ರಪ್ರನೋರ್ಶಿಪ್ ಇಂಪ್ಲೈಸ್ ಟ್ರಸ್ಟ್ ಇನ್ ಅದರ್ಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಎಕ್ಸ್ಪೋಸ್ ಒನ್ ಸೆಲ್ಫ್ ಟು ಬಿಟ್ರೇಯಲ್. ಇನ್ನು ಆಂಟ್ರಪ್ರನೋರ್ಶಿಪ್ ಅಂದರೆ ಏನಂತ ಓದಿದ್ವಿ ನಾವು? ಬಿಸ್ನೆಸ್ ಮಾಡೋದು. ಸೊ ಬಿಸ್ನೆಸ್ ಅಂದ್ರೇನು? ಅದು ಬೇರೆಯವರಲ್ಲಿ ಟ್ರಸ್ಟ್, ನಂಬಿಕೆ ಇಡೋದು, ಮತ್ತು ವಿಲ್ಲಿಂಗ್ನೆಸ್, ರೆಡಿನೆಸ್. ಯಾವುದಕ್ಕೆ? ಬೇರೆಯವರು ನಮಗೆ ಮೋಸ ಮಾಡುವ ಒಂದು ರಿಸ್ಕನ್ನ ತೊಗೊಳ್ಳೋಕ್ಕೆ ರೆಡಿ ಇರಬೇಕು ನಾವು. ಅಂದರೆ ರಿಸ್ಕ್ ತೊಗೊಳ್ಳದೆ ಮಾಡೋಕ್ಕಾಗೋದಿಲ್ಲ ಬಿಸ್ನೆಸ್ ಅಂತ. ಸೊ ಟ್ರಸ್ಟ್ ಅಂದ್ರೇನು? ವಲ್ನರಬಲ್ ಇರುವ ಪೊಸಿಷನಲ್ಲಿ ಇರೋದೇ ಟ್ರಸ್ಟು. ಇನ್ನು ಆಂಟ್ರಪ್ರನರ್ಶಿಪ್ಗೆ ಅವರು ಬೇರೆಯವ್ರ ಮೇಲೆ ಟ್ರಸ್ಟ್ ಇಡಬೇಕು, ಜೊತೆಗೆ ಬಿಟ್ರೇಯಲ್ ಅಂದರೆ ಮೋಸ ಮಾಡೋದಕ್ಕೂ, ನಾವು ಮೋಸ ಮಾಡಿಸ್ಕೊಳ್ಳೋದಕ್ಕೂ ರೆಡಿ ಇರಬೇಕು. ಟ್ರಸ್ಟ್ ಇನ್ ಎಕ್ಸ್ಪರ್ಟ್, ಓಕೆ ಹಿಂಗಂತ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಮೋಸ ಹೋಗ್ರಿ ಅಂತಲ್ಲ. ಮೋಸ ಹೋಗುವುದೋ ಒಂದು ಚಾನ್ಸ್ ಇರುತ್ತೆ, ಆ ಚಾನ್ಸಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದಕ್ಕೆ ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕಂತ. ಟ್ರಸ್ಟ್ ಇನ್ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಈಸ್ ದ ಎಸೆನ್ಸ್ ಆಫ್ ಗ್ಲೋಬಲೈಸಿಂಗ್ ಬಿಹೇವಿಯರ್. ಸೊ ಇಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ ಮೇಲ್ಗಡೆ ನಮ್ಮ ನಂಬಿಕೆ ಅಂತ ಹೇಳ್ತಾರೆ. ಎಕ್ಸ್ಪರ್ಟ್ ಸಿಸ್ಟಮ್ ಅಂದರೆ ಏನಂತ ಓದಿದ್ವಿ ನಾವು? ಎಕ್ಸ್ಪರ್ಟ್ ಸಿಸ್ಟಮ್ ಅಂತಂದರೆ ಇಲ್ಲಿ ಬರುತ್ತೆ ನೋಡಿ. ಅ ಪ್ರಾಬ್ಲಮ್ ಸಾಲ್ವಿಂಗ್ ಸಿಸ್ಟಮ್ ಡಿಸೈನ್ಡ್ ಬೇಸ್ಡ್ ಆನ್ ದ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪರ್ಟೀಸ್ ಆಫ್ ಎಕ್ಸ್ಪರ್ಟ್ಸ್. ಅಂದರೆ ಒಂದು ಯಾವುದೋ ಒಂದು ಫೀಲ್ಡಿನ ಎಕ್ಸ್ಪರ್ಟ್ಸು, ನುರಿತ ಪರಿಣಿತರಿರ್ತಾರೆ, ಅವರ ನಾಲೆಡ್ಜ್ ಮತ್ತು ಸ್ಕಿಲ್ನ ಮೇಲ್ಗಡೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸಿಸ್ಟಮ್ ಮಾಡಿದರೆ ಅದು ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಆ ರೀತಿಯ ಎಕ್ಸ್ಪರ್ಟ್ ಸಿಸ್ಟಮ್ ಮೇಲ್ಗಡೆ ನಾವು ನಂಬಿಕೆ ಇಡಬೇಕಂದ್ರೆ ಅದೊಂದು ಗ್ಲೋಬಲೈಸಿಂಗ್ ಬಿಹೇವಿಯರು, ಮತ್ತು ಅದು ಒಂದು ಸೂಪರ್ ಕಮೋಡಿಟಿ ಅಂದರೆ ಒಂದು ಐಟಮ್, ಪ್ರಾಡಕ್ಟ್ ಅಂತ ಓದಿದ್ವಿ ನಾವು. ಸೊ ಸೋಷಿಯಲ್ ಮಾರ್ಕೆಟ್ನಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ ಮೇಲ್ಗಡೆ ನಂಬಿಕೆ ಇಟ್ಟರೆ ಅದೇ ನಿಮಗೆ ಒಂದು ಸೂಪರ್ ಕಮೋಡಿಟಿ ಆಗಿರುತ್ತೆ. ಸೋಷಿಯಲ್ ಮಾರ್ಕೆಟ್ನಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ನ ಮೇಲ್ಗಡೆ ನಂಬಿಕೆ ಇಡುವುದರಿಂದ ಆ ನಂಬಿಕೆಯೇ ನಮಗೆ ಒಂದು ಸೂಪರ್ ಕಮೋಡಿಟಿ ಆಗಿರುತ್ತೆ. ಆ್ಯಂಡ್ ಇಟ್ ಡಿಫೈನ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಗ್ಲೋಬಲ್ ಮಾರ್ಕೆಟ್. ಗ್ಲೋಬಲ್ ಮಾರ್ಕೆಟ್ ಅಂದರೆ ಜಾಗತಿಕ ಮಾರುಕಟ್ಟೆ. ಓಕೆ, ನಾನಿಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಏನಿದೆ ಅದನ್ನು ಮಾತ್ರ ಅಂಡರ್ಲೈನ್ ಮಾಡ್ಕೊತಾ ಇದ್ದೀನಿ. ಇದೇ ವರ್ಡ್ಸ್ ನೀವು ಅಂಡರ್ಲೈನ್ ಮಾಡಬೇಕಂತ ಇಲ್ಲ, ನಿಮ್ಮ ಆ್ಯಕ್ಚುಲ್ ಎಕ್ಸಾಮ್ನಲ್ಲಿ ಅಂಡರ್ಲೈನ್ ಮಾಡಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಬಟ್ ನಿಮಗೇನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇಲ್ಲಿ ನನಗೆ ಟ್ರಸ್ಟು, ವಲ್ನರಬಲ್, ಆಂಟ್ರಪ್ರನರ್ಶಿಪ್ಪು, ಬಿಟ್ರೇಯಲ್ಲು, ಎಕ್ಸ್ಪರ್ಟ್ ಸಿಸ್ಟಮ್ಸು, ಸೂಪರ್ ಕಮೋಡಿಟಿ ಇದು ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಇದು ಕಂಪ್ಲೀಟ್ ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ, ಅದರದ್ದು ಒಂದು ತಿರುಳು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು ನೀವು. ನೆಕ್ಸ್ಟ್, ಟ್ರಸ್ಟಿಂಗ್ ಕಾಂಡಕ್ಟ್ ಆಲ್ಸೋ ಮೀನ್ಸ್ ಹೋಲ್ಡಿಂಗ್ ಅದರ್ಸ್ ಇನ್ ಗುಡ್ ಎಸ್ಟೀಮ್. ಸೊ ಕಾಂಡಕ್ಟ್ ಅಂದರೆ ಏನಂತ ಓದಿದ್ವಿ? ಬಿಹೇವಿಯರ್ ಅಂತ ಓದಿದ್ವಿ. ಸೊ ಇಲ್ಲಿವರೆಗೂ ಟ್ರಸ್ಟ್ ಮಾಡೋದರ ಬಗ್ಗೆ ಹೇಳಿದರು, ಇವಾಗ ಟ್ರಸ್ಟ್ ಮಾಡುವಂಥ ಒಂದು ಬಿಹೇವಿಯರ್ ಇಟ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಟ್ರಸ್ಟಿಂಗ್ ಕಾಂಡಕ್ಟ್ ಅಂದ್ರೇನು? ಬೇರೆಯವರನ್ನು ನೀವು ರೆಸ್ಪೆಕ್ಟಿಂದ ನೋಡುವಂಥದ್ದು. ಎಸ್ಟೀಮ್ ಅಂದರೆ ರೆಸ್ಪೆಕ್ಟ್. ಆ್ಯಂಡ್ ಆನ್ ಆಪ್ಟಿಮಿಸಮ್ ದಟ್ ದೇ ಆರ್ ವಿಲ್ ಬಿ ಕಾಂಪಿಟೆಂಟ್ ಇನ್ ಸರ್ಟನ್ ರೆಸ್ಪೆಕ್ಟ್ಸ್. ಸೊ ಬೇರೆಯವ್ರನ್ನ ಗೌರವದಿಂದ ಕಾಣಬೇಕು, ಜೊತೆಗೆ ಒಂದು ಹೋಪ್ಫುಲ್ನೆಸ್ ಇರಬೇಕು, ಒಂದು ಆಶಾವಾದ ಇರಬೇಕು. ಏನು? ಅವರು ಕಾಂಪಿಟೆಂಟ್ ಇದ್ದಾರೆ ಅಂತ. ಕಾಂಪಿಟೆಂಟ್ ಅಂದರೆ ಶಕ್ತರಿದ್ದಾರೆ ಅಂತ. ಸೊ ಇಡೀ ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ನಾವು ಬೇರೆಯವ್ರ ಬಗ್ಗೆ ನಂಬಿಕೆ, ವಿಶ್ವಾಸ ಇಡೋದ್ರ ಬಗ್ಗೆ ಹೇಳ್ತಾ ಇದೆ. ಬಿಸ್ನೆಸ್ನಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸೋಷಿಯಲ್ ಮಾರ್ಕೆಟ್ನಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಜೊತೆಗೆ ನಾವು ಬೇರೆಯವರ ಮೇಲೆ ನಂಬಿಕೆಯನ್ನು ಇಡಬೇಕು, ಮತ್ತು ಅದರ ಯಾವುದೇ ಎಕ್ಸ್ಪರ್ಟ್ಗಳ ಮೇಲೆ ನಂಬಿಕೆ ಇಡಬೇಕು, ಮತ್ತು ಅವರು ಒಂದು ಕೆಲಸವನ್ನು ಮಾಡಿಕೊಡಲು ಶಕ್ತರಾಗಿದ್ದಾರೆ ಅಂತ ನಾವು ಅವ್ರನ್ನ ನಂಬಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಸ್ವಲ್ಪ ಫಿಲಾಸಾಫಿಕಲ್ ಇದೆ ಇದು ಪ್ಯಾಸೇಜ್. ಈ ಥರ ಪ್ಯಾಸೇಜು ಕಷ್ಟದ್ದು ಅಂತ ಹೇಳ್ತಾರೆ, ಇದನ್ನು ಸ್ಕಿಪ್ ಮಾಡಿ ಅಂತ ಹೇಳ್ತಾರೆ. ಬಟ್ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಪ್ಯಾಸೇಜಸ್ನ ಇವಾಗಲಿಂದನೇ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಎಲ್ಲ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಕೂಡ ಆನ್ಸರ್ ಮಾಡ್ಬೋದು. ಓಕೆ, ಸೊ ಪ್ಯಾಸೇಜನ್ನು ಓದಿದ್ದಾಯಿತು. ಇವಾಗ ನಾವು ಕ್ವೆಶ್ಚನ್ ನೋಡಿ ಆಪ್ಷನ್ಸ್ ಚೂಸ್ ಮಾಡೋಣ.
ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಕ್ರಕ್ಸ್ ಆಫ್ ದ ಪ್ಯಾಸೇಜ್. ಕ್ರಕ್ಸ್ ಅಂದರೆ ಏನು? ಸೆಂಟ್ರಲ್ ಐಡಿಯಾ. ಸೆಂಟ್ರಲ್ ಐಡಿಯಾ ಮತ್ತು ಕ್ರಕ್ಸ್ ಎರಡು ಒಂದೇ. ಸೊ ಇದರಲ್ಲಿ ಸೆಂಟ್ರಲ್ ಐಡಿಯಾ ಯಾವುದಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ. ಓಕೆ, ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ ಬೆಸ್ಟ್ ಮೆಥಡ್ ಅಂತಂದರೆ ಆಪ್ಷನ್ ಎಲಿಮಿನೇಷನ್. ಸೊ ಇಲ್ಲಿರೋ 4 ಆಪ್ಷನಲ್ಲಿ 4 ಕೆಲವು ಸರಿ ಅನಿಸುತ್ತೆ. ನಾವು ಒಂದೊಂದನ್ನೇ ಯಾವುದು ಸರಿ ಇಲ್ಲ ಅನಿಸುತ್ತೋ ಅದನ್ನು ಒಂದೊಂದನ್ನೇ ಎಲಿಮಿನೇಟ್ ಮಾಡ್ತಾ ಹೋಗಬೇಕು. ಸೊ ನೀವು ಒಂದೊಂದನ್ನೇ ಎಲಿಮಿನೇಟ್ ಮಾಡ್ತಾ ಕೊನೆಗೆ ಏನು ಉಳಿಯುತ್ತಲ್ಲ ಅದು ಆನ್ಸರ್ ಇರುತ್ತೆ ನಿಮಗೆ. ಓಕೆ, ಸೊ ಆಪ್ಷನ್ ಎ ನೋಡಿ. ಟ್ರಸ್ಟ್ ವರ್ದಿನೆಸ್ ಕೆನಾಟ್ ಬಿ ಎಕ್ಸ್ಪೆಕ್ಟೆಡ್ ಇನ್ ಆಂಟ್ರಪ್ರನರ್ಶಿಪ್. ಏನು ಹೇಳ್ತಾ ಇದ್ದದ್ದು? ಬಿಸ್ನೆಸ್, ಆಂಟ್ರಪ್ರನರ್ಶಿಪ್ ಅಂದರೆ ಬಿಸ್ನೆಸ್ನಲ್ಲಿ ನಾವು ನಂಬಿಕೆಗೆ ಅರ್ಹವಾದಂತಹ ಬಿಹೇವಿಯರನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಆದರೆ ನಮ್ಮ ಪ್ಯಾಸೇಜ್ ಏನು ಹೇಳ್ತದೆ? ಬಿಸ್ನೆಸ್ ಮಾಡೋರು ಟ್ರಸ್ಟನ್ನು ತೋರಿಸ್ಲೇಬೇಕಂತ ಹೇಳ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಎಲಿಮಿನೇಟೆಡ್. ಆಪ್ಷನ್ ಬಿ. ಟ್ರಸ್ಟ್ ವರ್ದಿ ಪೀಪಲ್ ಆರ್ ದ ಮೋಸ್ಟ್ ವಲ್ನರಬಲ್ ಪೀಪಲ್. ಸೊ ಇಲ್ಲಿ ಟ್ರಸ್ಟ್ ವರ್ದಿ ಅಂದರೆ ಏನು? ಸೊ ಇಲ್ಲಿ ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ನಾವು ಬೇರೆಯವ್ರ ಬಗ್ಗೆ ನಂಬಿಕೆ ಇಡೋದ್ರ ಬಗ್ಗೆ ಮಾತಾಡ್ತಾ ಇದೆ. ಬಟ್ ಟ್ರಸ್ಟ್ ವರ್ದಿ ಅನ್ನೋ ವರ್ಡ್ ಇಲ್ಲಿವರೆಗೂ ಬಂದಿರಲಿಲ್ಲ. ಟ್ರಸ್ಟ್ ವರ್ದಿ ಅಂದರೆ ನಂಬಿಕೆಗೆ ಅರ್ಹರಾದಂಥವರು ಅಂತ. ಪ್ಯಾಸೇಜ್ ಮಾತಾಡ್ತಾ ಇರೋದು ನಾವು ಬೇರೆಯವ್ರ ಮೇಲೆ ನಂಬಿಕೆ ಇಡೋದ್ರ ಬಗ್ಗೆ. ಬಟ್ ಇದು ಆಪ್ಷನ್ ಬಿ ಮಾತಾಡ್ತಾ ಇರೋದು ನಂಬಿಕೆಗೆ ಅರ್ಹವಾಗಿರುವ, ಅಂದರೆ ನಮ್ಮ ಮೇಲೆ ಬೇರೆಯವ್ರ ನಂಬಿಕೆ ಇಡಬೇಕು, ಆ ರೀತಿ ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಯಾರು ನಂಬಿಕೆಗೆ ಅರ್ಹರಾಗಿರ್ತಾರೋ ಅವರು ಬಹಳ ವಲ್ನರಬಲ್ ಅಂತ ಹೇಳ್ತಾ ಇದೆ. ಆದರೆ ಪ್ಯಾಸೇಜು ಓಕೆ ಎರಡು ನಮಗೆ ಮ್ಯಾಚ್ ಆಗ್ತಾಯಿದೆ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಪ್ಯಾಸೇಜ್ ಏನು ಹೇಳ್ತದೆ ಗೊತ್ತಾ? ಪ್ಯಾಸೇಜು ನಾವು ಬೇರೆಯವರ ಬಗ್ಗೆ ನಂಬಿಕೆ ಇಟ್ಟರೆ ನಾವು ಮೋಸಕ್ಕೆ ಒಳಗಾಗೋ ಪೊಸಿಷನಲ್ಲಿ ಇರ್ತೀವಿ ಅಂತ ಹೇಳುತ್ತೆ. ಆಪ್ಷನ್ ಬಿ ಏನು ಹೇಳ್ತಾ ಇದೆ? ನಂಬಿಕೆಗೆ ಒಳಪಟ್ಟವರು ಮೋಸಕ್ಕೆ ಒಳಗಾಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದೆ. ಡಿಫ್ರೆನ್ಸ್ ನೋಡಿ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ ನಾನು. ಪ್ಯಾಸೇಜ್ ಹೇಳ್ತಾ ಇರೋದು ನಾವು ಬೇರೆಯವರ ಮೇಲೆ ನಂಬಿಕೆ ಇಟ್ಟರೆ ನಾವು ಮೋಸ ಹೋಗೋ ಚಾನ್ಸ್ ಇರುತ್ತೆ ಅಂತ. ಆದರೆ ಆಪ್ಷನ್ ಬಿ ಏನು ಹೇಳ್ತಾ ಇದೆ? ಒಬ್ಬರು ನಂಬಿಕೆಗೆ ಅರ್ಹರಾಗಿದ್ದಾರೆ ಅಂದರೆ, ಒಬ್ಬರ ಮೇಲೆ ಇನ್ನೊಬ್ಬರು ನಂಬಿಕೆ ಇಡೋಕ್ಕೆ ರೆಡಿ ಇದ್ದಾರೆ ಅಂದರೆ, ಆ ಮೊದಲನೇ ಮನುಷ್ಯರು ಯಾರಿದ್ರಲ್ಲ ನಂಬಿಕೆಗೆ ರೆಡಿ ಇರುವಂಥವ್ರು, ನಂಬಿಕೆಗೆ ಅರ್ಹವಾಗಿರುವಂಥವ್ರು, ಅವರು ಮೋಸ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಆಪ್ಷನ್ ಬಿ ಅಲ್ಲ ಇದು. ಯಾಕೆಂದರೆ ಇನ್ನೊಂದು ಸರ್ತಿ ರಿಪೀಟ್ ಮಾಡಿ ಹೇಳ್ತೀನಿ, ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು. ಎ ಅಂತ ಒಬ್ಬ ಇದ್ದಾನೆ, ಬಿ ಅಂತ ಒಬ್ಬ ಇದ್ದಾನೆ ಅಂದ್ಕೊಳ್ಳಿ. ಎ ಬಿ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಇಲ್ಲಿ ಎ ಈಸ್ ಟ್ರಸ್ಟಿಂಗ್, ಬಿ ಈಸ್ ಟ್ರಸ್ಟ್ ವರ್ದಿ. ಇಲ್ಲಿ ಮೋಸ ಹೋಗೋ ಚಾನ್ಸ್ ಯಾರಿಗಿರೋದು? ಎಗೆ. ಬಟ್ ಬಿ ಏನು ಹೇಳ್ತದೆ? ಆಪ್ಷನ್ ಬಿ ಏನು ಹೇಳ್ತದೆ? ಇಲ್ಲಿ ಬಿ ಅನ್ನೋನಿದ್ನಲ್ಲ ಅವನು ಮೋಸ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದೆ. ಸೊ ಅದಲ್ಲ. ಪ್ಯಾಸೇಜ್ ಹೇಳ್ತಾ ಇರೋದು ನಂಬಿಕೆ ಇಡುವ ಮನುಷ್ಯನ ಬಗ್ಗೆ ಹೇಳ್ತಾ ಇದೆ, ನಂಬಿಕೆಯನ್ನು ತೋರಿಸುವ ಮನುಷ್ಯನ ಬಗ್ಗೆ. ಬಟ್ ಇದು ನಂಬಿಕೆಗೆ ಅರ್ಹವಾಗಿರೋ ಮನುಷ್ಯನ ಬಗ್ಗೆ ಹೇಳ್ತಾ ಇದೆ. ಸೊ ಆಪ್ಷನ್ ಬಿ ಕೂಡ ರಿಜೆಕ್ಟೆಡ್. ಆಪ್ಷನ್ ಸಿ ನೋಡಿ. ನೋ ಎಕನಾಮಿಕ್ ಆ್ಯಕ್ಟಿವಿಟಿ ಈಸ್ ಪಾಸಿಬಲ್ ವಿದೌಟ್ ಬೀಯಿಂಗ್ ಎಕ್ಸ್ಪೋಸ್ಡ್ ಟು ಬಿಟ್ರೇಯಲ್. ಸೊ ಇಲ್ಲಿ ಆಪ್ಷನ್ ಸಿ ಸ್ವಲ್ಪ ಸರಿ ಅನ್ನಿಸ್ತಾ ಇದೆ. ಹೆಂಗೆ ಸರಿ ಅನ್ನಿಸ್ತಾ ಇದೆ? ಯಾವುದೇ ಒಂದು ಆರ್ಥಿಕ ಚಟುವಟಿಕೆ, ಎಕನಾಮಿಕ್ ಆ್ಯಕ್ಟಿವಿಟಿ, ಅದು ನಮ್ಮನ್ನು ನಾವು ಮೋಸಕ್ಕೆ ಒಳಗಾಗೋ ಪರಿಸ್ಥಿತಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳದೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ. ಇರ್ಬೋದು, ಯಾಕೆಂದರೆ ಪ್ಯಾಸೇಜ್ ಕೂಡ ಅದನ್ನು ಹೇಳ್ತಾ ಇದೆ. ಏನಂತ? ಬಿಸ್ನೆಸ್ನಲ್ಲಿ ನಿಮ್ಮನ್ನೇ ನೀವು ಒಬ್ಬರನ್ನ ಟ್ರಸ್ಟ್ ಮಾಡಲೇಬೇಕು, ನೀವು ಮೋಸ ಹೋಗೋ ಪರಿಸ್ಥಿತಿಗೆ ನಿಮ್ಮನ್ನು ಒಡ್ಡಿಕೊಳ್ಳೋಕ್ಕೆ ಶಕ್ತರಾಗಿರ್ಬೇಕಂತ ಹೇಳ್ತಾ ಇದೆ. ಸೊ ಆಪ್ಷನ್ ಸಿ ಇರಬಹುದು. ಆದರೆ ನಿಮ್ಗೆ ಈ ರೀತಿ ಒಂದು ಸರಿ ಅಂತ ಸಿಕ್ಕ ತಕ್ಷಣ ಅದನ್ನು ನೀವು ಸೆಲೆಕ್ಟ್ ಮಾಡಬಾರ್ದು. ಅದಕ್ಕೆ ಟಿಕ್ ಮಾರ್ಕ್ ಹಾಕೋ ಬದಲು ಕ್ವೆಶ್ಚನ್ ಮಾರ್ಕ್ ಹಾಕಿಡಿ. ಇದಕ್ಕೆ 8 ಹಾಕಿದ್ವಿ, ಇದಕ್ಕೆ ಯಾಕೆ ಕ್ವೆಶ್ಚನ್ ಮಾರ್ಕ್ ಹಾಕಿದ್ವಿ ಅಂದರೆ ಡಿ ಅದಕ್ಕಿಂತ ಚೆನ್ನಾಗಿರ್ಬೋದಲ್ವ. ಸೊ ಈ ರೀತಿ ಎರಡಿದ್ದಾಗ ಯಾವುದು ನಮ್ಗೆ ಅತಿ ಚೆನ್ನಾಗಿ ಅನ್ಸುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಆಪ್ಷನ್ ಡಿ ನೋಡಿ. ಟ್ರಸ್ಟ್ ಈಸ್ ಇಂಪಾರ್ಟೆಂಟ್ ದೋ ಇಟ್ ಎಂಟೈಲ್ಸ್ ರಿಸ್ಕ್. ಓಕೆ, ಡಿ ಏನು ಹೇಳ್ತದೆ? ಎಂಟೈಲ್ ಅಂತಂದರೆ ಏನಂತ ಓದಿದ್ವಿ? ಇನ್ವಾಲ್ವ್, ಹೊಂದಿರೋ ಅಂತ ಹೇಳಿದ್ವಿ. ಸೊ ಟ್ರಸ್ಟ್, ಒಬ್ಬರ ಮೇಲೆ ನಂಬಿಕೆ ಇಡೋದು ಮುಖ್ಯ, ಆದರೆ ಅದ್ರ ಜೊತೆಗೆ ಏನು ಬರುತ್ತೆ? ಸ್ವಲ್ಪ ರಿಸ್ಕ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಸರಿ ಅನ್ನಿಸ್ತಾ ಇದೆ ನಮಗೆ. ಯಾಕೆಂದರೆ ಪ್ಯಾಸೇಜಲ್ಲಿ ಟ್ರಸ್ಟ್ಗೆ ರಿಸ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಒಬ್ಬರನ್ನ ಟ್ರಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಮೋಸ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರೋವಂಥ ರಿಸ್ಕ್ ತೊಗೊಳ್ತಾ ಇದ್ದೀರಿ ಅನ್ನೋ ಅರ್ಥದಲ್ಲಿ ಇದೆ ಪ್ಯಾಸೇಜ್. ಸೊ ಸಿ ಮತ್ತು ಡಿ ಎರಡೂ ಸರಿ ಇದೆ. ಇವಾಗ ನೋಡಿ, ನಮಗೆ ಕೇಳ್ತಾ ಇರೋದು ಅವರು ಕ್ರಕ್ಸ್, ಸೆಂಟ್ರಲ್ ಐಡಿಯಾ. ಆಪ್ಷನ್ ಸಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ಡಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? ಆಪ್ಷನ್ ಸಿ ಬಂದುಬಿಟ್ಟು ಕೇವಲ ಎಕನಾಮಿಕ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದೆ. ಅಂದರೆ ಅದು ಒಂದು ಇದಕ್ಕೆ ಸೀಮಿತವಾಗಿದೆ, ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಗೆ ಸೀಮಿತವಾಗಿದೆ. ಆದರೆ ಇಡೀ ಪ್ಯಾಸೇಜು ನಮಗೆ ಆಂಟ್ರಪ್ರನರ್ಶಿಪ್ ಬಗ್ಗೆನೂ ಮಾತಾಡುತ್ತೆ, ನೆಕ್ಸ್ಟು ಸೋಷಿಯಲ್ ಮಾರ್ಕೆಟ್ ಬಗ್ಗೆನೂ ಮಾತಾಡುತ್ತೆ, ಗ್ಲೋಬಲ್ ಮಾರ್ಕೆಟ್ ಬಗ್ಗೆನೂ ಮಾತಾಡುತ್ತೆ, ಬೇರೆಯವ್ರ ಬಗ್ಗೆ, ಆಮೇಲೆ ಇದು ಎಕ್ಸ್ಪರ್ಟ್ ಸಿಸ್ಟಮ್ ಬಗ್ಗೆನೂ ಮಾತಾಡುತ್ತೆ. ಸೊ ಎಲ್ಲ ಕಡೆ ಟ್ರಸ್ಟ್ ಬಗ್ಗೆ ಮಾತಾಡ್ತಾ ಇದೆ ಪ್ಯಾಸೇಜು. ಆದರೆ ಆಪ್ಷನ್ ಸಿ ಕೇವಲ ಎಕನಾಮಿಕ್ ಆ್ಯಕ್ಟಿವಿಟಿಯ ಟ್ರಸ್ಟ್ ಬಗ್ಗೆ ಮಾತಾಡ್ತಾ ಇದೆ. ಆಪ್ಷನ್ ಡಿ ಇದು ಜನರಲ್ ಆಯ್ತು. ಸೊ ಜನರಲ್ ಅದು ನೀವೆಲ್ಲಕ್ಕೂ ಅಪ್ಲೈ ಮಾಡ್ಬೋದು.
ಆಮೇಲೆ ಅವ್ರು ಕೇಳ್ತಿರೋದು ಸೆಂಟ್ರಲ್ ಐಡಿಯಾ ಅಂದರೆ ಇಷ್ಟರ ಒಟ್ಟರದು ಸಾರಾಂಶ ಕೇಳ್ತಾ ಇದ್ದಾರೆ ನಿಮ್ಗವರು. ಆದರೆ ಇದು ಭಾಳ ನ್ಯಾರೋ ಅಪ್ರೋಚ್ ಆಯಿತು. ಹಾಗಾಗಿ ಸಿಯನ್ನು ರಿಜೆಕ್ಟ್ ಮಾಡೋಣ. ಡಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕು. ಓಕೆ, ಸೊ ಆಯಿತು. ಇಲ್ಲಿ ನಾವು ಆನ್ಸರ್ ಎಂದು ಮಾಡಿದ್ವಿ, ಆಯಿತು. ಇದ್ರ ಮೂಲಕ ನಾನು ನಿಮಗೆ ಇನ್ನೊಂದು ಹೇಳ್ಕೊಡ್ಬೇಕು. ಏನಂದರೆ ನಿಮ್ಮ ಈ ವರ್ಷದಲ್ಲಿ ಲಾಸ್ಟ್ 3-4 ಇಯರ್ಸಿಂದ ಪ್ರತಿ ವರ್ಷವೂ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವೆಶ್ಚನ್ ಎಕ್ಸಾಕ್ಟ್ಲಿ 27 ಕ್ವೆಶನ್ಸ್ ಬರ್ತಾಯಿತ್ತು. ಈ ವರ್ಷ ಅಂದರೆ 2025ನಲ್ಲಿ 29 ಕ್ವೆಶನ್ಸ್ ಬಂದಿತ್ತು. ಅದಕ್ಕೆ ಎಷ್ಟೊಂದು ಪ್ಯಾಸೇಜಿಂದ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಜೊತೆಗೆ ಈ ರೀತಿ ಕ್ವೆಶ್ಚನ್ ಆಪ್ಷನ್ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ ಇರುತ್ತಲ್ಲ, ಇದು ಎಲ್ಲಿಂದ ಅವ್ರು UPSC ಅವ್ರು ಅವರೇ ಸ್ವತಃ ಕೂತ್ಕೊಂಡು ಬರೀತಾರ ಅಥವಾ ಬೇರೆ ಎಲ್ಲಿಂದನಾದರೂ ಕಾಪಿ ಪೇಸ್ಟ್ ಮಾಡ್ತಾರೆ. ಓಕೆ, ಸೊ ಈ ಪ್ಯಾಸೇಜ್ನಲ್ಲಿ ಒಂದು ಪ್ಯಾಸೇಜ್ ಕೂಡ ಅವರು ಸ್ವತಃ ತಾವು ಬರೆಯೋದಿಲ್ಲ. ಒಂದು ಸಿಂಗಲ್ ಪ್ಯಾಸೇಜ್ ಕೂಡ ಅವರು ಸ್ವತಃ ಬರೆಯೋದಿಲ್ಲ. ಬೇರೆ ಒಂದು ಕಡೆ ಪಬ್ಲಿಷ್ ಆಗಿರುವಂತಹ ಒಂದು ಆರ್ಟಿಕಲ್ನ ಒಂದು ಭಾಗವನ್ನು ತೆಗೆದುಕೊಂಡು ನಿಮಗೆ ಪ್ಯಾಸೇಜ್ ಆಗಿ ಕೊಡ್ತಾರೆ. ಸೊ ಎಲ್ಲಿ ಪಬ್ಲಿಷ್ ಆಗಿರೋವಂಥದ್ದು, ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇರ್ಬೋದು, ಒಪಿನಿಯನ್ ಪೀಸಸ್, ಎಡಿಟೋರಿಯಲ್ಸ್, ಆಪೆಡ್ಸ್ ಅಲ್ಲಿಂದ ಇರ್ಬೋದು. ಇನ್ನೊಂದು ಜರ್ನಲ್ಸ್ ಅಂದರೆ ಮ್ಯಾಗ್ಝಿನ್ಸ್ ಅಲ್ಲಿಂದ ತೊಗೊಂಡಿರ್ಬೋದು. ಕೆಲವು ಬುಕ್ಸಿಂದ ತೊಗೊತಾರೆ, ಯೂಶ್ವಲಿ ಪೊಲಿಟಿಕಲ್ ಸೈನ್ಸ್ ಬುಕ್ಸಿಂದ ತೊಗೊತಾರೆ. ನೆಕ್ಸ್ಟು ಕೆಲವು ಅಕಾಡೆಮಿಕ್ ಪೇಪರ್ಸಿಂದನೂ ತೊಗೊತಾರೆ. ಬಟ್ ಅತಿ ಹೆಚ್ಚು ಜಾಸ್ತಿ ತೊಗೊಳ್ಳೋದು ನ್ಯೂಸ್ ಪೇಪರ್ಸ್ ಮತ್ತು ಜರ್ನಲ್ಸು. ನೆಕ್ಸ್ಟು 1-2 ಕ್ವೆಶ್ಚನ್ನು ಬುಕ್ಕಿಂದ ಬರುತ್ತೆ, 1-2 ಕ್ವೆಶ್ಚನ್ನು ಅಕಾಡೆಮಿಕ್ ಪೇಪರಿಂದ ಕೂಡ ಬರುತ್ತೆ. ಹಾಗಿದ್ದರೆ ಈ ಆರ್ಟಿಕಲ್ನ, ಈ ಪ್ಯಾಸೇಜನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅವರು ತೋರಿಸ್ತೀನಿ ನಿಮಗೆ. ಈ ಆರ್ಟಿಕಲ್ನ ಅವರು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಪಬ್ಲಿಷ್ ಆಗಿದ್ದಂತಹ ಒಂದು ಆರ್ಟಿಕಲಿಂದ ತೊಗೊಂಡಿದ್ದಾರೆ. ಸೊ ಮ್ಯಾನೇಜಿಂಗ್ ಮಿಸ್ಟ್ರಸ್ಟ್ ಅದರದ್ದು ಹೆಡ್ಲೈನ್ ಇತ್ತು. ಇದನ್ನು ಬರೆದವರು ಉಪೇಂದ್ರ ಬಕ್ಷಿ ಇದ್ದರು. ಓಕೆ, ಸೊ ಇಲ್ಲಿಂದ ತೊಗೊಂಡಿದ್ದಾರೆ ಅವರು. ಆಯಿತು, ಹಾಗಿದ್ದರೆ ನಾನು ಇದನ್ನು ಹೇಳಿದಾಗಲೆಲ್ಲ ಕೂಡ ನನಗೆ ಒಂದು ಕ್ವೆಶನ್ ಬರುತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ, ಸರ್ ಹಾಗಿದ್ರೆ ನಾನು ಯಾವ ನ್ಯೂಸ್ ಪೇಪರ್ನ ಎಡಿಟೋರಿಯಲ್ಗಳನ್ನ ಓದಿ ಅಂತ ಕೇಳ್ತಾರೆ. ಸೊ ಬಟ್ ಇದಕ್ಕೆ ಉತ್ತರ ಇಲ್ಲ. ಅವ್ರು ಯಾವುದೇ ನ್ಯೂಸ್ ಪೇಪರಿಂದ ತೊಗೋಬೋದು. ಅವರು ಮೋಸ್ಟ್ ಪಾಪ್ಯುಲರ್ ನ್ಯೂಸ್ ಪೇಪರ್ ನಾನು ಗಮನಿಸಿರೋ ಹಾಗೆ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಇಲ್ಲಿಂದ ಜಾಸ್ತಿ ಬರುತ್ತೆ. ಕೆಲವು ಸರಿ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ಸಿಂದ ಕೂಡ ಬಂದಿದೆ. ಇದು ಬಿಟ್ಟು ಬೇರೆವೆಲ್ಲ ತುಂಬ ಕಡಿಮೆ ಬಂದಿರೋದು. ಇನ್ನು ಜರ್ನಲ್ಸಲ್ಲಿ ಜಾಸ್ತಿ ಬಂದಿರೋದು EPW, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ, ಅಲ್ಲಿಂದ ಜಾಸ್ತಿ ತೊಗೊಂಡಿದ್ದಾರೆ ಪ್ಯಾಸೇಜಸ್ನ. ಬಟ್ ಹಾಗಂತ ನೀವು ಎಲ್ಲದನ್ನೂ ಓದೋಕ್ಕಾಗೋದಿಲ್ಲ, ಎಲ್ಲ ಆರ್ಟಿಕಲ್ಸ್ನ. ಮೊನ್ನೆ ಒಬ್ಬ ಸ್ಟೂಡೆಂಟ್ ಕೇಳಿದ್ರು ನನಗೆ, ಸರ್ ಲಾಸ್ಟ್ 1 ಇಯರ್ದು ಎಲ್ಲ ಮ್ಯಾಗ್ಝೀನು, ಎಲ್ಲ ನ್ಯೂಸ್ ಪೇಪರ್ದು ಎಡಿಟರ್ ಓದ್ಕೊಂಡ್ಬಿಡ್ತೀನಿ ನಾನು ಅಂತ. ಅದು ಸಾಧ್ಯನೇ ಇಲ್ಲ. ಆ್ಯಂಡ್ ಅದರದ್ದು ನಿಮ್ಗೆ ಅದು ಹೆಲ್ಪ್ ಮಾಡೋದಿಲ್ಲ. ಯಾಕೆ ಅಂದರೆ ಈ ಆರ್ಟಿಕಲ್ ತೊಗೊಂಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಅಂತ ಹೇಳಿದ್ದಾರೆ ನಾನು ನಿಮಗೆ. ಯಾವ ವರ್ಷ ಪಬ್ಲಿಷ್ ಆಗಿತ್ತಿದು? 2016, 2016. ಸೊ ಈ ವರ್ಷದ್ದು ಹಿಂದಿನ ವರ್ಷ ತೊಗೊಳ್ಳೋದಿಲ್ಲ. ಕನಿಷ್ಠ 3-4 ವರ್ಷ, ಕನಿಷ್ಠ ಮಿನಿಮಮ್ 3 to 4 ಇಯರ್ಸ್ ಬ್ಯಾಕ್ ಅಲ್ಲಿಂದನೇ ತೊಗೊತಾರವ್ರು. ಇನ್ನು ಇದಕ್ಕಂತೂ ಎಷ್ಟು ವರ್ಷ ಹಿಂದಕ್ಕೆ ಹೋದರು? 10 ಇಯರ್ಸ್ ಹಿಂದಕ್ಕೆ ಹೋಗಿದ್ದರು, 9 ಇಯರ್ಸ್ ಹಿಂದಕ್ಕೆ ಹೋಗಿದ್ದರು. 2016ನಲ್ಲಿ ಪಬ್ಲಿಷ್ ಆಗಿರೋದನ್ನು 25ನಲ್ಲಿ ಇವತ್ತು ಅವರು ಚೂಸ್ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ನೀವು ಹೆಂಗೆ ಆನ್ಸರ್ ಮಾಡಬೇಕಂದ್ರೆ, ನಾನು ಯಾವ ರೀತಿ ನಿಮಗೆ ಅದು ಪ್ಯಾಸೇಜ್ನ ಓದ್ಬಿಟ್ಟು ಇಂಪಾರ್ಟೆಂಟ್ ವರ್ಡ್ಸ್ ಅಂಡರ್ಲೈನ್ ಮಾಡಿಕೊಂಡು ಅದರದ್ದು ಒಂದು ಬೇಸಿಕ್ ಐಡಿಯಾನ ನಾವು ಮನಗಂಡು ಅಲ್ಲಿರೋ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಬೇಕಲ್ಲ, ಆ ಮೆಥಡನ್ನು ಫಾಲೋ ಮಾಡಿ ಸಾಕು ನೀವು. ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ತೋರಿಸ್ತೀನಿ ನಿಮಗೆ ನಾನು ಇದರಲ್ಲಿ. ಅದು ಆರ್ಟಿಕಲ್ ಹೆಡ್ಲೈನ್ ಆಯಿತು, ಇದು ಆರ್ಟಿಕಲ್ ಒಳಗಡೆ ಆಯಿತು. ಸೊ ಆರ್ಟಿಕಲ್ ತುಂಬ ದೊಡ್ಡ ಆರ್ಟಿಕಲ್ ಇದೆ, ಅದರಲ್ಲಿ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡಿದ್ದಾರೆ ಅವರು. ಟ್ರಸ್ಟ್ ಸ್ಟ್ಯಾಂಡ್ಸ್ ಕಾಮನ್ಲಿ ಡಿಫೈನ್ಡ್ ಆಸ್ ಬೀಯಿಂಗ್ ವಲ್ನರಬಲ್ ಟು ಅದರ್ಸ್. ಆಂಟ್ರಪ್ರನರ್ಶಿಪ್ ಇಂಪ್ಲೈಸ್ ಟ್ರಸ್ಟ್ ಇನ್ ಅದರ್ಸ್ ಆ್ಯಂಡ್ ವಿಲಿಂಗ್ನೆಸ್ ಟು ಎಕ್ಸ್ಪೋಸ್ ಒನ್ ಸೆಲ್ಫ್. ಟ್ರಸ್ಟಿಂಗ್ ಕಾಂಡಕ್ಟ್, ಹೋಲ್ಡಿಂಗ್ ಅದರ್ಸ್ ಇನ್ ಗುಡ್ ಎಸ್ಟೀಮ್, ಆಪ್ಟಿಮಿಸಮ್, ಕಾಂಪಿಟೆಂಟ್ ಎಲ್ಲ ಆಯಿತು. ಸರಿ ಆಯಿತು, ಇಲ್ಲಿಂದ ಇಲ್ಲಿಗೆ ಪ್ಯಾಸೇಜ್ ತೊಗೊಂಡಿರ ಆಯಿತು. ಇವಾಗ ನೋಡಿ ನಿಮಗೆ ಆಪ್ಷನ್ ಕೂಡ ಇಲ್ಲಿಂದನೇ ತೊಗೊಂಡಿದ್ದಾರೆ ಅವರು. ಪ್ಯಾಸೇಜ್ ಎಲ್ಲಿಂದ ತೊಗೊಂಡಿದ್ದಾರೆ? ಇಲ್ಲಿಂದ ಟ್ರಸ್ಟಿಂದ ಹಿಡಿದ್ಬಿಟ್ಟು ಇಲ್ಲಿ ಸರ್ಟೆನ್ ರೆಸ್ಪೆಕ್ಟ್ಸ್ ಇಲ್ಲಿವರೆಗೂ ತೊಗೊಂಡಿದ್ದಾರಲ್ವ, ಇಷ್ಟು ನಿಮಗೆ ಪ್ಯಾಸೇಜು. ಬಟ್ ಆಪ್ಷನ್ ಕೂಡ ಇಲ್ಲ ಇದೆ. ಟ್ರಸ್ಟ್ ಎಂಟೈಲ್ಸ್ ರಿಸ್ಕ್. ಆಪ್ಷನ್ ಏನಿತ್ತು? ಆಪ್ಷನ್ ಇಲ್ಲೂ ಇತ್ತು. ಟ್ರಸ್ಟ್ ಈಸ್ ಇಂಪಾರ್ಟೆಂಟ್ ದೋ ಇಟ್ ಎಂಟೈಲ್ಸ್ ರಿಸ್ಕ್. ಟ್ರಸ್ಟ್ ಎಂಟೈಲ್ಸ್ ರಿಸ್ಕ್. ಸೊ ಇದೊಂದು ಎಕ್ಸ್ಟ್ರಾ ಬರೆದಿದ್ದಾರೆ ಅಷ್ಟೇ, ಈಸ್ ಇಂಪಾರ್ಟೆಂಟ್ ಅಂತ. ಬಟ್ ಟ್ರಸ್ಟ್ ಎಂಟೈಲ್ಸ್ ರಿಸ್ಕ್ ಅನ್ನೋದು ಅವರ ಆಪ್ಷನ್ ಕೂಡ ಅವರು ಅಲ್ಲಿಂದನೇ ತೊಗೊಂಡಿದ್ದಾರೆ ಪ್ಯಾಸೇಜ್ನಲ್ಲಿ. ಸೊ ನಿಮ್ಗೆ ಏನಾಗುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ನಲ್ಲಿ ಸುಮಾರು 50% ಆಫ್ ದ ಆನ್ಸರ್ಸು ಒರಿಜಿನಲ್ ಆರ್ಟಿಕಲ್ನಲ್ಲಿ ಇದ್ದಿರುತ್ತೆ. ಅದು ಅಂದರೆ ಈ ಸರ್ತಿ ಎಷ್ಟು ಪ್ರಶ್ನೆ ಬಂತಂತೆ ರೀಡಿಂಗ್ ಕಾಂಪ್ರಿಹೆನ್ಷನ್ನಲ್ಲಿ? 29 ಕ್ವೆಶ್ಚನ್ಸ್ ಬಂತಂತೆ. ಅದರಲ್ಲಿ ಮಿನಿಮಮ್ 14 to 15 ಕ್ವೆಶ್ಚನ್ಸಿಗೆ ಯಾವ ಸೋರ್ಸಿಂದ ಅವರು ಪ್ಯಾಸೇಜ್ ತೊಗೊಂಡಿದ್ದಾರಲ್ಲ
ಅದೇ ಸೋರ್ಸ್ನಲ್ಲಿ ಇನ್ನೊಂದು ಸೆಂಟೆನ್ಸ್ ಇದ್ದಿರುತ್ತೆ, ನಮಗೆ ಅದನ್ನು ಬಿಟ್ಟು ಉಳುಕಿ ತೊಗೊಂಡಿರ್ತಾರೆ ಅವರು, ಅದನ್ನೇ ಆಪ್ಷನ್ ಆಗಿ ತೊಗೊಂಡಿರ್ತಾರೆ ಅವರು. ಇದು ನಿಮ್ಗೆ ಗೊತ್ತಿರಲಿ ಅಷ್ಟೇ. ಇದನ್ನು ಯಾವ ರೀತಿ ನಾವು ನಮ್ಮ ಬೆನಿಫಿಟಿಗೆ ಯೂಸ್ ಮಾಡಬೇಕಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ಇಲ್ಲಿಗೆ ನಾವು ಮ್ಯಾಥಮೆಟಿಕ್ಸ್ ಒಂದು ಕ್ವೆಶ್ಚನ್ ನೋಡಿದ್ವಿ, ಅದನ್ನು ಯಾವ ರೀತಿ ಅವ್ರು ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ನಾವು ಹೇಗೆ ಆನ್ಸರ್ ಮಾಡಬೇಕಂತಲೇ ಹೇಳಿದ್ದೀನಿ. ರೀಸನಿಂಗ್ ಒಂದು ಕ್ವೆಶ್ಚನ್ ತೋರಿಸ್ತೀನಿ, ಜೊತೆಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಒಂದು ಕ್ವೆಶ್ಚನ್ ಕೂಡ ತೋರಿಸ್ತೀನಿ. ಸೊ ಇದ್ರ ಮೂಲಕ ನಿಮಗೆ ಒಂದು ಬೇಸಿಕ್ ಐಡಿಯಾ ಕೊಡ್ತಾ ಇದ್ದೀನಿ ನಾನು, ಯಾವ ಟೈಪಿನ ಕ್ವೆಶ್ಚನ್ಸ್ ನಿಮಗೆ ಬರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಇದಾದ ನಂತರ ನಿಮಗೆ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ ನಾನು, CSAT ಆನ್ಸರ್ ಮಾಡೋದು ಹೇಗೆ, CSATಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಹೇಗೆ, ಅಲ್ಲಿ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದು ಹೇಗೆ. ಮೊದಲನೇದಾಗಿ ನಿಮಗೆ ಟೈಮ್ ಎಷ್ಟಿರುತ್ತೆ ಹೇಳಲಿಲ್ಲ ನಾನು ನಿಮಗೆ. 80 ಕ್ವೆಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಅಂತ ಹೇಳಿದೆ. ಬಟ್ ಎಷ್ಟು ಟೈಮ್ ಇರುತ್ತೆ? ಪೇಪರ್ 2 ಇದು 2 ಅವರ್ಸ್ ಇರುತ್ತೆ. ಸೊ 2 ಅವರ್ಸ್ 2 ಗಂಟೆ ಅಂದರೆ 120 ಮಿನಿಟ್ಸ್ ಆಯಿತು. ಮೊದಲನೇದಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು? 66 ಮಾರ್ಕ್ಸ್ ಬೇಕು. ಸೊ 66 ಮಾರ್ಕ್ಸ್ ಅಂತಂದರೆ ನೆಟ್ 27 ಕರೆಕ್ಟ್ ಆನ್ಸರ್ಸು. ನೆಟ್ ಅನ್ನೋ ಪದ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ನೀವು ಬರೀ 27 ಆನ್ಸರ್ ಮಾಡಿದ್ರಿ ಅಂದ್ಕೊಳ್ರಿ, ಅದರಲ್ಲಿ 27 ಔಟ್ ಆಫ್ 27 ಎಲ್ಲದೂ ಕರೆಕ್ಟ್ ಇತ್ತು ಅಂದ್ಕೊಳ್ರಿ, ದೆನ್ ಯು ಆರ್ ಪಾಸ್ಟ್. ಯಾಕಂದರೆ 27 ಇಂಟು 2.5 ಇಷ್ಟು ಮಾಡಿದ್ರೆ ನಿಮಗೆ ಏನು ಬರುತ್ತೆ? ಸೊ 27 ಇಂಟು 54 67.5 ಮಾರ್ಕ್ಸ್ ಬರುತ್ತೆ. ಬಟ್ ಅದೇ ನೀವು 26 ತೊಗೊಂಡ್ರೆ ಬರೋದಿಲ್ಲ. ನೀವು 26 ತೊಗೊಂಡ್ರೆ ಬರೀ 65 ಬರುತ್ತೆ, ಇದಾಗೋದಿಲ್ಲ, ಇದಾಗುತ್ತೆ. ಸೊ ನೀವು 27 ಕ್ವೆಶನ್ಸ್ ನಿಮಗೆ ಕರೆಕ್ಟ್ ಆಗಬೇಕು. ನೆಟ್ ಅಂದರೆ ನೀವು ಇದನ್ನೆಲ್ಲ ಯಾವುದನ್ನು ನೆಗೆಟಿವ್ ಮಾರ್ಕ್ಸ್ನೆಲ್ಲ ಬಿಟ್ಟರೆ ನಿಮಗೆ 27 ಕರೆಕ್ಟ್ ಆಗೋ ರೀತಿಯಲ್ಲಿ ಬರಬೇಕು. ನೀವು ಅಕಸ್ಮಾತ್ 28 ಆನ್ಸರ್ ಮಾಡಿ 27 ಕರೆಕ್ಟ್ ಇದೆ, 1 ರಾಂಗ್ ಇದೆ, ಅದು ನಡೆಯುತ್ತೆ. ಬಟ್ ನೀವು 29 ಆನ್ಸರ್ ಮಾಡಿ 27 ಕರೆಕ್ಟ್ ಇದೆ, 2 ತಪ್ಪಿದೆ ಅಂದರೆ ಆಗೋದಿಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ. ಯಾಕೆ ಗೊತ್ತಿರಲಿ? ಇಲ್ಲಿ ನೋಡಿ, ಡು ನಾಟ್ ಏಮ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಸೊ ಓಕೆ, ನಾನು ಇದನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಮೊದಲನೇದಾಗಿ ನೀವು 80 ಕ್ವೆಶನ್ಸ್ಗೆ 80 ಆನ್ಸರ್ ಮಾಡ್ತೀನಿ ಅನ್ನೋದನ್ನು ತಲೆಯಿಂದ ತೆಗೆದುಬಿಡಿ. ಅದರ ಅವಶ್ಯಕತೆನೇ ಇಲ್ಲ, ಅದು ಸಾಧ್ಯವೂ ಇಲ್ಲ. ಓಕೆ, ಸೊ ಎಷ್ಟು ಆನ್ಸರ್ ಮಾಡಬೇಕು ನೀವು? ನನ್ನ ಒಪಿನಿಯನ್ನಲ್ಲಿ ನೀವು 50 ಕ್ವೆಶನ್ಸಿಗೆ ಏಮ್ ಮಾಡಿ ಸಾಕು. 50. ಈವನ್ ನೀವು ಯಾರೋ ತುಂಬ ಮ್ಯಾಥ್ಸಲ್ಲೋ ಅಥವಾ ಇಂಗ್ಲೀಷಲ್ಲೋ ಸ್ಟ್ರಾಂಗ್ ಇದ್ದೀನಿ, ನಾನು ತಪ್ಪು ಮಾಡೋದು ಕಡಿಮೆ ಅಂತ ಅನಿಸಿದ್ರೆ, ನೀವು ಭಾಳ ಕಾನ್ಫಿಡೆಂಟ್ ಇರೋರು 40 ಆನ್ಸರ್ ಮಾಡಿದರೂ ಕೂಡ ಸಾಕು. 40 ಆನ್ಸರ್ ಮಾಡಿದ್ರು ಕೂಡ ಸಾಕು. ಸೊ 40 to 50 ಈ ರೇಂಜಲ್ಲಿ ಆನ್ಸರ್ ಮಾಡೋಕ್ಕೆ ಏಮ್ ಮಾಡಿ ಸಾಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಯಾಕೆ 80ಗೆ ಏಮ್ ಮಾಡಬೇಡಿ, 40 to 50 ಮಾತ್ರ ಮಾಡಿ ಅಂದರೆ, ಇವಾಗ 80 ಕ್ವೆಶನ್ಸಿಗೆ ನೀವು ಏಮ್ ಮಾಡ್ತಿದ್ದೀರಾ ಅಂದ್ಕೊಡೋಣ. ನಿಮಗೆ ಇರೋದು ಟೈಮ್ ಎಷ್ಟು? 120 ಮಿನಿಟ್ಸು. ಸೊ 120 ಮಿನಿಟ್ಸ್ 80 ಕ್ವೆಶನ್ಸ್ ಇದೆ ಅಂದರೆ, ಒಂದು ಕ್ವೆಶನ್ಗೆ ಎಷ್ಟು ಮಿನಿಟ್ಸ್ ಸಿಕ್ಕಂಗಾಯ್ತು ನಿಮಗೆ? ಒಂದು ಕ್ವೆಶನ್ನಿಗೆ ನಿಮಗೆ ಅಲ್ಲಿಗೆ ಓನ್ಲಿ 1.5 ಮಿನಿಟ್ಸ್ ಸಿಕ್ಕಂಗಾಗುತ್ತೆ. 1.5 ನಿಮಿಷ ಮಾತ್ರ ಸಿಗುತ್ತೆ ನಿಮಗೆ. ಏನು ಮಾಡಿದ್ರೆ ನೀವು 80 ಕ್ವೆಶನ್ಸನ್ನು ಆನ್ಸರ್ ಮಾಡೋಕ್ಕೆ ಯೋಚನೆ ಮಾಡಿದ್ರೆ 120 ಮಿನಿಟ್ಸಲ್ಲಿ. ಸೊ ಅದ್ರ ಬದಲಿಗೆ ನೀವು ಜಸ್ಟ್ 40 ಕ್ವೆಶನ್ಸಿಗೆ ಏಮ್ ಮಾಡಿದ್ರಿ ಅಂದ್ಕೊಳ್ಳೋಣ. ನೀವು ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ ಅಲ್ವಾ ಇದು, ನಿಮ್ಗೆ ಎಷ್ಟು 33% ಮಾರ್ಕ್ಸ್ ಬೇಕು. ಸೊ ನೀವು 40 ಕ್ವೆಶನ್ಸಿಗೆ ಏಮ್ ಮಾಡಿದ್ರೆ ನಿಮಗೆ ಒಂದು ಕ್ವೆಶನ್ಗೆ ಸಿಗೋ ಟೈಮು ಡಬಲ್ ಆಗುತ್ತೆ. ಎಷ್ಟಾಗುತ್ತೆ? 3 ಮಿನಿಟ್ಸ್ ಆಗುತ್ತೆ. ಸೊ ಇವಾಗ ನೀವು ಒಂದು ಕ್ವೆಶನ್ 3 ಮಿನಿಟ್ಸಲ್ಲಿ ಆನ್ಸರ್ ಮಾಡೋದು, ಒಂದು CSATನ ಒಂದು ಕ್ವೆಶನ್ನ 1.5 ನಿಮಿಷದಲ್ಲಿ ಆನ್ಸರ್ ಮಾಡೋದು ಸ್ವಲ್ಪ ಏನು ಭಾಳನೇ ಸ್ಟ್ರೆಸ್ ಇಂಡ್ಯೂಸ್ ಮಾಡುತ್ತೆ. ಅದು ದಟ್ ಈಸ್ ರಿಯಲಿಸ್ಟಿಕಲಿ ಆಗೋದಿಲ್ಲ ಅದು ಎಕ್ಸಾಮ್ ಹಾಲ್ನಲ್ಲಿ, ಆ ಪ್ರೆಷರ್ನಲ್ಲಿ. ಬಟ್ ಒಂದು ಕ್ವೆಶನ್ಗೆ 3 ಮಿನಿಟ್ಸ್ ಅಂದರೆ ಈಸಿಲಿ ಡೂಯಬಲ್ ಆಯಿತು. ಆ್ಯಂಡ್ ನಾನು ಇನ್ನೊಂದು ಏನು ಹೇಳ್ತೇನೆ, ನೀವು ಕಾನ್ಫಿಡೆಂಟ್ ಇದ್ದರೆ ಜಸ್ಟ್ 40 ಅಟೆಂಡ್ ಮಾಡಿ ಸಾಕು. ನೀವು ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಅಂದರೆ 50ವರೆಗೂ ಹೋಗಿ, 50ಗಿಂತ ಜಾಸ್ತಿ ನನ್ನ ಒಪಿನಿಯನ್ನಲ್ಲಿ ಬೇಡ. ಆ್ಯಂಡ್ ಬಟ್ ನೀವು ಮಾಕ್ ಟೆಸ್ಟನ್ನು ತೊಗೊತ ನಿಮ್ಮದೇ ಒಂದು ರೇಂಜ್ ನೀವು ಹುಡ್ಕೋಬೋದು. ನಿಮ್ಮ ಸ್ವೀಟ್ ರೇಂಜ್ ಏನಿದೆ, ಇಲ್ಲಿಗೆ ನಾನು ಆನ್ಸರ್ ಮಾಡಿದ್ರೆ ನಂದು ಪಾಸಿಟಿವ್ ನೆಗೆಟಿವ್ ಎರಡೂ ಸೇರಿ ನಂದು ಕಟ್ ಆಫ್ ಬರ್ತಾ ಇದೆ ಅನ್ನೋದನ್ನು ಒಂದು ಹುಡ್ಕೋಬೋದು. ಬಟ್ ನನ್ನ ಒಪಿನಿಯನ್ನಲ್ಲಿ ಆ್ಯಂಡ್ ನನ್ನ ಸಜೆಷನ್ ಕೂಡ 40 to 50 ದಟ್ ಈಸ್ ದ ಬೆಸ್ಟ್ ರೇಂಜ್. ನೆಕ್ಸ್ಟ್ ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇನ್ನೊಂದೇನೆಂದರೆ ಇಲ್ಲಿ ನೋಡಿ, ದೇರ್ ವಿಲ್ ಬಿ ಈಸಿ ಕ್ವೆಶನ್ಸ್, ಡಿಫಿಕಲ್ಟ್ ಕ್ವೆಶನ್ಸ್ ಆ್ಯಂಡ್ ಮಾಡ್ರೇಟ್ ಲೆವೆಲ್ ಕ್ವೆಶನ್ಸ್. ಸೊ ಯಾವುದೇ ಪೇಪರ್ ಆಗಿರಲಿ ಇನ್ಕ್ಲೂಡಿಂಗ್ CSAT, ಈ 80 ಕ್ವೆಶನಲ್ಲಿ ಒಂದು 5ರಿಂದ 10 ಕ್ವೆಶನ್ ತುಂಬ ಈಸಿ ಇಟ್ಟಿರ್ತಾರೆ ಅವರು, ಇನ್ನೊಂದು 5ರಿಂದ 10 ಕ್ವೆಶನ್ ಡಿಫಿಕಲ್ಟ್ ಇಟ್ಟಿರ್ತಾರೆ. ಇನ್ನು ಮಧ್ಯದೊಂದು 60 ಕ್ವೆಶನ್ ಇದೆಯಲ್ಲ, ಅದೊಂದು ಮಾಡ್ರೇಟ್ ಟು ಡಿಫಿಕಲ್ಟ್ ಆ ಲೆವೆಲಲ್ಲಿರುತ್ತೆ. ಸೊ ನೀವು ಆ್ಯಕ್ಚುಲಿ ಫಸ್ಟ್ ಈಸಿ ಇರೋದನ್ನು
ಟಾರ್ಗೆಟ್ ಮಾಡಬೇಕು. ಅದು ಹೇಗೆ ಸಾಧ್ಯ? ಅವರೇನು ಕೊಟ್ಟಿರೋದಿಲ್ಲ ದಿಸ್ ಈಸ್ ಈಸಿ, ದಿಸ್ ಈಸ್ ಮೀಡಿಯಮ್, ದಿಸ್ ಈಸ್ ಡಿಫಿಕಲ್ಟ್ ಅಂತ ಕೊಟ್ಟಿರೋದಿಲ್ಲ. ಸೊ ಏನು ಮಾಡೋದು ಗೊತ್ತಾ, ಮೊದಲನೇದಾಗಿ ನೀವು ಫಸ್ಟ್ ಕ್ವೆಶ್ಚನಿಂದ ಆನ್ಸರ್ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ನೀವು ಅವ್ರು ಕೊಟ್ಟಿರೋ ಆರ್ಡರ್ನಲ್ಲೇ ಆನ್ಸರ್ ಮಾಡಬೇಕು ಅನ್ನೋದ್ರೆ ನಿಮ್ಮ ತಲೆಯಿಂದ ತೆಗೆದುಬಿಡಿ. ನೀವು ಫಸ್ಟ್ ಕ್ವೆಶ್ಚನ್ನೇ ನೀವು ಆನ್ಸರ್ ಮಾಡಬೇಕಂತ ಇಲ್ಲ, ಸೆಕೆಂಡ್ ಕ್ವೆಶ್ಚನನ್ನು ನೆಕ್ಸ್ಟ್ ಆನ್ಸರ್ ಮಾಡಬೇಕಂತಿಲ್ಲ. ಸೊ ಏನು ಮಾಡಿ ಗೊತ್ತಾ, ನನ್ನ ಸಜೆಷನ್ ಅಂದರೆ ನೀವು ಫಸ್ಟಿಂದ ಲಾಸ್ಟ್ವರೆಗೂ 2-3 ಸರ್ತಿ ಮುಗಿಸ್ಬೇಕು ಪೇಪರ್ನ. ಅಂದರೆ ಕ್ವೆಶ್ಚನ್ 1 ಹಿಡಿದು ಕ್ವೆಶ್ಚನ್ 80ವರೆಗೂ ನೀವು ಹೋಗ್ತಿರಲ್ಲ, 2-3 ಸರ್ತಿ 1 to 80 ಮುಗಿಸ್ಕೊಂಡ್ಬಿಡ್ಬೇಕು ಅದನ್ನು. ಅಂದರೆ ಪೇಪರ್ ಬಂದ ತಕ್ಷಣ ಓದಿ 1 to 80ವರೆಗೂ ಓದಿ ಅಂತ ಹೇಳ್ತಿಲ್ಲ, ಅದು ಟೈಮ್ ವೇಸ್ಟ್ ಆಗುತ್ತೆ. ಫಸ್ಟ್ ಪೇಪರ್ ನಿಮ್ಮ ಕೈಗೆ ಬಂದಾಗ ಫಸ್ಟ್ ಕ್ವೆಶ್ಚನ್ ನೋಡಿ, ನಿಮಗೆ ಇದು ಈಸಿ ಅಂತ ಅನಿಸುತ್ತೋ, ಅಂದರೆ ಇದು ಈಸಿಗಿಂತ ಇದು ಡೂಯಬಲ್ ಅನಿಸುತ್ತಾ, ಡೂಯಬಲ್ ಆ್ಯಂಡ್ ಲೆಸ್ ಟೈಮ್ ಅನಿಸುತ್ತಾ, ಅಥವಾ ಇದು ನನಗೆ ಹೊಸ ಥರದ್ದು ಅನಿಸುತ್ತಾ, ಅದನ್ನು ಯೋಚನೆ ಮಾಡಿ. 3 ಥರ ಯೋಚನೆ ಮಾಡಿ. 1, ಇದು ನನಗೆ ಮಾಡೋಕ್ಕಾಗುತ್ತೆ, ಕಡಿಮೆ ಟೈಮ್ನಲ್ಲಿ ಮಾಡ್ತೀನಿ, ಅದನ್ನು ಅವಾಗಲೇ ಮಾಡಿಬಿಡಿ. 2ನೇದು, ಇದು ನನಗೆ ಮಾಡೋಕ್ಕಾಗುತ್ತೆ ಬಟ್ ಸ್ವಲ್ಪ ಟೈಮ್ ತೊಗೋಬಹುದು ಇದು ಅಂತ ಅನಿಸ್ತದೆ, ಒಂದು ಸ್ಟಾರ್ ಮಾರ್ಕ್ ಹಾಕಿ. ನೆಕ್ಸ್ಟ್ 3ನೇದು, ಇದು ತುಂಬ ಕಷ್ಟ ಅನ್ನಿಸ್ತಾ ಇದೆ, ನೀವು ಒಂದು 5-10 ಸೆಕೆಂಡಲ್ಲಿ ನೀವು ಆ ಡಿಸಿಷನ್ಗೆ ಬರಬೇಕು. ಇದು ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಸ್ಕಿಪ್ ಮಾಡಿ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಸೊ ಫಸ್ಟು ನಾನು 3 ಕ್ಯಾಟಗರಿ ಹೇಳಿದೆ. ಮೊದಲನೇದು, ಇದು ಈಸಿ ಇದೆ, ನಂಗೆ ಮಾಡೋಕ್ಕಾಗುತ್ತೆ, ಸ್ವಲ್ಪ ಕಡಿಮೆ ಟೈಮ್ನಲ್ಲಿ ಮಾಡಿಬಿಡ್ತೀನಿ, ಇವಾಗಲೇ ಮಾಡ್ತೀನಿ ಅಂತ ಅನಿಸಿದ್ರೆ ಮಾಡಿರಿ ಅವಾಗಲೇ. ನೆಕ್ಸ್ಟ್ 2ನೇ ಕ್ವೆಶ್ಚನ್ನು, ಇದು ಈಸಿ ಇದೆ ಮಾಡ್ಬೋದು ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸಿದ್ರೆ ಅದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕಿ ಮಾಡಬೇಡಿ, ಇವಾಗ ಮುಂದಕ್ಕೆ ಹೋಗಿ. ಯಾಕೆಂದರೆ ಫಸ್ಟು ಈಸಿ ಮತ್ತು ಕಡಿಮೆ ಟೈಮ್ ಇರೋದನ್ನು ಮುಗಿಸ್ಕೊಂಡ್ಬಿಡ್ರಿ ನೀವು, ಆಮೇಲೆ ವಾಪಸ್ ಈ ಸ್ಟಾರ್ ಮಾರ್ಕಿಗೆ ಬರಂತ್ರಿ. ಇನ್ನು 3ನೇ ಟೈಪ್ ಯಾವುದು, 3rd ಕ್ವೆಶ್ಚನ್ ಇತ್ತು ನೋಡಿರಿ, ಡಿಫಿಕಲ್ಟ್ ಇದೆ, ಇದು ಈ ಥರ ಪ್ರಶ್ನೆ ನೋಡೇ ಇಲ್ಲ, ಅದು ಮುಟ್ಟಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಓಕೆ, ಈ ರೀತಿಯಲ್ಲಿ 1, 2, 3, 4ಇಂದ 80ವರೆಗೂ ಹೋಗ್ರಿ ಒಂದು ಸರ್ತಿ. ಇಷ್ಟು ನೀವು ಎಷ್ಟರಲ್ಲಿ ಮುಗಿಸ್ಬೇಕು, ನನ್ನ ಒಪಿನಿಯನ್ನಲ್ಲಿ 3/4 ಗಂಟೆಲಿ ಮುಗಿಸ್ಬಿಡ್ಬೇಕು ಇದನ್ನು. ನೆಕ್ಸ್ಟು ಮತ್ತೆ ವಾಪಸ್ ಕ್ವೆಶ್ಚನ್ 1ಗೆ ಬನ್ನಿ. ನೀವು ಮುಂಚೆ ಸ್ಟಾರ್ ಮಾರ್ಕ್ ಹಾಕಿದ್ರಲ್ಲ, ಅದನ್ನು ಆನ್ಸರ್ ಮಾಡ್ಕೊತ ಬನ್ನಿ. ಇದನ್ನು ಮಾಡೋಷ್ಟೊತ್ತಿಗೆ ನಿಮಗೆ 1.5 ಗಂಟೆ 1/4 ಗಂಟೆ ಹೋಗ್ಬಿಟ್ಟಿರುತ್ತೆ. ಇಷ್ಟರಲ್ಲಿ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಒಂದು 10-15 ಕ್ವೆಶ್ಚನ್ ಮಾಡ್ಕೋಬೇಕು, ಸೆಕೆಂಡ್ ರೌಂಡ್ನಲ್ಲಿ ಅಲ್ಲಿ ಒಂದು 20-25 ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಲಾಸ್ಟ್ ಒಂದು 15 ನಿಮಿಷ ಉಳಿತಲ್ಲ, ನೀವು ಮುಂಚೆ ಮುಟ್ಟದೇ ಇತ್ತಲ್ಲ ಏನು ಇದು ತುಂಬ ಡಿಫಿಕಲ್ಟ್ ಇದೆ, ನಾ ಈ ಥರ ಕ್ವೆಶ್ಚನ್ ನೋಡೇ ಇಲ್ಲ ಅನ್ನೋದು, ಅದನ್ನು ಆನ್ಸರ್ ಮಾಡೋಕ್ಕೆ ಶುರು ಮಾಡಿ. ಆ್ಯಂಡ್ ಯೂಶ್ವಲಿ ಈಸಿ ಕ್ವೆಶ್ಚನ್ಸ್ ಎಲ್ಲಿ ಬರ್ತಾ ಇದೆ ನಿಮಗೆ, ಇತ್ತೀಚಿನ ವರ್ಷಗಳಲ್ಲಿ ರೀಸ್ನಿಂಗಲ್ಲಿ ಈಸಿ ಕ್ವೆಶ್ಚನ್ಸ್ ಬರ್ತಾ ಇದೆ. ಅದು ಬಿಟ್ಟರೆ ಮ್ಯಾಥ್ಸ್ ಸ್ವಲ್ಪ ಮೀಡಿಯಮ್ ಟು ಡಿಫಿಕಲ್ಟ್ ಇದೆ, ರೀಡಿಂಗ್ ಕಾಂಪ್ರೆನ್ಷನ್ ಕೂಡ ಮೀಡಿಯಮ್ ಟು ಡಿಫಿಕಲ್ಟ್ ಇದೆ. ಆ್ಯಂಡ್ ಈ ರೀಡಿಂಗ್ ಕಾಂಪ್ರೆನ್ಷನಲ್ಲಿ ಎಲ್ಲಿ ಪ್ಯಾಸೇಜ್ ಭಾಳ ಸಣ್ಣದಿರುತ್ತಲ್ಲ, ಜಸ್ಟ್ 1 ಸೆಂಟೆನ್ಸ್ 2 ಸೆಂಟೆನ್ಸ್, ಅದು ಆ್ಯಕ್ಚುಲಿ ಇನ್ನೂ ಜಾಸ್ತಿ ಟ್ರಿಕ್ ಇರುತ್ತೆ, ಜಾಸ್ತಿ ಟಫ್ ಇರುತ್ತೆ. ಉದ್ದ ಪ್ಯಾಸೇಜ್ ಇರೋದು ಅದೇ ಸ್ವಲ್ಪ ಯೂಶ್ವಲಿ ಸುಲಭ ಇರುತ್ತೆ. ಸೊ ನೀವು ಒಂದು ಸ್ವಲ್ಪ PYQಗಳನ್ನು ಕಣ್ಣು ಹಾಕಿ ನೋಡಿದ್ರೆ, ಪ್ರೀವಿಯಸ್ ಇಯರ್ ಪೇಪರ್ ಒಂದು 5-6 ಪೇಪರ್ಗಳನ್ನು ನೋಡಿದರೆ, ಅಥವಾ 10 ಪೇಪರ್ ನೋಡಿದ್ರೆ ಇನ್ನೂ ನಿಮ್ಗೆ ಟೈಮ್ ಇದ್ದರೆ 10 ಪೇಪರ್ ನೋಡಿ ಇನ್ನೂ ಒಳ್ಳೆಯದಾಗುತ್ತೆ. ಲಾಸ್ಟ್ ಒಂದು 5-6 ಪೇಪರ್ಗಳನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಯಾವ ಸೆಕ್ಷನ್ ಯಾವ ಟೈಪ್ ಯಾವ ಡಿಫಿಕಲ್ಟಿ ಲೆವೆಲಲ್ಲಿ ಬರ್ತಾ ಇದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಆನ್ಸರ್ ಮಾಡಿ. ಸೊ ಯಾಕೆಂದರೆ ನಾನು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕಡೆ ಕೇಳಿದ್ದೀನಿ, ಫಸ್ಟ್ ಕ್ವೆಶ್ಚನಿಂದ ಹಿಡಿದು 60 ಕ್ವೆಶ್ಚನ್ಸ್ವರೆಗೂ ಮಾಡಿರ್ತಾರೆ, ಅಲ್ಲಿಗೆ ಟೈಮ್ ಆಗೋಗಿರುತ್ತೆ. ಆಮೇಲೆ ನೋಡ್ತಾರೆ 70ಇಂದ ಹಿಡಿದು 80, 61ಇಂದ ಹಿಡಿದು 80ವರೆಗೂ ಇನ್ನೊಂದು 20 ಕ್ವೆಶ್ಚನ್ ಅವ್ರು ನೋಡೋಕ್ಕೆ ಟೈಮ್ ಆಗಿರಲಿಲ್ಲ, ಅದರಲ್ಲಿ ಎಷ್ಟೊಂದು ಈಸಿ ಕ್ವೆಶ್ಚನ್ಸ್ ಬಿಟ್ಟೋಗಿತ್ತು. ಈ ರೀತಿ ಮಾಡ್ಕೋಬೇಡ್ರಿ. ಹಾಗಾಗಿ 1ಇಂದ 80ವರೆಗೂ ಒಂದು ಸರ್ತಿ ಮುಗಿಸ್ರಿ 3/4 ಗಂಟೆ ಒಳಗಾಗಿ. ನೆಕ್ಸ್ಟ್ ಮತ್ತೆ ಇನ್ನೊಂದು 1 ಗಂಟೆ ಒಳಗಾಗಿ 1ಇಂದ 80 ಮತ್ತೆ ಮುಗಿಸ್ರಿ. ಲಾಸ್ಟ್ ಒಂದು 1/4 ಗಂಟೆ ಆ ಟಫ್ ಇದ್ವಲ್ಲ ಅದನ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಇನ್ನೊಂದು ಪ್ರಿಪ್ರೇಷನ್ ಟೈಮ್ನಲ್ಲಿ ಇದು CSATಗೆ ಅದು ಮ್ಯಾಥಮೆಟಿಕ್ಸ್ ಆಗಿರಲಿ ಅಥವಾ ರೀಸ್ನಿಂಗ್ ಇರಲಿ, ಯಾವುದೇ ಒಂದು ಶಾರ್ಟ್ಕಟ್ ಫಾರ್ಮುಲಾ ಕ್ವಿಕ್ ಟ್ರಿಕ್ಸ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲೇಬೇಡಿ. ನಾನು ನೋಡಿರೋ ರೀತಿಯಲ್ಲಿ CSAT ಕ್ವೆಶ್ಚನ್ ಯಾವ ರೀತಿ ಫ್ರೇಮ್ ಮಾಡ್ತಿದ್ದಾರೆ ಅಂದರೆ, ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಅಥವಾ ಒಂದು ಕ್ವಿಕ್ ಟ್ರಿಕ್ಸನ್ನ ಯೂಸ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಏನು ನಿಮಗೆ ಎಷ್ಟೊಂದು ಇನ್ಸ್ಟಿಟ್ಯೂಟ್ಗಳು ಬುಕ್ಗಳು ಕೊಟ್ಟಿರ್ತೀವಲ್ಲ ಅದನ್ನು ಅಪ್ಲೈ ಮಾಡಿದರೆ ಬರಬಾರ್ದು ಆನ್ಸರ್, ಆ ರೀತಿಯಲ್ಲೇ ಫ್ರೇಮ್ ಮಾಡ್ತಾ ಇದ್ದಾರೆ ಜಾಸ್ತಿ. ನಿಮಗೆ ಅಪರೂಪಕ್ಕೆಲ್ಲೋ 80 ಕ್ವೆಶ್ಚನ್ 1-2 ಸಿಗ್ಬೋದು, ಒಂದು ಮೆಥಡ್ ಒಂದು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆನ್ಸರ್ ಬಂದುಬಿಡೋವಂಥದ್ದು. ಬಟ್ ಜಾಸ್ತಿ ಅವರು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಸೊ ಕಾನ್ಸಂಟ್ರೇಟ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಬೇಸಿಕ್ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಟಾಪಿಕ್ ನೀವು ತೊಗೊಂಡಿದ್ದೀರಾ, ಯಾವುದೋ ಒಂದು ನಂಬರ್ ಸಿಸ್ಟಮ್ ಇರ್ಬೋದು, ಟೈಮ್ ಆ್ಯಂಡ್ ವರ್ಕ್ ಇರ್ಬೋದು, ಟೈಮ್ ಆ್ಯಂಡ್ ಸ್ಪೀಡ್ ಇರ್ಬೋದು, ಅದನ್ನು ತೊಗೊಂಡಿದ್ದೀರಾ ಅಂದರೆ ಅದರದ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ತೊಗೊಳ್ಳಿ ಫಸ್ಟು. ಆನಂತರ ನೀವು ಕ್ವಿಕ್ ಟ್ರಿಕ್ಸು ಶಾರ್ಟ್ಕಟ್ಸು ಅವು ಯಾವುವು ಬೇಡ ಇಲ್ಲಿ. ಆ್ಯಂಡ್ ಇಲ್ಲಿ ತುಂಬ ಫಾಸ್ಟ್ ಕ್ಯಾಲ್ಕುಲೇಷನ್ ಅದೆಲ್ಲ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಅಬ್ಯಾಕಸ್ಸು, ವೇದಿಕ್ ಮ್ಯಾಥ್ಸು ಅದೆಲ್ಲ ಓದೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದು ಏನು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನಿಮಗೆ ಇಲ್ಲಿ ಏನು ಕ್ವಿಕ್ ಕ್ಯಾಲ್ಕುಲೇಷನ್ ತುಂಬ ಅಗತ್ಯ ಇಲ್ಲ. ಒಂದು ನೀವು ಬೇಸಿಕ್ ಆಪ್ರೇಷನ್ ಮ್ಯಾಥ್ಸು ಸ್ವಲ್ಪ ಚೆನ್ನಾಗಿರ್ಬೇಕಷ್ಟೇ. ಅವೇ ಮಾಮೂಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅವನ್ನೇ ತಪ್ಪಿಲ್ದಂಗೆ ಮಾಡೋಕ್ಕೆ ಬರಬೇಕು. ನೀವು ಸ್ಕೂಲ್ ಲೆವೆಲ್ ಹುಡುಗರು ಜಲ್ದಿ ಹೆಂಗೆ ಮಾಡಿರ್ತಾರೆ ಅಷ್ಟು ಮಾಡಿದರೂ ಸಾಕು. ನಿಮಗಿಲ್ಲಿ ಕಾನ್ಸೆಪ್ಟ್ ಕೂಡ ತುಂಬ
ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಏನಿಲ್ಲ ನಿಮಗೆ BSc MSc ಆ ಲೆವೆಲ್ ಕಾನ್ಸೆಪ್ಟ್ಸ್ ಏನಿಲ್ಲ, ಸ್ಕೂಲ್ ಲೆವೆಲ್ ಮ್ಯಾಥ್ಸೇ ಇರುತ್ತೆ, ಬಟ್ ಅದನ್ನೇ ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡೋ ರೀತಿಯಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಿರೋದು ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡಿ, ಕ್ವಿಕ್ ಟ್ರಿಕ್ಸು ಶಾರ್ಟ್ ಕಟ್ಸು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಅದು CSATಗೆ ಅಪ್ಲೈ ಆಗೋಲ್ಲ, ಬೇರೆ ಎಕ್ಸಾಮಿಗೆ ಅಪ್ಲೈ ಆಗ್ಬೋದು, ನಿಮಗೆ ಬ್ಯಾಂಕಿಂಗು SSC RRB ಅವೆಲ್ಲವಕ್ಕೂ ಹೆಲ್ಪ್ ಆಗುತ್ತೆ, ಬಟ್ CSATಗೆ ಅದರ ಅವಶ್ಯಕತೆಯೂ ಇಲ್ಲ, ಅದ್ರದ್ದು ಹೆಲ್ಪ್ ಕೂಡ ಬರೋದಿಲ್ಲ ನಿಮಗೆ. ಸರಿ, ನೆಕ್ಸ್ಟು ಇಷ್ಟಾದ ನಂತರ ನಾನು ನಿಮ್ಗೆ ಏನೇನು ಓದಬೇಕು, ಯಾವ ಟಾಪಿಕ್ಸ್ ಫೋಕಸ್ ಮಾಡಬೇಕು ಅದರದ್ದೊಂದು ಐಡಿಯಾ ಕೊಟ್ಟಿನಿ, ಬಟ್ ಎಲ್ಲಿಂದ ಓದಬೇಕಂತ ಹೇಳಿಲ್ಲ ನಾನು ನಿಮಗೆ. ಎಲ್ಲಿಂದ ಓದ್ತೀರಾ? ಇವಾಗ ನೀವು 2 ಟೈಪ್ ಸ್ಟೂಡೆಂಟ್ ಇರ್ಬೋದು. ಒಂದು ಬೇಸಿಕ್, ಮೋಸ್ಟ್ ಬೇಸಿಕ್, ಇನ್ನು ಬಿಗಿನಿಂಗ್ ಸ್ಟೂಡೆಂಟ್ ಇರ್ಬೋದು. ಅಂದರೆ ಇವಾಗಿನ ನೀವು UPSC ಜರ್ನಿ ಶುರು ಮಾಡಿದ್ದೀರಾ, ನಿಮಗೆ ನಾನು ಹೇಳಿದ ಟಾಪಿಕ್ಸ್ ಹೆಸರುಗಳು ಕೂಡ ಗೊತ್ತಿಲ್ಲದೆ ಇರ್ಬೋದು. ನಂಬರ್ ಸಿಸ್ಟಮ್, ಟೈಮ್ ಆ್ಯಂಡ್ ಸ್ಪೀಡ್, ಆವ್ರೇಜ್, ರೇಷಿಯೋ ಎಲ್ಲ ಗೊತ್ತಿಲ್ಲದೆ ಇರ್ಬೋದು. ನೀವು ಈ ಸ್ಟೇಜ್ನಲ್ಲಿ ಇರುವಂಥ ಸ್ಟೂಡೆಂಟ್ ಆಗಿದ್ದರೆ ನೀವು ಮ್ಯಾಥಮೆಟಿಕ್ಸಿಗೆ ಯಾವ ಬುಕ್ಕನ್ನು ರೆಫರ್ ಮಾಡಿ ಅಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನೋ ಒಂದು ಬುಕ್ ಇದೆ. ಇದನ್ನು ಬರೆದಿರೋಂಥವ್ರು RS ಅಗರ್ವಾಲ್. ಈ ಬುಕ್ ರೆಫರ್ ಮಾಡಿ. ನೆಕ್ಸ್ಟ್ ರೀಸ್ನಿಂಗಿಗೆ ಅದು ಬುಕ್ ಹೆಸರು ರೀಸ್ನಿಂಗ್ ಏನೋ ಇದೆ, ಅದಕ್ಕೆ ಸಿಜ್ವಾಲಿ ಆ್ಯಂಡ್ ಸಿಜ್ವಾಲಿ ಇಬ್ಬರು ಆಥರ್ಸ್ ಇದ್ದಾರೆ. ಸೊ ನೀವು ಬಿಗಿನರ್ ಆದರೆ ಮ್ಯಾಥ್ಸಿಗೆ ಮತ್ತು ರೀಸ್ನಿಂಗಿಗೆ ಈ 2 ಬುಕ್ಸನ್ನು ರೆಫರ್ ಮಾಡಬಹುದು. ಓಕೆ, ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಯಾವುದೇ ಬುಕ್ ರೆಫರ್ ಮಾಡಬೇಡಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ನೀವು ಬಿಗಿನರ್ ಆದರೆ ಮ್ಯಾಥಮೆಟಿಕ್ಸಿಗೆ, ರೀಸ್ನಿಂಗಿಗೆ, ಮ್ಯಾಥ್ಸಿಗೆ RS ಅಗರ್ವಾಲ್ ಮತ್ತು ರೀಸ್ನಿಂಗಿಗೆ ಸಿಜ್ವಾಲಿ ಆ್ಯಂಡ್ ಸಿಜ್ವಾಲಿ ನೀವು ಅಟೆಂಡ್ ಮಾಡ್ಬೋದು. ನೀವು ಅಕಸ್ಮಾತ್ ರಿಪೀಟರ್ ಇದ್ದರೆ, ನಿಮ್ಗೆ ಆಲ್ರೆಡಿ ನಾನು ಹೇಳಿರೋ ಟಾಪಿಕ್ಸ್ ಎಲ್ಲ ಗೊತ್ತಿದೆ ನಿಮಗೆ, ಯಾವುದು ಅದೇ ಟಾಪಿಕ್ಸ್ ನಾನೇನು ನಿಮಗೆ ಸಿಲಾಜಿಸಮು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನೇನು ಹೇಳಿದ್ನಲ್ಲ ಅದೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತಂದರೆ ನೀವು ಅವಾಗ ಏನು ಮಾಡಿ, ನೀವು ರಿಪೀಟರ್ ಇದ್ದರೆ ಒಂದು ಬುಕ್ ಮಾತ್ರ ರೆಫರ್ ಮಾಡಿ. ಇದರಲ್ಲಿ 2 ಇನ್ಕ್ಲೂಡೆಡ್ ಇದೆ, ಮ್ಯಾಥ್ಸು ಮತ್ತು ರೀಸನಿಂಗ್ 2 ಇನ್ಕ್ಲೂಡೆಡ್ ಇದೆ. ಅನ್ಜಿಸ್ಟ್ ಅಂತ ಇದನ್ನು ಬರೆದಿರೋರು ರಾಮ್ ಮೋಹನ್ ಪಾಂಡೆ. ಓಕೆ, ಇದರಲ್ಲಿ ರೀಸನಿಂಗು ಮತ್ತು ಮ್ಯಾಥ್ಸ್ 2 ಇದೆ. ಸೊ ನೀವು ಬಿಗಿನರ್ ಆದರೆ ಇದನ್ನು ಮಾಡಿ, ರಿಪೀಟರ್ ಆದರೆ ಇದನ್ನು ಫಾಲೋ ಮಾಡಿ, ಸಾಕಾಗುತ್ತೆ. ಇನ್ನು ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಬಂದರೆ, ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಯಾವುದೇ ಬುಕ್ಕನ್ನು ರೆಫರ್ ಮಾಡಬೇಡಿ. ಯಾಕೆ ಅಂದರೆ CSATನ ಅಂದರೆ ನಮ್ಮ UPSC CSATನ ರೀಡಿಂಗ್ ಕಾಂಪ್ರಿಹೆನ್ಷನ್ ಏನಿದೆ, ದಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಆಲ್ ದ ಅದರ್ ಎಕ್ಸಾಮಿನೇಷನ್ಸ್. ಉಳ್ಕಿದ್ದು ಎಕ್ಸಾಮ್ನಲ್ಲಿ ಅದಕ್ಕೊಂದು ರೂಲ್ ಇದೆ. ಅಸಂಪ್ಷನ್ ಅಂದರೆ ಈ ರೀತಿ ಇರಬೇಕು, ಇಂಪ್ಲಿಕೇಶನ್ ಅಂದರೆ ಈ ರೀತಿ ಇರಬೇಕು, ಇನ್ಫರೆನ್ಸ್ ಅಂದರೆ ಈ ರೀತಿ ಇರಬೇಕಂತ. ಬಟ್ CSATನಲ್ಲಿ ಆ ಎಲ್ಲ ರೂಲ್ಗಳನ್ನು ಗಾಳಿಗೆ ತೂರ್ಬಿಟ್ಟು ಇವ್ರದ್ದೇ ಒಂದು ಅರ್ಥ ಕೊಟ್ಕೊಂಡಿದ್ದಾರೆ ಅದಕ್ಕೆ. ಅದು ನಿಮಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಗಳನ್ನು ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವೆಶ್ಚನ್ ಮತ್ತು ಎಲ್ಲಿ ನೀವು ಕಲಿಯೋದು ಹೇಗೆ, ಆನ್ಸರ್ ಮಾಡೋದು ಹೇಗೆ ಅಂದರೆ, ಮೊದಲನೇದಾಗಿ ಪ್ರತಿದಿನ ಒಂದು ಎಡಿಟೋರಿಯಲ್ನ ಓದಿ ಸಾಕು. ನಿಮಗೆ ಟೈಮ್ ಆಗಿಲ್ಲ, ದಿನ ಒಂದು ಎಡಿಟೋರಿಯಲ್ ಓದೋಕ್ಕಾಗಿಲ್ಲ ಅಂದರೆ ವಾರಕ್ಕೆ ಒಂದು 2 ರಿಂದ 3 ಓದಬೇಕು. ಆ್ಯಂಡ್ ಎಡಿಟೋರಿಯಲ್ ಅಂತಂದರೆ ಆಪೆಡ್ ಆದರೂ ಆಯಿತು, ಎಡಿಟೋರಿಯಲ್ ಆದರೂ ಆಯಿತು. ಲೆಫ್ಟ್ ನ್ಯೂಸ್ ಪೇಪರ್ನ ಲೆಫ್ಟ್ ಎಂಡಿಗೆ, ಸೆಂಟ್ರ್ ಫೋಲ್ಡ್ ಪೇಜಿನ ಎಡತುದಿಗೆ ಲೆಫ್ಟ್ ಎಂಡಿಗೆ 2 ಸಣ್ಣ ಆರ್ಟಿಕಲ್ ಇರುತ್ತಲ್ಲ ಅದು ಎಡಿಟೋರಿಯಲ್ಲು, ಮಧ್ಯದಲ್ಲಿ ದೊಡ್ಡದಾಗಿರುತ್ತಲ್ಲ ಒಬ್ಬರು ಆಥರ್ ಹೆಸರು ಕೂಡ ಕೊಟ್ಟಿರ್ತಾರಲ್ಲ ಅದು ಆಪೆಡ್. ಯಾವುದನ್ನು ಓದಿದ್ರೂ ಪರವಾಗಿಲ್ಲ, ನೀವು ಒಂದು ವಾರಕ್ಕೆ ಕನಿಷ್ಠ ಒಂದು 2 ರಿಂದ 3 ಓದಲೇಬೇಕು. ಇಲ್ಲಿಗೆ ನಿಮ್ಮದು ಅಂದರೆ ಅದು ಆ ರೈಟಿಂಗ್ ಸ್ಟೈಲ್ ನಿಮ್ಗೆ ಬರುತ್ತೆ. ಅಲ್ಲಿಂದ ನಿಮ್ಗೆ ಕ್ವೆಶ್ಚನ್ ಬರುತ್ತೆ ಅಂತ ಹೇಳ್ತಿಲ್ಲ ನಾನು, ಆ ಒಂದು ರೈಟಿಂಗ್ ಸ್ಟೈಲು ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗುತ್ತೆ, ಮೊದಲನೇದು. ನೆಕ್ಸ್ಟು ಇದು ಅದನ್ನು ಓದೋದನ್ನು ಕಲ್ತ್ಕೊಂಡಂಗಾಯಿತು. ನೆಕ್ಸ್ಟ್ ಪ್ರಾಕ್ಟೀಸಿಗೆ ಏನು ಮಾಡಿ, ಜಸ್ಟ್ ಪ್ರತಿದಿನ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಆನ್ಸರ್ ಮಾಡಿ. RC ರೀಡಿಂಗ್ ಕಾಂಪ್ರಿಹೆನ್ಷನ್ ಸಾಲ್ವ್ 1 to 2 RC ಕ್ವೆಶನ್ಸ್ ಎವ್ರಿ ಡೇ. ಸೊ ಏನು ಮಾಡಿ, ದಿನಕ್ಕೆ 1 ಆನ್ಸರ್ ಮಾಡ್ಕೊಂಬನ್ನಿ ಸಾಕು. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅದು ನೀವು 1 ಆನ್ಸರ್ ಮಾಡೋದಕ್ಕೆ ಬಿಗಿನಿಂಗ್ ಸ್ಟೇಜ್ನಲ್ಲಿ 10 ನಿಮಿಷದವರೆಗೂ ತೊಗೊಳುತ್ತೆ. ಸೊ ಬರ್ತಾ 2-3 ನಿಮಿಷಕ್ಕೆ ಆನ್ಸರ್ ಮಾಡೋಂಗೆ ಹಾಕ್ತೀರಿ ನೀವು. ಸೊ ದಿನಕ್ಕೆ 1-2 ಆನ್ಸರ್ ಮಾಡ್ಕೊತ ಬನ್ನಿ. ಸೊ ಪ್ರಾಕ್ಟೀಸಿಗೆ ಜಸ್ಟ್ ಪ್ಯಾಸೇಜಸ್ ಇದನ್ನು ಏನೋ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ PYQs ರೆಫರ್ ಮಾಡಿ. ಆ್ಯಂಡ್ ಪ್ರತಿದಿನನೂ ಅಥವಾ ವಾರಕ್ಕೆ ಒಂದು 2-3 ಎಡಿಟೋರ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಸಾಕು, ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಕವರ್ ಆಗೋಗುತ್ತೆ, ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟು ಆ್ಯಂಡ್ ಈ ಪಾಯಿಂಟನ್ನು ನೋಡಿ, CSAT ಪ್ಯಾಸೇಜಸ್ ಆರ್ ನಾಟ್ ಲೆಂದಿ. ಸೊ ನಿಮಗೆ ಪ್ಯಾಸೇಜ್ ಆ್ಯಕ್ಚುಲಿ ಲೆಂದಿ ಇರೋದಿಲ್ಲ, ನಿಮ್ಗೆ ಅದು ನೋಡ್ಬಿಟ್ಟು ಲೆಂದಿ ಅಂತ ಅನಿಸಿರ್ಬೋದು. ಬಟ್ ಉಳ್ಕಿದ್ದ ಎಕ್ಸಾಮ್ಸ್ದು ನೀವು ಪ್ಯಾಸೇಜ್ ನೋಡಿ
ಅದು ಕಂಪೇರ್ ಮಾಡಿದ್ರೆ ನಿಮ್ಮದು ಸಿ ಸ್ಯಾಟ್ ಪ್ಯಾಸೇಜ್ ಭಾಳ ಕಡಿಮೆ ಲೆಂತ್ ಆ್ಯಕ್ಚುಲಿ. ನೀವು ಅಕಸ್ಮಾತ್ ಬ್ಯಾಂಕಿಂಗ್ನವ್ರದ್ದು ನೋಡಿದ್ರೆ ನಮ್ಮದು ಸಿ ಸ್ಯಾಟ್ ಪ್ಯಾಸೇಜ್ ಎಷ್ಟಿದೆಯಲ್ಲ ಇದ್ರದ್ದು 4-5 ಪಟ್ಟು ಇರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ನಲ್ಲಿ ಅವ್ರದ್ದು ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್. ಸೊ ಅವ್ರದ್ದು ಕಂಪೇರ್ ಮಾಡಿದ್ರೆ ನಮ್ದು ಆ್ಯಕ್ಚುಲಿ ಭಾಳ ಬೆಟರ್. ನೀವು ಲೆಂದಿ ಅಂತ ಅನ್ನಿಸ್ಬೋದು, ಬಟ್ ನೀವು ಎಡಿಟೋರಿಯಲ್ ಓದೋ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮ್ಗೆ ಲೆಂದಿ ಅನಿಸೋದೇ ಇಲ್ಲ, ಇದನ್ನು ಓದೋದಕ್ಕೇನು ಕಷ್ಟನೇ ಆಗೋದಿಲ್ಲ. ಬಟ್ ನಿಮ್ಗೆ ಎಲ್ಲಿ ಇದಾಗುತ್ತಂದರೆ ಆಪ್ಷನ್ಸ್ ಟ್ರಿಕ್ ಇರುತ್ತೆ, ಓಕೆ. ಆ್ಯಂಡ್ ವಿಚ್ ಸೆಕ್ಷನ್ ಈಸ್ ಈಸಿ ನಾನು ಹೇಳ್ದಂಗೆ ರೀಸನಿಂಗ್ ಇತ್ತೀಚಿನ ವರ್ಷಗಳಲ್ಲಿ ರೀಸನಿಂಗ್ ಈಸಿ ಬರ್ತಾ ಇದೆ, ಮ್ಯಾಥ್ಸ್ ಸ್ವಲ್ಪ ಮೀಡಿಯಮ್ ಟು ಡಿಫಿಕಲ್ಟ್ ಇದೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಮೀಡಿಯಮ್ ಟು ಡಿಫಿಕಲ್ಟ್ ಇದೆ, ಓಕೆ. ನೆಕ್ಸ್ಟು ಇನ್ನು ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಕೊಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ಹಾಲ್ನ ಲಾಸ್ಟ್ ಮಿನಿಟಲ್ಲಿ ಎಂಟ್ರಿ ಹಾಕೋಬೇಡಿ. ಅವ್ರು ಇಷ್ಟೊತ್ತಿಗೆ ನಿಮಗೆ ಇಷ್ಟು ಟೈಮಿಗೆ ಎಕ್ಸಾಕ್ಟ್ಲಿ ಇರಬೇಕಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಅಷ್ಟು ಟೈಮಿಗೆ ನೀವು ಇದ್ರೆ ಏನಾಗುತ್ತಾ ಸ್ವಲ್ಪ ನಮಗೆ ಮೈಂಡ್ ಕಾಮಬೇಕು ಸಿ ಸ್ಯಾಟಿಗೆ ಬಂದಾಗ. ಇಲ್ಲಿ ಯಾಕೆಂದರೆ ಇಲ್ಲಿ ನಿಮ್ಮದು ನಾಲೆಜ್ ಟೆಸ್ಟ್ ಮಾಡ್ತಾ ಇಲ್ಲ, ಅವರು ನಿಮ್ಮದು ಥಿಂಕಿಂಗ್ ಸ್ಕಿಲ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಸಿ ಸ್ಯಾಟ್ನಲ್ಲಿ. ಸೊ ನೀವು ಕನಿಷ್ಠ ಒಂದು 15 ನಿಮಿಷ ಮುಂಚೆ ಹೋದರೆ ನೀವು ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡು ಒಂದು 5-10 ನಿಮಿಷ ಜಸ್ಟ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡಿ. ಅದಕ್ಕೆ ನಿಮ್ಮದು ಮೈಂಡ್ ಬ್ಲ್ಯಾಂಕ್ ಮಾಡ್ಕೊಡಿ. ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ, ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ನನಗೆ ಈ ಟಿಪ್ಪನ್ನ ಇಲ್ಲಿ ಆ್ಯಡ್ ಮಾಡಿ ಅಂತ ಒಬ್ಬ ಸ್ಟೂಡೆಂಟೇ ಹೇಳಿದ್ದು ನನಗೆ ಆ್ಯಕ್ಚುಲಿ. ಸೊ ಅವನ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ. ನಾನು ಯಾವಾಗಲೂ ಒಂದು 10-15 ನಿಮಿಷ ಮುಂಚೆ ಹೋಗಿ ಕೂತ್ಕೊಳ್ತಾ ಇದ್ದೆ. ನನ್ನ ಪಕ್ಕದಲ್ಲಿ ಕೂರೋನು ಅವ್ನು ಲಾಸ್ಟ್ ಮಿನಿಟಲ್ಲಿ ಬಂದ, ಅವ್ನ ಆ್ಯಂಗ್ಸೈಟಿ ನಂಗೆ ನೋಡಿ ನನಗೆ ಟೆನ್ಷನ್ ಆಗ್ತಾಯಿತ್ತು ಅಂತಂದ. ಸೊ ಅದು ಕರೆಕ್ಟು. ಸಿ ಸ್ಯಾಟಿಗೆಲ್ಲ ಇದು ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಆಗುತ್ತೆ, ಸಿ ಸ್ಯಾಟಿಗೆ ಇನ್ಕ್ಲೂಡೆಡ್. ಆ್ಯಂಡ್ ಇನ್ನೊಂದು ಸಿ ಸ್ಯಾಟ್ ಪೇಪರ್ ಮಧ್ಯಾಹ್ನ ಇರೋ ಕಾರಣಕ್ಕೆ ಏನಾಗುತ್ತೆ, ನಿಮಗೆ ಬೆಳಿಗ್ಗೆ ಪೇಪರು ತಲೆಯಲ್ಲಿ ಓಡ್ತಾ ಇರುತ್ತೆ, ಅದನ್ನು ಬಿಟ್ಟು ಬನ್ನಿ. ಬೆಳಿಗ್ಗೆ ಪೇಪರ್ ಬೆಳಗ್ಗೆ ಮುಗಿದೋಯ್ತು. ಆ್ಯಂಡ್ ಅದು ಹೆಂಗಿದ್ರು ಕೂಡ ಅದು ಕಾಂಪಿಟೇಟಿವ್ ಲೆವೆಲಲ್ಲಿದೆ, ಕಟ್ ಆಫ್ ವೇರಿಯಿಂಗ್ ಇದೆ. ಸೊ ನಿಮಗೆ ಕಷ್ಟ ಇದ್ದರೆ ಬೇರೆಯವ್ರಿಗೂ ಕೂಡ ಕಷ್ಟ ಆಗಿರ್ಬೋದು. ಆ್ಯಂಡ್ ನೀವು ಯಾವುದೋ ಒಂದು ಕ್ವೆಶನ್ ನಾನು ತಪ್ಪಾಕ್ಬಿಟ್ಟಿಲ್ಲ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಾಗಿದೆ, ಚೆನ್ನಾಗಾಗಿರ್ಬೋದು, ಚೆನ್ನಾಗಾಗಿಲ್ಲದೆ ಇರ್ಬೋದು, ನಿಮಗೆ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು. ಸೊ ಅದನ್ನು ಬಿಟ್ಬಿಟ್ಟು ಡು ನಾಟ್ ಕ್ಯಾರಿ ದ ಬರ್ಡನ್ ಆಫ್ GS ಪೇಪರ್ 1 to ಸಿ ಸ್ಯಾಟ್ ಪೇಪರ್. ಸೊ ಅದನ್ನು ಬಿಟ್ಬಿಟ್ಟು ಇದನ್ನು ಎರಡನ್ನೂ ಇಂಡಿಪೆಂಡೆಂಟ್ ಆಗಿ ನೋಡಿ, ಅದರದ್ದು ಇಂಡಿಪೆಂಡೆನ್ಸ್ ಅದಕ್ಕೆ, ಇದರದ್ದು ಇದಕ್ಕೆ. ಸೊ ನೀವು ಕಾಮ್ ಮೈಂಡಿಂದ ಇಲ್ಲಿಗೆ ಬನ್ನಿ ಸಿ ಸ್ಯಾಟ್ ಪೇಪರ್ ಬರೆಯೋದಕ್ಕೆ. ನೆಕ್ಸ್ಟ್ ನಿಮ್ಮದು ಪ್ರಿಪ್ರೇಷನ್ ಲೆವೆಲ್ ಏನೇ ಇರಲಿ, ಒಂದು ಕಾಮ್ ಕಾನ್ಫಿಡೆನ್ಸಿಂದ ಎಕ್ಸಾಮ್ನ ಫೇಸ್ ಮಾಡಿ. ಅಗೇನ್ ಇದು ಎಲ್ಲ ಎಕ್ಸಾಮ್ಗೂ ಅಪ್ಲೈ ಆಗೋವಂಥದ್ದೇ. ಯಾಕೆ ಅಂತಂದರೆ ಕಾಮ್ ಕಾನ್ಫಿಡೆನ್ಸ್ ಇದ್ದಾಗ ನಿಮಗೆ ಆ ಪ್ರಶ್ನೆ ಯಾವುದೇ ರೀತಿಯಲ್ಲಿರಲಿ ಅದು ಹೆಂಗೋ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ನಿಮ್ಮ ಜಸ್ಟ್ ಆ್ಯಂಡ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಸಿ ಸ್ಯಾಟ್ನಲ್ಲಿ. ಸೊ ಅದು ಯಾವಾಗ ಬರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಇದ್ದಾಗ ಬರುತ್ತೆ. ನಾವು ಆ್ಯಂಗ್ಸೈಟಿ ಸ್ಟೇಜ್ನಲ್ಲಿದ್ದಾಗ ನಮಗೆ ಗೊತ್ತಿರೋವಂಥದ್ದು ಪಾಯಿಂಟ್ಸು ಕೂಡ ನಮಗೆ ಹೊಳೆಯೋದಿಲ್ಲ. ಇವಾಗ ಕೆಲವು ಸರ್ತಿ ಯಾರಾದರೂ ಇಬ್ಬರು ವಾದ ಮಾಡೋದು ನೋಡಿರ್ಬೋದು, ಇಬ್ಬರು ಜಗಳ ಆಡ್ತಿರ್ತಾರೆ, ಅವರು ಕಾಮಾಗಿದ್ದಾಗ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಬಟ್ ಅವ್ರ ಆ್ಯಂಗ್ಸೈಟಿಯಲ್ಲಿ, ಆ ಒಂದು ಉದ್ವೇಗದ ಪರಿಸ್ಥಿತಿಯಲ್ಲಿ ಅವ್ರ ಬಾಯಲ್ಲಿ ಏನೇನೋ ಬೇರೆ ಬೇರೆ ಮಾತು ಬರುತ್ತೆ, ಅವ್ರು ಲಾಜಿಕಲಿ ಮಾತಾಡ್ತಾ ಇರೋದಿಲ್ಲ. ಸೊ ಅದು ಯಾವಾಗಾಗುತ್ತೆ, ನೀವು ಆ್ಯಂಗ್ಸೈಟಿಲಿದ್ದಾಗ ಬರುತ್ತೆ. ಸೊ ಅದನ್ನು ಮಾಡ್ಕೋಬೇಡಿ. ಯಾವುದೇ ರೀತಿ ಆ್ಯಂಗ್ಸೈಟಿಗೆ ಒಳಗಾಗದೆ ಎಕ್ಸಾಮ್ ಹಾಲ್ನ ಜಲ್ದಿ ಹೋಗಿ ಕಾಮಾಗಿರ್ರಿ, ಕಾಮ್ ಆ್ಯಂಡ್ ಕಾನ್ಫಿಡೆಂಟ್. ಬೆಳಿಗ್ಗೆ ಪೇಪರ್ ಬಗ್ಗೆ ಯೋಚನೆ ಮಾಡಬೇಡಿ, ಬೇರೆ ಯಾವುದೇ ಪರ್ಸ್ನಲ್ ತೊಂದರೆಗಳು ಆ ಟೈಮಲ್ಲಿ ಯೋಚನೆ ಮಾಡಬೇಡಿ, ಜಸ್ಟ್ ಕಾಮಾಗಿ ಅಟೆಂಡ್ ಮಾಡಿ. ಆ್ಯಂಡ್ ಕಾಮನ್ ಸೆನ್ಸ್ ಇಟ್ಕೊಂಡಿರಿ. ನಾನು ಅದನ್ನು ಹೇಳ್ತೀನಿ, ಕಾಮನ್ ಸೆನ್ಸ್ ಭಾಳ ಇಂಪಾರ್ಟೆಂಟ್ ಸಿ ಸ್ಯಾಟಲ್ಲಿ. ಆ್ಯಂಡ್ ಈಸಿಲಿ ಪಾಸ್ ಆಗುತ್ತೆ. ತುಂಬ ಟಫು, ಆ್ಯಂಡ್ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಟಫ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾರೆ ಸಿ ಸ್ಯಾಟು, ಅದು ನಿಜ. ಒಂದು 5 years ಬ್ಯಾಕು ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಜಸ್ಟ್ ಒನ್ ವೀಕ್ ಪ್ರಿಪ್ರೇಷನ್ ಮಾಡಿ ಸಿ ಸ್ಯಾಟ್ ಈಸಿಲಿ ಪಾಸ್ ಮಾಡ್ತಾಯಿದ್ರು, ಜಸ್ಟ್ 1 week ಪ್ರಿಪ್ರೇಷನ್. ಬಟ್ ಇವಾಗೆಲ್ಲ ಹಂಗಾಗಲ್ಲ. ಇವಾಗ ಮಂತ್ಸ್ ಆಫ್ ಪ್ರಿಪ್ರೇಷನ್ ಅವಶ್ಯಕತೆ ಇದೆ ಈಗ. ಆ್ಯಂಡ್ ಎಷ್ಟು ಪ್ರಿಪ್ರೇಷನ್ ಅವಶ್ಯಕತೆ ಇದೆ ಅಂದರೆ, ಯೂಶ್ವಲಿ ಹುಡುಗರು ಫೆಬ್ರವರಿ ಮಾರ್ಚಿಂದ ಶುರು ಮಾಡ್ತಾರೆ. ಬಟ್ ಡಿಫಿಕಲ್ಟಿ ಲೆವೆಲ್ ಯಾವ ಸ್ಟೇಜಿಗೆ ಬಂದಿದೆ, ನನ್ನ ಒಪಿನಿಯನಲ್ಲಿ ನೀವು GS 1 ಪ್ರಿಪ್ರೇಷನ್ ಮತ್ತು ಸಿ ಸ್ಯಾಟ್ ಪ್ರಿಪ್ರೇಷನ್ ಹ್ಯಾಂಡ್ ಇನ್ ಹ್ಯಾಂಡ್ ಮಾಡೋದು ಚೆನ್ನಾಗಿ. ಅಂದರೆ ಇವಾಗಲಿಂದನೇ ಶುರು ಮಾಡಿ ಸಿ ಸ್ಯಾಟ್ ಪ್ರಿಪ್ರೇಷನ್ಗೆ. ಲಾಸ್ಟ್ ಪ್ರಿಲಿಮ್ಸ್ ಹತ್ತಿರ ಬರಲಿ ಅಂತ ಕಾಯಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇವಾಗ ಡಿಫಿಕಲ್ಟಿ ಲೆವೆಲ್ ಆ್ಯಕ್ಚುಲಿ ನಿಜವೂ ಜಾಸ್ತಿ ಆಗಿದೆ ಲಾಸ್ಟ್ 3 to 4 years. ಬಟ್ ತುಂಬ ಟಫ್ ಏನಿಲ್ಲ, ಇಟ್ ಈಸ್ ಡೂಯಬಲ್ ಇದೆ. ಆ್ಯಂಡ್ ನೀವು ಎಷ್ಟು ಚೆನ್ನಾಗಿದ್ದೀರಾ ಸಿ ಸೆಟ್ನಲ್ಲಿ, ನೀವು ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ಬೋದು. ಸೊ ಒಂದು ಕೆಲಸ ಮಾಡಿ, ನಿಮಗೆ ಓಕೆ ನನಗೆ ಪ್ರಿಪ್ರೇಷನ್ ಕಡಿಮೆ ಟೈಮ್ ಸಾಕು ನನಗೆ ಆಗುತ್ತೆ ಅಂತ ಅನಿಸಿದ್ರೆ, ಲಾಸ್ಟ್ ಒಂದು 3 years 23, 24, 25 ಈ PYQನ ಒಂದು ಸರ್ತಿ ಸಾಲ್ವ್ ಮಾಡಿ ನೋಡಿ. ಸಾಲ್ವ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ, ನಾನು ಎಷ್ಟು ಕ್ವೆಶನ್ಸಿಗೆ ನಾನು ರೆಡಿ ಇದ್ದೀನಿ ಅಂತ. ನೀವು ರೆಡಿ ಇದ್ದೀರಿ ಅಂತ ಅನಿಸಿದ್ರೆ ಓಕೆ ಫೈನ್, ಲಾಸ್ಟ್ 2 to 3 months ರಿವಿಷನ್ ಇಟ್ಕೊಳ್ಳಿ ಸಾಕು. ಇಲ್ಲ ನನಗೆ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಅವಾಗೇನು ಮಾಡಿ, ಇವಾಗಿಂದಲೇ ಪ್ರಿಪ್ರೇಷನ್ ಶುರು ಮಾಡಿ. ಓಕೆ, ಸೊ ನಾನು ಹೇಳಿರೋ ಬುಕ್ಸನ್ನು ರೆಫರ್ ಮಾಡಿ ಸಾಕಾಗುತ್ತೆ. ಆ್ಯಂಡ್ ನಾವು ಕೂಡ ಒಂದು ಸಿ ಸ್ಯಾಟ್ ಫೌಂಡೇಶನ್ ಕೋರ್ಸ್ ಲಾಂಚ್ ಮಾಡ್ತಾಯಿದ್ವಿ. ಸದ್ಯದಲ್ಲೇ ಅದರದ್ದು ಇನ್ಫಾರ್ಮೇಷನ್ ಕೂಡ ರಿಲೀಸ್ ಮಾಡ್ತೀವಿ. ನೀವು ಅದನ್ನಾದರೂ ತೊಗೋಬೋದು. ಇಲ್ಲ ನಿಮಗೆ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತೀನಿ ಅಂತಂದರೆ ಬುಕ್ಸ್ ಆದರೂ ರೆಫರ್ ಮಾಡ್ಬೋದು. ಬಟ್ ನಾನು ಹೇಳೋದೇನೆಂದರೆ,
ನೀವು ಉಳುಕಿದ್ದ ಸಬ್ಜೆಕ್ಟ್ಸಿಗೆ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ಬೋದು. ಸಿ ಸೆಟ್ಗೆ ಕಾನ್ಸೆಪ್ಟ್ಸ್ನ ಒಬ್ರು ಹೇಳ್ಕೊಡೋಕ್ಕಿದ್ರೇ ಚೆನ್ನಾಗಿ. ನೀವು ನಂದೇ ಕೋರ್ಸ್ ತೊಗೋಬೇಕಂತಿಲ್ಲ, ಯಾವುದಾದ್ರೂ ಒಂದು ಚೆನ್ನಾಗಿರೋ ಕೋರ್ಸ್ ನಿಮಗೆ ಯಾರೋ ಫ್ರೆಂಡ್ ರೆಫರ್ ಮಾಡಿದ್ರು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ನಾನು ನಿಮಗೆ ಕಂಪ್ಲೀಟ್ ಸಿ ಸೆಟ್ ಸ್ಟ್ರಾಟಜಿ ಕವರ್ ಮಾಡಿದ್ದೀನಿ. ಸೊ ಸಿ ಸೆಟ್ ಅಂದರೆ ಏನು, ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ, ಯಾವ ಟಾಪಿಕ್ಸ್ ಮೇಲ್ಗಡೆ ಕ್ವೆಶನ್ಸ್ ಬರುತ್ತೆ, ಯಾವುದ್ರ ಮೇಲ್ಗಡೆ ಜಾಸ್ತಿ ಬರುತ್ತೆ, ನೀವು ಯಾವಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿಂದ ಓದಬೇಕು, ಆ್ಯಂಡ್ ನೀವು ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಅದನ್ನು ಸ್ಟ್ರಾಟಜೈಸ್ ಮಾಡ್ಕೋಬೇಕು, ಇಷ್ಟು ಕವರ್ ಮಾಡಿದ್ದೀನಿ. ಸೊ ಇಷ್ಟು ಸಾಕು ಅನ್ಕೊತೀನಿ ಸಿ ಸೆಟ್ 2026ಗೆ. ನಿಮಗೆ ಪಾಸ್ ಮಾಡೋದಕ್ಕೆ ಏನೇನು ಬೇಕೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಬೇಕಾದ್ರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ. ಓಕೆ, ಆ್ಯಂಡ್ ಈ ರೀತಿ ಇನ್ನೊಂದಿಷ್ಟು ವೀಡಿಯೋಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ನಮ್ಮದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆ್ಯಂಡ್ ಮೋಸ್ಟ್ ಆಫ್ ಆಲ್ ನಾನು ಇನ್ನೊಂದು ಹೇಳ್ತೀನಿ, ಹ್ಯಾಪಿ ಲರ್ನಿಂಗ್. ಸೊ ನಾನು ಎಕ್ಸಾಮ್ ಹಾಲ್ನಲ್ಲಿ ಕಾನ್ಫಿಡೆನ್ಸಿಂದ ಎಕ್ಸಾಮ್ ಬರೀರಿ ಅಂತಂದರೆ, ಜೊತೆಗೆ ಪ್ರಿಪ್ರೇಷನ್ ಟೈಮಲ್ಲಿ ಕೂಡ ಕಾನ್ಫಿಡೆನ್ಸಿಂದ ಪ್ರಿಪೇರ್ ಆಗಿ, ಖುಷಿಯಾಗಿ ಓದಿ, ಖುಷಿಯಾಗಿ ಪ್ರಿಪ್ರೇಷನ್ ಮಾಡಿ. ಹಾಗಂತ ಕ್ಯಾಶುಯಲ್ ಆಗಿರಬೇಡಿ. ಎಕ್ಸಾಮ್ ಬಗ್ಗೆ ಸೀರಿಯಸ್ ಇರಿ, ಕ್ಯಾಶುಯಲ್ ಇರಬೇಡಿ. ಸೊ ಬಟ್ ಟೆನ್ಷನ್ ಕೂಡ ಮಾಡ್ಕೋಬೇಡಿ. ಟೆನ್ಷನ್ನು ಬೇರೆ, ಸೀರಿಯಸ್ನೆಸ್ ಬೇರೆ. ಎಕ್ಸಾಮ್ ಬಗ್ಗೆ ಸೀರಿಯಸ್ ಇರಿ, ಕ್ಯಾಶುಯಲ್ ಇರಬೇಡಿ. ಬಟ್ ಹ್ಯಾಪಿಯಾಗಿ ಓದಿ, ಹ್ಯಾಪಿಯಾಗಿ ಎಕ್ಸಾಮ್ ಬರೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಆ್ಯಂಡ್ ಮೋಸ್ಟ್ ಆಫ್ ಆಲ್ ಹ್ಯಾಪಿ ಲರ್ನಿಂಗ್.